ಬೆಂಗಳೂರಿಗೆ ಒಬ್ಬೊಬ್ಬರೇ ನಾಯಕರು ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು, ಒಬ್ಬೊಬ್ಬರೇ ಶಾಸಕರು ಬಿಜೆಪಿಯ ಶಾಸಕರು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಆರಂಭದಲ್ಲಿ ರವಿ ಸುಬ್ರಹ್ಮಣ್ಯ ಇದೀಗ ತಾನೇ ಬೆಂಗಳೂರಿಗೆ ಬಂದರು ಅನ್ನುವಂಥ ಸುದ್ದಿ ಇದೀಗ ಬಂದಿದೆ. ದೆಹಲಿಯಿಂದ KALಗೆ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದ ಶಾಸಕ ರವಿ ಸುಬ್ರಹ್ಮಣ್ಯ ಇಂದು ಮಧ್ಯಾಹ್ನದ ವೇಳೆ ಬಿಜೆಪಿಯ ಎಲ್ಲ ಶಾಸಕರು ಬೆಂಗಳೂರಿಗೆ ವಾಪಸ್ ಬರುವಂಥ ನಿರೀಕ್ಷೆ ಇದೆ. ಆರಂಭದಲ್ಲಿ ರವಿ ಸುಬ್ರಹ್ಮಣ್ಯ ಇದೀಗ ತಾನೇ ಬೆಂಗಳೂರನ್ನು ತಲುಪಿದ್ದಾರೆ. ನೋಡ್ತಾ ಇದ್ದೀವಿ ರವಿ ಸುಬ್ರಹ್ಮಣ್ಯ ಇದೀಗ ತಾನೇ ಬೆಂಗಳೂರಿಗೆ ಬಂದಿರುವಂಥದ್ದು. ಬಹುಶಃ ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ BJPಯ ಎಲ್ಲ ಶಾಸಕರು ಬೆಂಗಳೂರಿಗೆ ವಾಪಸ್ ಬರುವಂಥ ನಿರೀಕ್ಷೆ ಇದೆ. ಸೊ ಇದಾದಮೇಲೆ ಯಡಿಯೂರಪ್ಪನವರು ಕೂಡ ಘೋಷಣೆ ಮಾಡಿದ್ದಾರೆ, ಬಂದಂಥ ಶಾಸಕರನ್ನು ನಾನು ಸುಮ್ಮನೆ ಕೊಡಿಸಲ್ಲ, ಬರ ಅಧ್ಯಯನಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ತೀನಿ ಅನ್ನುವಂಥದ್ದು. ಸೊ ಇದೆಲ್ಲದರ ಜೊತೆಗೆ ಇನ್ನೊಂದು ಕಡೆಯಿಂದ ಏನಂದರೆ ಈ ಆಪರೇಷನ್ಗೆ ತಕ್ಕ ರೀತಿಯಲ್ಲಿ ಇನ್ನೊಂದು ರೀತಿ ಆಪರೇಷನ್ ಮಾಡಿ ತೋರಿಸ್ಬೇಕು ಅಂತ JDS ಮತ್ತು ಕಾಂಗ್ರೆಸ್ ಕೂಡ ಕಾಯ್ತಾ ಇವೆ ಅನ್ನುವಂಥದ್ದು. ನೋಡಬೇಕು ಅದರ ಡೆವಲಪ್ಮೆಂಟ್ ಏನಾಗುತ್ತೆ ಅನ್ನುವಂಥದ್ದು. ಬಹುಶಃ ಇದ್ರ ಬಗ್ಗೆ ಇಲ್ಲಿದಂಗೆ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದ್ರ ಬಗ್ಗೆ ನಿಮ್ದು ಏನೇನು ಮಾಡ್ಬೋದು, ಯಾವ್ಯಾವ ಪಕ್ಷಗಳು ಏನೇನು ಹೆಜ್ಜೆ ಇಡ್ಬೋದು ಅನ್ನೋದ್ರ ಬಗ್ಗೆ. ನಮ್ಮ ಶಾಸಕರ ಮೇಲಿನ ಭಯದಿಂದ ಅಲ್ಲ, ಅವ್ರು ಹೇಳಿದ್ರಲ್ಲ ನಾವೇನೋ ಮಾಡ್ತೀವಿ ಅಂತ ಹೇಳಿ, ಅದು ನಮ್ಮ ಮುನ್ನೆಚ್ಚರಿಕೆ ಕ್ರಮ. ಅದು ನಮಗೆ ನಮ್ಮ ಎಲ್ಲ ಶಾಸಕರ ಮೇಲೆ ಕಾನ್ಫಿಡೆನ್ಸ್ ಇದೆ, ಯಾವುದೇ ಸಮಸ್ಯೆಯಿಂದ ಮಾಡ್ತೀವಿ ಅಂತ ಪಾರ್ಟಿ ಯಾವುದೇ ಒಂದು. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರವಿ ಸುಬ್ರಹ್ಮಣ್ಯ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಏನು ಬೆಂಗಳೂರಿಗೆ ಬಂದಿದ್ರಿಂದ, ಏನು ರಾಜ್ಯಕ್ಕೆ ಬಂದಿದ್ರಿಂದ ವೆಲ್ಕಮ್ ಹೇಳ್ಬೇಕಾ? ಥ್ಯಾಂಕ್ ಯು. ಅಲ್ಲ, ಆ ತರ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಬ್ರಿಜೇಶ್ ಇದಾರೆ, ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ಆಮೇಲೆ ವಿಧಾನ ಪರಿಷತ್ ಸದಸ್ಯೆ ತೇಜಸ್ವಿನಿ ಗೌಡ ಇದ್ದಾರೆ, ಅವರು ಕೂಡ ನಿಮಗೆ ಸ್ವಾಗತ ಕೋರ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಕೂಡ ಹೇಳಿದ್ರು ಸೇಫ್ ಆಗಿರಿ. ರವಿ ಸುಬ್ರಹ್ಮಣ್ಯ ಅವರೇ, ರವಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ರವಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಲ್ಲರೂ ನಮ್ಮ ಸ್ಟುಡಿಯೋದಲ್ಲಿರುವಂತ ತೇಜಸ್ವಿನಿ ಮೇಡಮ್ ಆಗಿರ್ಬೋದು, ಬ್ರಿಜೇಶ್ ಆಗಿರ್ಬೋದು, ಆಮೇಲೆ ಪ್ರಸನ್ನ ಕುಮಾರ್ ಆಗಿರ್ಬೋದು, ಎಲ್ಲರೂ ನಿಮಗೆ ಸ್ವಾಗತ ಕೋರಿದ್ರು ನೋಡಿ. ಅದಕ್ಕೆ ಹೇಳಿದ್ರೆ ಧನ್ಯವಾದಗಳು. ಇಲ್ಲಿವರೆಗೆ ಸ್ವಾಗತ ಕೋರ್ತಾ ಇರಲಿಲ್ಲ, ಅಟ್ಲೀಸ್ಟ್ ಇವಾಗ ಸ್ವಾಗತ ಕೋರೋರು ಯಾರು ಸಿಕ್ಕಿದ್ದಾರೆ ಅಂತ. ಅಲ್ಲ, ಅತೀವ ಚಳಿಯಿಂದ ಆರೋಗ್ಯಕರವಾಗಿ ಇಲ್ಲೂ ಅಲರ್ಟ್ ಆಗಿರ ಕೇಳಿ. ತುಂಬಾ ಮೇಡಮ್ ಹೇಳೋ ಪ್ರಕಾರ ಇಲ್ಲಿ ಬಿಸಿ ಬಿಸಿ ವಾತಾವರಣ ಇದೆ, ಯಾರು ಯಾವ ಸಂದರ್ಭದಲ್ಲಿ ಯಾರಿಗೆ ಆಪರೇಷನ್ ಮಾಡಿದ್ರೆ ಹೇಳಕ್ಕಾಗಲ್ಲ, ಹಾಗಾಗಿ ಬಹಳ ಹುಷಾರಾಗಿರ್ಬೇಕಂತೆ ತೇಜಸ್ವಿನಿ ಮೇಡಮ್ ಹೇಳ್ತಾ ಇದ್ದಾರೆ. ಕಿವಿ ಮಾತು. ಖಂಡಿತವಾಗ್ಲೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲರೂ ಕೂಡ ಇಂಟ್ಯಾಕ್ಟ್ ಆಗಿರ್ತಾರೆ. ಆದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದ್ದು ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಇಂದ ಒಂದು ಗೊಂದಲ ಆಗಿ ನಾವು ಒಂದ್ ದಿವಸ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತೆ ಹೊರತು, ಇಲ್ದಿದ್ರೆ ನಾವು ಮೊನ್ನೆನೆ ಎಲ್ಲರೂ ಬರ್ಲಿಕ್ಕೆ ಪ್ಲಾನ್ ಆಗಿತ್ತು. ನಿನ್ನೆ ರಾತ್ರಿನೇ ನಮ್ಮನ್ನ ಇಲ್ಲಿಂದ ಯಡಿಯೂರಪ್ಪನವರು ಹೊರಡಿ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಟಿಕೆಟ್ ಮತ್ತೊಂದು ಸಮಸ್ಯೆಗಳಿಂದ ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಎಲ್ಲರೂ ಕೂಡ ಬಹುಶಃ ಮಧ್ಯಾಹ್ನದೊಳಗೆ ಎಲ್ಲರೂ ಬರೋರಿದ್ದಾರೆ. ಮಾತಾಡಿ. ಬರೋದು ಅಷ್ಟೇ ಅಲ್ಲ, ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನೇನಿದೆ ಅಂತಕ್ಕಂಥದ್ದನ್ನ ಸ್ಪಂದಿಸಬೇಕು. ಕೆಲವು ಪ್ರದೇಶಗಳಲ್ಲಿ ಬರಗಾಲ ಇದೆ, ಅಂತ ಜಾಗದಲ್ಲಿ ಇರ್ತಕ್ಕಂಥವ್ರು ವಿಶೇಷವಾದಂತ ಗಮನವನ್ನು ಕೊಟ್ಟು ಜನಗಳ ಒಂದು ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟವಾದಂತ ನಿರ್ದೇಶನವನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಶಾಸಕರು ಕೂಡ ಅವರವರ ಕೆಲಸದ ಕಾರ್ಯಕ್ರಮಕ್ಕೆ ಇವತ್ತಿಂದ ಹೊರಡ್ತಾರೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಒಳಗಡೆ ಇದ್ದು ಶಾಸಕರಿಗೆ ಬೇಜಾರಾಗಿತ್ತು. ನಮ್ಮ ಕ್ಷೇತ್ರದ ಜನ ಕಾಯ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಕರೆಗಳು ಬರ್ತಾ ಇವೆ, ಫ್ಯಾಮಿಲಿ ಮೆಂಬರ್ಸ್ ನೋಡ್ಬೇಕು, ದಯವಿಟ್ಟು ಬಿಟ್ಬಿಡಿ ಅಂತ ಶಾಸಕರೆಲ್ಲ ಗೋಗರ್ದ್ರು ಅನ್ನುವಂತ ಮಾತಿತ್ತು. ನಿಜನಾ ಸರ್? ಇಲ್ಲ, ಕೆಲವ್ರಿಗೆಲ್ಲರಿಗೂ ಏನಾಗಿತ್ತು, ಹೊರಗಡೆ ಏನಪ್ಪಾ ಐಷಾರಾಮಿ ಎಲ್ಲ ಹೋಟೆಲ್ಗಳಲ್ಲಿ ಉಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಅಲ್ಲಿರ್ತಕ್ಕಂತಹ ಚಳಿ ಮಧ್ಯದಲ್ಲಿ ಅಲ್ಲಿ ಯಾರಿಗೂ ಆ ತರದ್ದು ಏನು ಭಾವನೆಗಳಿರ್ಲಿಲ್ಲ. ಆದ್ರೂ ನಾವಾಗ್ಲೇ ಬಿಟ್ಟು ಒಂದ್ ವಾರ ಆಗಿದೆ, ಊರಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಇತ್ತು. ಯಾಕಂದ್ರೆ ನಮ್ಮ ಪ್ಲಾನ್ ಇದ್ದಿದ್ದು 4 ದಿವಸ ಮುಂಚೆನೆ ಇತ್ತು, ರಾಷ್ಟ್ರೀಯ ಪರಿಷತ್ ಸಭೆ ಇದ್ದಿದ್ರಿಂದ ಅದಕ್ಕೆ ಎಲ್ಲರೂ ಪ್ರಿಪೇರ್ ಆಗಿದ್ರು. ಎಕ್ಸ್ಟೆಂಡ್ ಆದಂತ ಟೈಮ್ ಅಲ್ಲಿ ಮತ್ತೆ ಈಗ ನಾವು ಅಲ್ಲಿರೋದು ಒಳ್ಳೇದಲ್ಲ ಅಂತಕ್ಕಂಥದ್ದು ಮತ್ತು ಕ್ಷೇತ್ರಕ್ಕೆ ಹೋಗ್ಬೇಕು, ಸಮಸ್ಯೆಗಳಿದೆ ಅಂತಕ್ಕಂಥ ಭಾವನೆ ಇತ್ತಷ್ಟೇ. ಹಾಗಾಗಿ ಎಲ್ಲರೂ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಬೇರೆ ವರಿಷ್ಠರುಗಳು ಕೂಡ ಇದ್ರ ಬಗ್ಗೆ ಹೋಗಿ ನಿಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನು ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಹೊರಟಿದ್ದಾರೆ. ರವಿ, ಏನಾದ್ರು ಭಯ ಇದೆಯಾ? ಬೇರೆ ಬೇರೆ ಪಾರ್ಟಿಯವರು ಏನಾದ್ರು ಕಮಲ ಪಾರ್ಟಿಯ ಸದಸ್ಯರಿಗೆ ಏನಾದ್ರು ಆಪರೇಷನ್ ಮಾಡ್ಬಿಡ್ಬೋದು, ಸೆಳೀಬಹುದು ತಮ್ಮ ಕಡೆಗೆ, ಆ ಥರದ್ದು ಏನಾದ್ರು ಭಯ ಇದೆಯಾ? ಇಲ್ಲ, ಇವರ ಹೇಳಿಕೆಗಳು ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಕಮಲದ 104 ಶಾಸಕರು ಕೂಡ ಮತ್ತೆ ಈಗ ಏನು ನಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಬಂದಿದ್ದಾರೆ ಇಬ್ಬರು ಇಂಡಿಪೆಂಡೆಂಟ್ಸ್, ಎಲ್ಲರೂ ಕೂಡ ಇಂಟ್ಯಾಕ್ಟ್ ಆಗಿದ್ದಾರೆ. ಯಾವುದೇ ಒಂದು ಕೂಡ ಬದಲಾವಣೆಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗೋದಿಲ್ಲ. ನಾವು ಒಂದು
ಒಂದು ವಿರೋಧ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ಏನ್ ಕೆಲಸ ಮಾಡಬೇಕು ಅದ್ರ ಕಡೆ ಗಮನವನ್ನ ಕೊಡ್ತೀವಿ. ವಿನಾಕಾರಣ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ಸೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅಲ್ಲಿರ್ತಕ್ಕಂತ ನಾಯಕರ ಒಳಜಗಳಗಳು ಇದರಿಂದ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತು. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಾಗತ್ತೆ ಹಳೆಯ ಅನುಭವಗಳಿಂದ. ಹಾಗಾಗಿ ನಾವು ಸ್ವಲ್ಪ ಪ್ರಿಕಾಷನರಿ ಮೆಜರ್ಸ್ ಅನ್ನು ತಗೊಂಡು ನಾವು ಅದನ್ನ ಮಾಡ್ಲಿಲ್ಲ ಅಂದಿದ್ರೆ ನೀವ್ ಯಾಕೆ ಗಮನ ಕೊಡ್ಲಿಲ್ಲ ಅಂತ ಹೇಳಿ ನಮಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಮೆಂಟ್ಸ್ ಗಳು ಬರೋ ಸಾಧ್ಯತೆಗಳಿತ್ತು. ಆದ್ರಿಂದ ಇವತ್ತು ಎಲ್ಲವೂ ಕೂಡ ಬಗೆಹರಿದಿದೆ. ಇವತ್ತು ನಾವು ಜನರ ಪರವಾಗಿ ನಿಂತು ಇವತ್ತು ರಾಜ್ಯದ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತೀವಿ. ಸೊ ಕಮಲದ ದಳಗಳು ಅಷ್ಟು ಸುಲಭವಾಗಿ ಕೈ ಸೇರಲ್ಲ. ಅಲ್ಲ, ಕಮಲದ ದಳಗಳು ಯಾರಿಗೂ ಉದುರೋದು ಇಲ್ಲ, ಯಾರ ಕೈಲೂ ಸೇರೋದು ಇಲ್ಲ. ಅಲ್ಲ, ಒಂದು ಅರ್ಥ ಮಾಡ್ಕೊಂಡ್ರಿ ಅನ್ಕೋತೀನಿ. ಮೊದಲು ಕಮಲ ಬಂತು, ಆಮೇಲೆ ದಳ ಬಂತು, ಆಮೇಲೆ ಕೈ ಸೇರಲ್ಲ ಅಂತ ಬಂತು, ಮೂರು ಬಂತಿಲ್ಲಿ. ಕಮಲ ಯಾವ ದಳಗಳ ಕೈಯನ್ನು ಸೇರೋದಿಲ್ಲ. ಖಂಡಿತ ಬಹಳ ಮಾರ್ಮಿಕವಾಗಿ ಹೇಳಿದಿರಿ, ಬಹಳ ಮಾರ್ಮಿಕವಾಗಿ ಹೇಳಿದಿರಿ. ಖಂಡಿತವಾಗ್ಲೂ ಯಾರು ಹೋಗೋದಿಲ್ಲ, ಎಲ್ಲರೂ ಇಂಟ್ಯಾಕ್ಟ್ ಆಗಿರ್ತಾರೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನ ಅವ್ರು ಸರಿಪಡಿಸ್ಕೊಂಡ್ರೆ ಸಾಕಾಗಿದೆ ಈಗ ಅವರಿಗೆ. ಹಾಗಾಗಿ ಅವರು ನಮ್ಮ ಕಡೆಗೆ ಯಾವುದೇ ಗಮನಗಳನ್ನ ಕೊಡೋದಿಲ್ಲ. ಬಹುಶಃ ಅವರವರು ಅಲ್ಲಲ್ಲಿರ್ತಕ್ಕಂಥ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ವಿಚಾರಗಳನ್ನ ಅವರು ಸರಿಪಡಿಸ್ಕೊಂಡು ರಾಜ್ಯದ ಹಿತದೃಷ್ಟಿಯಿಂದ, ಜನಗಳ ಹಿತದೃಷ್ಟಿಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರದ್ದು ಕರ್ತವ್ಯ ಆಗಿದೆ. ಬಹುಶಃ ಆ ಕಡೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಓಕೆ, ನಾನು ಮೊನ್ನೆ ನೀವು ನೋಡ್ತಾ ಇದ್ರಿಲ್ಲೋ ಗೊತ್ತಿಲ್ಲ, ರಾತ್ರಿ 9 ಗಂಟೆ ನ್ಯೂಸಲ್ಲಿ ಹೇಳ್ತಾ ಇದ್ದೆ ಶಾಸಕರುಗಳು ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ನಾವು ಕೂಡ ಹೇಳ್ತಾ ಇರ್ತೀವಿ. ಆದರೆ ಯಾವ ಶಾಸಕರು ಕೂಡ ಇಲ್ಲಿಂದ ಹೋಗಿರುವಂಥವ್ರು ಅವರು JDSನವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟಿಯವರಾಗಿರ್ಬೋದು, ಕರ್ಕೊಂಡೋಗಿ ಇಟ್ಕೊಳ್ತಾರಲ್ಲ, ಅವ್ರು ಎಂಜಾಯ್ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಅದರಲ್ಲೂ ನಾನು ನಿಮ್ಮನ್ನೊಂದು ಉಲ್ಲೇಖ ಮಾಡೋದು ಮಾತು ಹೇಳಿದೆ ರವಿ, ಗಮನಿಸಿದ್ರಲ್ಲೋ ಗೊತ್ತಿಲ್ಲ. ರವಿ ಸುಬ್ರಹ್ಮಣ್ಯ ಅಂತವ್ರಿಗಂತೂ ತುಂಬ ಕಷ್ಟ ಇಂಥವೆಲ್ಲ ಅಂತ. ಯಾಕಂದರೆ ನೀವು ಹೊರಗಡೆ ಬಂದರೆ ನೀರು ಕುಡಿಯಲ್ಲ, ಕಾಫಿ ಟೀ ಕುಡಿಯಲ್ಲ, ಹೊರಗಡೆ ಏನು ಊಟ ಮಾಡಲ್ಲ. ನಿಮಗೆ ಮೊದಲು ಯಾವ ಬಿಟ್ಟರೆ ಸಾಕು ಅಂತ ಅನಿಸಿರ್ಬೇಕು ನಿಮಗೆ. ಇಲ್ಲ, ಹಾಗಲ್ಲ. ಅದು ಯಾಕೆಂದ್ರೆ ಎಲ್ಲರೂ ಇದ್ದಾಗ ನಾವು ಅದಕ್ಕೆ ಹೊಂದ್ಕೊಂಡು ಇರ್ಲೇಬೇಕಾಗತ್ತೆ. ನಾನು ಅದನ್ನ ವಾಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಅನೇಕ ಸ್ನೇಹಿತರು ಹೇಳಿದ್ರು ತಾವು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಅಂತ. ಆದ್ರೆ ಅದು ನನಗೆ ಅಭ್ಯಾಸ ಆಗಿ ಹೋಗಿರೋದ್ರಿಂದ 15 ವರ್ಷದಿಂದ ಅದೇನು ಸಮಸ್ಯೆ ಅಂತ ಅನ್ಸಿಲ್ಲ ನನಗೆ. ಬಟ್ ಆದ್ರೆ ನಾವು 4 ಜನ ಹೆಂಗಿರ್ತಾರೆ ನಾವು ಅಲ್ಲೂ ಹೊಂದ್ಕೊಂಡಿರ್ಬೇಕಾಗತ್ತೆ. ನಮ್ಮ ವಿಶೇಷತೆ ಹೊರಟು ಇದಾಗಲ್ಲ. ಆದ್ರಿಂದ ನನಗೆ ಅಭ್ಯಾಸ ಆಗಿರೋದ್ರಿಂದ ಆಮೇಲೆ ನನಗೆ ಅದ್ರ ಕಡೆ ಅಷ್ಟೊಂದು ಗಮನ ಇಲ್ದಲೇ ಇರೋದ್ರಿಂದ ಹೆಂಗೋ ಒಂದು ನಡೆದೋಗುತ್ತೆ. ಎಸ್ ರವಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಮಾತಾಡೋಕ್ಕೆ ರವಿ ಸುಬ್ರಹ್ಮಣ್ಯ ಮಾತಾಡ್ತಾ ಇದ್ರು. ಬಹುಶಃ ನಾನು ಮೊನ್ನೆ ಹೇಳಿದ್ದೆ ನಾನು ರವಿ ಸುಬ್ರಹ್ಮಣ್ಯ ಅವ್ರದ್ದು ಒಂದು ಭಾಳ ವಿಶೇಷವಾದಂಥ ಒಂದು ಸಂಪ್ರದಾಯ ಪಾಲನೆ ಮಾಡ್ಕೊಂಬರ್ತಾರೆ ಪ್ರಸನ್ನ ಕುಮಾರ್ ಅವರು. ಏನು ಅಂದರೆ ಅವ್ರು ಹೊರಗಡೆ ಬಂದರೆ ನೀರು ಬಿಟ್ಟು ಬೇರೆ ಏನೂ ತಗೊಳ್ಳಲ್ಲ. ಎಲ್ಲರೇ ಹೋದಂಥ ಸಂದರ್ಭದಲ್ಲಿ ಹೊರಗಡೆ ಊಟ ಮಾಡಲ್ಲ. ಅವರವರೇ ಅಡುಗೆ ಮಾಡ್ಕೊಂಡು ತಿನ್ನುವಂಥ ಇದು ಅಂದರೆ ಮೊದಲಿಂದನೂ ಪಾಲನೆ ಮಾಡ್ಕೊಂಡು ಬಂದಿರುವಂಥದ್ದು ಅದು. ಸೊ ಅದು ಅವ್ರ ಕಮಿಟ್ಮೆಂಟ್ ಮೆಚ್ಚಬೇಕು, ಪ್ರಶ್ನೆ ಬೇರೆ. ಆದರೆ ಹೇಳಿದ್ರೆ ಈಗ ಇಲ್ಲ ನಾನು ಈಗ 15 ವರ್ಷ ರಾಜಕಾರಣದಲ್ಲಿ ಇರೋದ್ರಿಂದ ಸ್ವಲ್ಪ ಬದಲಾವಣೆ ಆಗಿದೆ ನನ್ನಲ್ಲೂ ಕೂಡ ಅನ್ನುವಂಥ ಮಾತು. ಒಬ್ಬರಾದ ಮೇಲೆ ಒಬ್ಬ ಶಾಸಕರು ಇದೀಗ ತಾನೇ ಬರ್ತಾ ಇದ್ದಾರೆ. ಮಧ್ಯಾಹ್ನದ ಒಳಗಡೆಗೆ BJPಯ ಎಲ್ಲ ಶಾಸಕರು ಬರುವಂಥ ಸಾಧ್ಯತೆಗಳು ಇವೆ. ಇನ್ನು ಗುರುಗ್ರಾಮದ ಹೋಟೆಲಲ್ಲಿ ಶಾಸಕರ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಟೆಲ್ಗೆ BJPಯಿಂದ ಹಣ ಖರ್ಚಾಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾದರೆ ಹಣ ಕೊಟ್ಟಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸೊ BJPಯಿಂದ ಹಣ ಸಂದಾಯ ಆಗಿಲ್ಲ. ಬೆಂಗಳೂರಿನಲ್ಲಿ BJP MLC ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಏನಾದರೂ ಅತಿಥಿಗಳಾಗಿ ಇವ್ರನ್ನೇನಾದರೂ ಕರೆದು ಇಟ್ಕೊಂಡಿದ್ರಾ, ಅಥವಾ ಏನಾದರೂ ಬೇರೆ ಯಾರಾದರೂ ಪೇ ಮಾಡಿದ್ರಾ, ಅಥವಾ ಪಕ್ಷದ ಕೇಂದ್ರ ಇದರಿಂದ ಏನಾದರೂ ಪೇ ಆಯ್ತಾ, ಅಥವಾ ರಾಜ್ಯದವರೇ ಏನಾದರೂ ಅದರ ಜವಾಬ್ದಾರಿ ನೋಡ್ಕೊಂಡಿದ್ದಾರೆ? ಅವರ ವಾಸ್ತವ್ಯವನ್ನ ಶಾಸಕರೇ. ಓಕೆ, ಸೊ ಅವರು ವೈಯಕ್ತಿಕವಾಗಿ ಬರ್ತಿದ್ದಾರೆ, ಪಾರ್ಟಿಯಿಂದ ಕೊಟ್ಟಿಲ್ಲ ಅನ್ನೋದು ಅದರ ಅರ್ಥ. ತೇಜಸ್ವಿನಿ ಮೇಡಮ್ ಅವ್ರ ಪ್ರಕಾರ ಯಾರ್ಯಾರು ಹೋಗಿದ್ರಲ್ಲ ಶಾಸಕರೇ ಆ ಖರ್ಚು ವೆಚ್ಚಗಳನ್ನು ಭರಿಸಿದ್ದಾರೆ ಅನ್ನುವಂಥ ಮಾತು. ಓಕೆ, ಸೊ ಇಲ್ಲಿ ತನಕ ಏನು ಅಂದರೆ ಈ ಹಿಂದೆಲ್ಲ ರೆಸಾರ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ತಾವು ಗಮನಿಸಿರ್ತೀರಿ, ಇವ್ರಿಗೆಲ್ಲ ಹಣ ಎಲ್ಲಿಂದ ಬಂತು, ಏನು ಎತ್ತ, ಜೊತೆಗೆ ಯಾರ್ಯಾರು ಅದನ್ನು ಪೇ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವರದಿಗಳನ್ನು ಬಿತ್ತರಿಸಿದ್ದು ಕೂಡ ಇದೆ. ಸೊ ಇದೊಂದು ಹೊಸ ವಿಚಾರವೇ. ಅಂದರೆ ಯಾರ್ಯಾರು ನಿಮಗೆ ಕಮಿಟ್ಮೆಂಟ್ ಇದೆಯಲ್ಲ ಅವರವರೇ ಭರಿಸಬೇಕು ಅನ್ನುವಂಥದ್ದು ಇದೆಯಲ್ಲ. ಪೇಮೆಂಟ್ ಆಗಿಲ್ಲ ಅನ್ನೋದು ಕಂಪ್ಲೇಂಟ್ ಇದೆ. ಅಂಥ ಸಂದರ್ಭದಲ್ಲಿ ಒಂದು ನಿಮಿಷ BSY ಮಾತಾಡ್ತಾ ಇದ್ದಾರೆ. ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾನೆ. ಎಲ್ಲರೂ ಮಧ್ಯಾಹ್ನದೊಳಗಡೆ ಬಂದ್ರಿ ಸರ್. ಸಭೆ ಏನಾದ್ರು ಸರ್ ಇಲ್ಲಿ ಮಧ್ಯಾಹ್ನ ಬರ್ತಾರೆ ಅಂದ್ರಲ್ಲ. ಕಾಂಗ್ರೆಸ್ನ ಕಡೆಯಿಂದ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಬನ್ನಿ, ಅದರ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬರ್ತಾ ಇದೆ. ಅಂದರೆ ಯಾರ್ಯಾರು ಮಿಸ್ ಆಗಿದ್ರು ಆ ಶಾಸಕರ ಮೇಲೆ ಕ್ರಮಗಳು ಏನೇನು, ಕಾಂಗ್ರೆಸ್ ಪಕ್ಷ
ಏನು ಯೋಚಿಸ್ತಾ ಇದೆ, ರೆಬೆಲ್ ಶಾಸಕರಿಗೆ ನೋಟಿಸ್ ನೀಡಲಿಕ್ಕೆ ಸಿದ್ಧತೆ ಆಗಿದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಅದು ನಿನ್ನೆಯಿಂದಲೂ ಕೂಡ ಕೇಳಿಬಂದಿತ್ತು. ಆದರೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ CLP ಕಾರ್ಯದರ್ಶಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ. ಶಾಸಕರಿಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. CLP ಕಾರ್ಯದರ್ಶಿ PR ರಮೇಶ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಹೆಜ್ಜೆ ಏನು? ವಕೀಲರ ಸೂಚನೆ ಮೇರೆಗೆ ಶೋಕಾಸ್ ನೋಟಿಸ್ಗೆ ಸಿದ್ಧತೆಗಳು ಆಗ್ತಾ ಇದೆ. ಶಾಸಕರುಗಳಿಗೆ ನೋಟಿಸ್ ನೀಡಲಿಕ್ಕೆ ಸಿದ್ಧತೆಗಳಾಗ್ತಿರುವಂಥದ್ದು. 4 ಪ್ರತ್ಯೇಕ ಫೈಲ್ಗಳನ್ನು ರಮೇಶ್ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಅಂತ. ಬಹುಶಃ ಏನು ಅಂದರೆ ಈ ನಾಯಕರು ಕರೆದರೂ ಕೂಡ, ಸೂಚನೆ ಕೊಟ್ಟರೂ ಕೂಡ, ಕಟ್ಟಪ್ಪಣೆ ಹೊಡೆಸಿದರೂ ಕೂಡ ನಾಯಕರುಗಳು ಈ ರೀತಿ ಕೈ ಕೊಡ್ತಾರೆ ಅನ್ನೋದಾದರೆ, ಸೊ ಯಾರಾದರೂ ಒಬ್ಬರ ವಿರುದ್ಧನಾದರೂ ಈ ರೀತಿ ಕ್ರಮವನ್ನು ತಗೊಂಡ್ಬಿಟ್ರೆ ಇನ್ನು ಉಳಿದಂಥವ್ರಿಗೆ ಅದು ಮಾದರಿ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಕೂಡ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಶಾಸಕರಿಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ದೀವಿ ನಾವು, ಹಿಂಗೆ ಬಿಟ್ಟರೆ ಆಗಲ್ಲ ಅಥವಾ ಒಬ್ಬರು ಮಾಡೋದಿದೆಯಲ್ಲ ಅದು ಇನ್ನು ಉಳಿದಂಥವ್ರಿಗೂ ಕೂಡ ಮಾದರಿ ಆಗಿಬಿಡುತ್ತೆ ಅನ್ನುವಂಥ ಭಯ, ಆತಂಕ ಸಹಜವಾಗಿ ಎಲ್ಲ ಪಕ್ಷಗಳಲ್ಲಿರುತ್ತೆ. ಕಾಂಗ್ರೆಸ್ಸಲ್ಲಿ ಕೂಡ ಅದರದ್ದು ಜಾಸ್ತಿನೇ ಇದೆ. ಯಾಕಂದರೆ ಸ್ವತಃ ಸಿದ್ದರಾಮಯ್ಯನವರೇ ಕೂತ್ಕೊಂಡು ಫೋನ್ ಕರೆ ಮಾಡಿ ಕರೆದರೂ ಕೂಡ ಬಂದಿಲ್ಲ ಅಂತಂತಂದರೆ ಇವ್ರು ಯಾರ ಮಾತು ಕೇಳಲ್ಲ ಅನ್ನುವಂಥದ್ದು ಮನವರಿಕೆ ಆಗೋಗ್ಬಿಟ್ಟಿದೆ. ಹೀಗಾಗಿ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂಥದ್ದು. ಹೆಚ್ಚಿನ ವಿವರ ಏನಿದೆ ಪ್ರಮೋದ್? ರಂಗನಾಥ್, ಈಗಾಗಲೇ ಕಾಂಗ್ರೆಸ್ ಪಕ್ಷ ಒಂದು ಬೆಂಚ್ ಮಾರ್ಕ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಖಂಡಿತವಾಗ್ಲೂ ಈಗಾಗಲೇ ರೆಡಿ ಆಗ್ತಾ ಇರೋ ತಪ್ಪಾಗಲ್ಲ. ಯಾಕಂದ್ರೆ ಈಗ ಏನ್ ಘಟನೆ ಆಗಿದೆ ಅಂದ್ರೆ ರೆಸಾರ್ಟ್ ರಾಜಕೀಯ ಏನ್ ನಡೀತಾ ಇದೆ, ಇದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಒಂದ್ ರೀತಿ ಆತಂಕದ ಬೆಳವಣಿಗೆ. ಸದ್ಯಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಆಗದೆ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ಪುನರಾವರ್ತನೆ ಆದ್ರೆ ಅವಾಗ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಕಷ್ಟವಾಗತ್ತೆ. ಅವಾಗ ಎಲ್ಲಾ ಶಾಸಕರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ. ಪ್ರತಿ ಬಾರಿ ಕೂಡ ದಮ್ಮಯ್ಯ ದಾತಾರ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿ ಕರೆಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಸಾಧ್ಯವಾಗಲ್ಲ, ಯಾವುದೇ ನಾಯಕತ್ವಕ್ಕೂ ಸಾಧ್ಯವಾಗಲ್ಲ. ಹೀಗಾಗಿ ಈಗ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಸ್ಪಷ್ಟವಾದಂತ ಸಂದೇಶವನ್ನ ನೀಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಕೂಡ ರೆಡಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ನೋಟಿಸ್ಗಳು ಈಗಾಗಲೇ ಸಿದ್ಧವಾಗಿದೆ. ಅಂದ್ರೆ ನಾಗೇಂದ್ರ ಮತ್ತೆ ಉಮೇಶ್ ಜಾಧವ್ ಸೇರಿದಂತೆ ಒಟ್ಟು 4 ಯಾರ್ಯಾರು ಗೈರಾಗಿದ್ರು ಅವರೆಲ್ಲರ ಹೆಸರಲ್ಲೂ ಕೂಡ ಒಂದು ನೋಟಿಸ್ ಅನ್ನ ರೆಡಿ ಮಾಡ್ಕೊಳ್ಳಲಾಗಿದೆ. ಆದ್ರೆ ಯಾರ್ಯಾರಿಗೆ ನೋಟಿಸ್ ಸರ್ವ್ ಮಾಡಬೇಕು ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯನವರೇ ನಿರ್ಧಾರ ಮಾಡ್ತಾರೆ. ಇವತ್ತಿನ CLP ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ವಕೀಲರಿದ್ದಾರೆ, ಸುಪ್ರೀಂ ಕೋರ್ಟ್ ನ ವಕೀಲರ ಜೊತೆ ಕೂಡ ಮಾತುಕತೆ ಆಗಿದೆ. ಅವರೇ ಒಂದು ಡ್ರಾಫ್ಟಿಂಗ್ ಅನ್ನ ರೆಡಿ ಮಾಡಿ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಈ ಒಂದು ನೋಟಿಸ್ ಅನ್ನ ರೆಡಿ ಮಾಡಲಾಗಿದೆ. ಪ್ರಮುಖವಾಗಿ ರಂಗನಾಥ್, ಈಗ ಕೇವಲ ಕರ್ನಾಟಕ ರಾಜಕೀಯದಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ವಾತಾವರಣ ಇದೆ. ಅಲ್ಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಶಾಸಕರ ಸಂಖ್ಯೆ ಅಂತರ ತೀರಾ ಕಡಿಮೆ ಇದೆ. ಅಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಸಂದರ್ಭ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂದೇಶ ರವಾನೆ ಮಾಡಿ ಈ ಒಂದು ಏನ್ ಕ್ರಮದ ಮೂಲಕ ಸಂಪೂರ್ಣವಾಗಿ ಪಕ್ಷದ ಯಾರ್ಯಾರು ಬಂಡಾಯ ಅಸಮಾಧಾನ ಉಂಟು ಮಾಡ್ತಾರೆ ಅಂತವರಿಗೆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದ್ದಾರೆ. ಓಕೆ ಪ್ರಮೋದ್, ಸರಿಯಾದಂಥ ನಿರ್ಧಾರ. ಯಾಕಂದ್ರೆ ಯಾವ್ಯಾವ ಪಾರ್ಟಿ ಮೇಲೆ ಗೆದ್ದು ಬಂದಿರ್ತಾರೆ, ಯಾವ್ಯಾವ ಪಾರ್ಟಿ ಎಫರ್ಟಿಂದ ಗೆದ್ದು ಬಂದಿರ್ತಾರೆ, ಆ ಶಾಸಕರು ಇದ್ದಕ್ಕಿದ್ದಂಗೆ ಬೇರೆ ಪಾರ್ಟಿ ಕಡೆ ಹೊರಟ್ಬಿಟ್ರೆ ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಪಕ್ಷಗಳ ಗತಿ ಏನು, ಸಿದ್ಧಾಂತಗಳ ಗತಿ ಏನು, ಪ್ರಜಾಪ್ರಭುತ್ವ ಅನ್ನೋದು ಇದಕ್ಕೇನೇನಾ, ಸ್ವಾತಂತ್ರ್ಯ ಅನ್ನುವಂಥದ್ದು ಇದೇನೇನಾ? ಹೀಗಾಗಿ ಅತ್ಯಂತ ಸಹಜವಾಗಿ ಪಾರ್ಟಿಯವರು ಏನು ಸ್ಟೆಪ್ ತಗೋಬೇಕು ತಗೊಳ್ತಾರೆ. ಕೆಲವರನ್ನ ಅತಿಯಾಗಿ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ನಾಯಕರು. ಈ ನಾಯಕರುಗಳ ವಿರುದ್ಧನೇ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಕೈಗೆ ಸಿಗಲ್ಲ, ಫೋನ್ ಮಾಡಿದ್ರು ಕೂಡ ಅವರು ಸಂಪರ್ಕಕ್ಕೆ ಸಿಗಲ್ಲ, ಬರ್ತೀವಿ ಅಂತಾರೆ ಬರಲ್ಲ. ಸೊ ಇಂಥ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ ನಾಯಕರುಗಳು, ಎಲ್ಲ ಪಾರ್ಟಿನಲ್ಲೂ ಕೂಡ. ಸೊ ಈ ಮುಲಾಜಿಲ್ದಂಗೆ ಇಂಥ ನಾಯಕರುಗಳನ್ನ ಕಿತ್ತಾಕಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ತಪ್ಪು ಸಂದೇಶ ರವಾನೆ ಆಗಿಬಿಡುತ್ತೆ. ಜೊತೆಗೆ ಏನಂದರೆ ಈ ನೋಡ್ತಿರ್ತಾರಲ್ಲ ಜನಸಾಮಾನ್ಯರು ಕೂಡ, ಈ ನಾಯಕರಿಗೆ ಹಿಡ್ತಾ ಇಲ್ವಾ, ಈ ಬಿಗಿಲ್ವಾ, ಇವರು ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗ್ಬಿಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಈಗ ಭಾಳ ಸೀರಿಯಸ್ ಆದಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿರುವಂಥದ್ದು. ಇದು ಬಹುಶಃ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಅನ್ವಯ ಆಗುವಂಥದ್ದು. ಮೇಡಮ್ ಬಂದೆ ಲಾಸ್ಟ್ ಅವ್ರ ಒಪಿನಿಯನ್ ತೊಗೊಂಡ್ಬಿಡ್ತೀನಿ. ಸರ್ ಏನಂತೀರಿ ಇದ್ರ ಬಗ್ಗೆ? ಒಂದು ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ವೋಟ್ ಶೇರ್ ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇವಾಗ ಮಧ್ಯಪ್ರದೇಶದಲ್ಲಿ BJPಗೆ 0.5% ಹೆಚ್ಚು ಬಂದಿದೆ ಅಂತ ಇವರೆಲ್ಲ ಬೀಗ್ತಾ ಇದ್ರು. ಈ 2018 ಚುನಾವಣೆಯಲ್ಲಿ 38% ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇವಾಗ ನಮ್ಮ ಜಾಯಿಂಟ್ ಕ್ಯಾಂಡಿಡೇಟ್ ಹಾಕಿದ್ರೆ ಇವಾಗ ಯಾರ್ಯಾರು ಶಾಸಕರು ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಮನಸ್ಸು ಮಾಡಿದ್ದಾರೆ, ಯಾರು ಆಮಿಷಕ್ಕೆ ಒಳಗಾಗಿದ್ದಾರೆ, ಆ ಶಾಸಕರಿಗೆ ತುಂಬ ತೊಂದರೆ ಆಗುತ್ತೆ. ಜಾಯಿಂಟ್ ಕ್ಯಾಂಡಿಡೇಟ್ ಹಾಕ್ತು ಅಂತ ಹೇಳಿದ್ರೆ ಇನ್ನೂ ತೊಂದರೆ ಆಗುತ್ತೆ. ನಮ್ಮ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಫೈಟ್ ಮಾಡಿದ್ರು ಕೂಡ ತುಂಬ ತೊಂದರೆ ಆಗುತ್ತೆ. ಸೊ ಆ ಕಾರಣದಿಂದ ಇವತ್ತು ಯಾರೇ ಆಗಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಲೇಬೇಕಾಗುತ್ತೆ. ಏಕೆಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಏಕೆಂತ ಹೇಳಿದ್ರೆ ಒಂದು ಕೋಲಿಷನ್ ನಡೆಸಬೇಕು ಅಂತ ಹೇಳಿದವಾಗ ಸ್ವಲ್ಪ ನಾವು ಲೂಸ್ ಬಿಡಬೇಕಾಗುತ್ತೆ, ಸಂಪೂರ್ಣವಾಗಿ ಟೈಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಅತಿ ಹೆಚ್ಚಾದಾಗ
ಅದಕ್ಕೆ ನಾವೊಂದು ಕ್ರಮ ತಗೊಳ್ಳೇಬೇಕಾಗುತ್ತೆ. ಅದರಲ್ಲಿ ಕ್ರಮ ತಗೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್. ಯಾಕೆಂತ ಹೇಳಿದ್ರೆ ಈ ಶಾಸಕರು ಗೆದ್ದಿರುವಂಥದ್ದು ಅವರು ಪರ್ಸನಲ್ ವರ್ಚಸ್ ಮೇಲಲ್ಲ, ಅವ್ರು ಗೆದ್ದಿರುವಂಥದ್ದು ಸ್ವಲ್ಪ ಪಕ್ಷನೂ ಅದಕ್ಕೆ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಪಕ್ಷದ ಟಿಕೆಟ್ಗೋಸ್ಕರ ಇಷ್ಟು ಒದ್ದಾಡ್ತಿರಲಿಲ್ಲ ಜನ. ಅದ್ರ ಮೇಲೆ ನೀವು ಟಿಕೆಟ್ಗೋಸ್ಕರ ಒದ್ದಾಡೋದು, ಅದಾದ್ಮೇಲೆ ನೀವು ಗೆದ್ದ ಮೇಲೆ ನೀವು ಹಿಂಗೆ ಆಟಾಡ್ಸೋದು ಪಕ್ಷನ ಅಂತ ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ಇದಕ್ಕೆ ಒಂದು ಖಂಡಿತವಾಗ್ಲೂ ಒಂದು ಮೆಸೇಜ್ ಕಳಿಸ್ಲೇಬೇಕಾಗುತ್ತೆ. ಅದಕ್ಕೆ ನಾವು ಸಜ್ಜಾಗಿದ್ದೀವಿ. ಬಟ್ ಇದರಲ್ಲಿ ಸುಮ್ಮನೆ ಯಾರ ಮೇಲಾದರೂ ನಾವು ಕ್ರಮ ತಗೊಳ್ಳುವಂಥ ಒಂದು ದೃಷ್ಟಿ ಇಲ್ಲ ನಮಗೆ. ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಜೆನ್ಯೂನ್ಲಿ ಯಾರಿಗಾದ್ರೂ ಒಂದು ಯಾವುದೋ ಕಾರಣದಿಂದ ಅವ್ರು ನೆನ್ನೆ ಭಾಗವಹಿಸೋಕ್ಕಾಗಲಿಲ್ಲ ಅಥವಾ ಇವತ್ತು ಬರೋಕ್ಕಾಗಲಿಲ್ಲ, ಪರಿಗಣಿಸಬೇಕು ಅಂತ ಅದು ನಾನು ಡೆಫಿನೆಟ್ಲಿ ನಾವು ರೀಸನೇಬಲ್ ಆಪರ್ಚುನಿಟಿ ಕೊಡ್ತೀವಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಒಂದು ಮಾತಾಡಿದ್ರೆ ತಾವು ಆರ್ ವಿ ವೆಂಕಟೇಶ್, ಕಾಂಗ್ರೆಸ್ನ ಹಿರಿಯ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ತೇಜಸ್ವಿನಿ ಮೇಡಮ್, ಪ್ರಸನ್ನ ಕುಮಾರ್ ನಮ್ಮ ಜೊತೆಗೆ ಇರ್ತಾರೆ. ಅವ್ರ ಜೊತೆಗೂ ಚರ್ಚೆ ಮಾಡ್ತೀನಿ. ಇನ್ನಷ್ಟು ವಿವರಗಳನ್ನು ನಿಮ್ಮ ಮುಂದಿಡ್ತೀವಿ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಒಬ್ಬೊಬ್ಬಾದಿ ಶಾಸಕರು ಬರ್ತಾ ಇದ್ದಾರೆ. BJPಯ ಶಾಸಕರುಗಳು ಮಧ್ಯಾಹ್ನದ ವೇಳೆಗೆ ಎಲ್ಲ ಶಾಸಕರು ಬರುವಂಥ ಸಾಧ್ಯತೆಗಳಿದೆ. ಇನ್ನೊಂದು ಕಡೆಗೆ ಎರಡೆರಡು ರೆಸಾರ್ಟ್ಗಳಲ್ಲಿ ಕಾಂಗ್ರೆಸ್ನ ನಾಯಕರು ಹಂಚಿ ಹೋಗಿದ್ದಾರೆ. ಸೊ 2 ರೆಸಾರ್ಟ್ಗಳಲ್ಲಿ ಇರುವಂಥದ್ದು ರೆಸಾರ್ಟ್ ರಾಜಕಾರಣ ಕರ್ನಾಟಕದಲ್ಲಿ ಮತ್ತೆ ಆರಂಭ ಆಗಿದೆ. ಬನ್ನಿ ಇವೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಪ್ರಸನ್ನ ಕುಮಾರ್ ಏನಂತ ತಿಳ್ಕೊಳ್ಳೋಣ. ಪ್ರಸನ್ನ ಕುಮಾರ್, ನೀವು ಸಾಕಷ್ಟು ಮಾತಾಡಿದ್ದೀವಿ ನಾವು ಇಲ್ಲಿ ತನಕ. ಸೊ ಈ ರೆಸಾರ್ಟ್ ರಾಜಕಾರಣದ್ದು ಯಾರ್ಯಾರು ವಿರೋಧ ಮಾಡ್ತಾರಲ್ಲ, ಬದಲಾದಂಥ ಸನ್ನಿವೇಶದಲ್ಲಿ ಅವರೇ ರೆಸಾರ್ಟ್ ರಾಜಕಾರಣಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅನಿವಾರ್ಯ ಸ್ಥಿತಿ. ಖಂಡಿತ ಅದೇನಾಗಿದೆ, ನಾವು ಹೇಳ್ತೀವಿ ವೇದ ಹೇಳಲಿಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಅಂತ. ಹಂಗೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಒಬ್ಬರು ರೆಸಾರ್ಟ್ ಹೋದಾಗ ನೋಡಿ ಇವರು ರೆಸಾರ್ಟ್ಗೆ ಅಂತಾರೆ, ಮತ್ತು ಅವರೇ ಬಂದಾಗ ನಮ್ಗೆ ಅನಿವಾರ್ಯ ಆಗಿತ್ತು, ನಮ್ಮ ರಕ್ಷಣೆ ಮಾಡ್ಕೋಬೇಕು ಅಂತಾರೆ. ಸೊ ರಂಗನಾಥ್, ಈಗ ಒಟ್ಟಾರೆ ಪರಿಸ್ಥಿತಿ ನೋಡಿದ್ರೆ ಈಗ ನಮ್ಮ ರಾಜ್ಯದ್ದು ಇದು ತಕ್ಷಣಕ್ಕೆ ಬಗೆಯಿರೋ ಈ ರಾಜಕೀಯ ತಕ್ಷಣ ಕಾಣ್ತಾ ಇಲ್ಲ. ಬಹುಶಃ ಇನ್ನೂ ಈ ಬಜೆಟ್ ಅಧಿವೇಶನ ಫೆಬ್ರವರಿನಲ್ಲಿ ಆರಂಭ ಆಗುತ್ತೆ. ಅಲ್ಲಿವರೆಗೂ ಈ ಟೆನ್ಷನ್ಗಳು ಯಾರಿಗೂ ತಪ್ಪಿದ್ದಲ್ಲ, ಒಂದು ಸರ್ಕಾರಕ್ಕೂ ತಪ್ಪಿದ್ದಲ್ಲ, ಇನ್ನೊಂದು ಪ್ರತಿಪಕ್ಷದವರು ಅವ್ರೇನು ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಸಹ ಅವ್ರೇನೇ ಪ್ರಯತ್ನ ಪಡ್ತಿಲ್ಲ ಅಂದ್ರೆ ಪ್ರಯತ್ನ ಪಡ್ತಾ ಇರೋದಂತ ಹೌದು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಅವರು ಸುಮ್ಮನೆ ಇರೋದಿಲ್ಲ, ಇವರು ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ. ಹಾಗಾಗಿ ಬಜೆಟ್ ಅಧಿವೇಶನದವರೆಗೂ ಈ ಬಿಕ್ಕಟ್ಟು ಹಿಂಗೆ ಹೇಳ್ಕೊಂಡು ಹೋಗ್ತದೆ. ಒಂದು ಸಲ ಅಧಿವೇಶನ ಸೇರಿಕೊಂಡ್ಮೇಲೆ ಅಲ್ಲಿ ಏನೇನು ಘಟನಾವಣೆಗಳಾಗ್ತದೆ, ಅಥವಾ ಸರ್ಕಾರನೇ ಏನಾದರೂ ಮುಂಜಾಗ್ರತಾ ಕ್ರಮವಾಗಿ ಅವರೇ ವಿಶ್ವಾಸ ಮತ ಕೋರ್ತಾರೋ ಅಥವಾ ಇವರೇ ಅವಿಶ್ವಾಸ ಮತ ಮಂಡಿಸ್ತಾರೋ, ಯಾವುದಾಗ ಏನೋ ಒಂದು ಆಗುತ್ತೆ. ಇದಾಗಲೇ ಯಾಕಂದರೆ ಎಂಡ್ ಆಫ್ ದಿ ಡೇ ಸರ್ಕಾರ ಬಿದ್ದೋಗೋದು ನಮ್ಮಲ್ಲಿ. ಒಂದೇ ನಿಮಿಷ ಪ್ರಸನ್ನ, ನಾನು ಮಾತಾಡ್ತೀನಿ. ರವಿಕುಮಾರ್ ಅವರು ಹೇಳೋ ಪ್ರಕಾರ ಏನು ಅಂದರೆ, ರಾಜ್ಯಪಾಲರನ್ನ ಭೇಟಿ ಮಾಡುವಂಥ ಅಗತ್ಯ ನಮಗೆ ಉಳಿದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ BJP MLC ರವಿಕುಮಾರ್. ಅಂದರೆ ಸದ್ಯಕ್ಕೆ ರಾಜ್ಯಪಾಲರನ್ನ ನಾವು ಭೇಟಿ ಮಾಡಲ್ಲ, ಭೇಟಿ ಮಾಡುವಂಥ ಉದ್ದೇಶ ನಮಗಿಲ್ಲ ಅಂತಾರೆ ರವಿಕುಮಾರ್. ಬೆಂಗಳೂರಿನಲ್ಲಿ BJP MLC ಎನ್ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಗಿದೆ ಎನ್ನುವಂಥ ಮಾತನ್ನ ಬೆಂಗಳೂರಿನಲ್ಲಿ MLC ರವಿಕುಮಾರ್ ಹೇಳಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡೆಯೋಣ. ರವಿಕುಮಾರ್ಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ, ಸದ್ಯಕ್ಕೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದಿರಿ ತಾವು. ರವಿ, ವೇಟ್ ಅಂಡ್ ಸಿ ಈ ಪಾಲಿಸಿಯನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಕಾಂಗ್ರೆಸ್ನವ್ರಿಗೆ ಈಗ ರೆಸಾರ್ಟ್ ಹೋಗಿದ್ದಾರೆ, ಬಿಜೆಪಿಯನ್ನು ಯಾಕೆ ರೆಸಾರ್ಟ್ ಹೋಗಿತ್ತು ಅಂತ ಪ್ರಶ್ನೆ ಮಾಡಿದ್ರು. ಹಾಗಾಗಿ ನಾನು ಈ ರಾಜ್ಯದ ಪರಿಸ್ಥಿತಿಯನ್ನು ನೋಡ್ಕೊಂಡು ಇನ್ನು 2 ದಿನ ಯಾವ ಹಂತಕ್ಕೆ ಬರುತ್ತೆ, ಅಸಮಾಧಾನ ಇರೋಂಥವ್ರು ಇನ್ನು ಏನ್ ಮಾಡ್ತಾರೆ ನೋಡ್ಕೊಂಡ್ಬಿಟ್ಟು ನಾವು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ. ಈಗ ಸದ್ಯಕ್ಕಂತೂ ರಾಜ್ಯಪಾಲರನ್ನ ಭೇಟಿ ಮಾಡ್ತಕ್ಕಂಥ ವಿಷಯ ಇಲ್ಲ. ಓಕೆ, ತಾವು ಹೇಳಿದ್ರಿ ಏನಂದ್ರೆ ಪರಿಸ್ಥಿತಿ ಕೈ ಮೀರುವ ಅಂತ ತಲುಪಿದಾಗ ಮಾತ್ರ ನಾವು ಭೇಟಿ ಮಾಡ್ತೀವಿ ಅಂತ. ಅಂದ್ರೆ ಸದ್ಯಕ್ಕೆ ಕೈ ಮೀರುವ ಅಂತ ತಲುಪಿಲ್ಲ ಇನ್ನೂ ಅಂತ. ಇನ್ನೊಂದ್ 2 ದಿನ ನೋಡ್ತೇವೆ, ನಾವು ಕಾದು ನೋಡ್ತೇವೆ. ಇವ್ರು ಇದೇ ತರ ಆಡಳಿತ ಪಕ್ಷವಾಗಿ ರೆಸಾರ್ಟ್ ಅಲ್ಲಿ ಇದ್ರೆ ಬರಗಾಲ ಕಿತ್ತು ತಿಂತಾ ಇದೆ, ಬಡವರು ಇವರೆಲ್ಲರೂ ಕೂಡ ಗುಳೆ ಹೋಗ್ತಾ ಇದ್ದಾರೆ. ಇದ್ಯಾವುದನ್ನು ಕೂಡ ಲೆಕ್ಕಿಸ್ತೇನೆ ಮುಖ್ಯಮಂತ್ರಿಗಳು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ, ಸ್ಟಾರ್ ಹೋಟೆಲ್ ನಲ್ಲಿ ಕೂತ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ, ಇಷ್ಟು ದಿನ ವಿದೇಶಕ್ಕೆ ಹೋಗಿದ್ರು. ಇದನ್ನೆಲ್ಲ ನೋಡ್ಕೊಂಡು 2 ದಿನ ಕಾದು ಏನು ಅಂತ ಮುಂದಿನ ನಿರ್ಧಾರವನ್ನ ನಾವು ಮಾಡ್ತೇವೆ. ಸದ್ಯಕ್ಕಂತೂ ರಾಜ್ಯಪಾಲರನ್ನ ಭೇಟಿ ಮಾಡ್ತಕ್ಕಂಥ ವಿಚಾರ ಇಲ್ಲ. ಓಕೆ, ತಾವು ಹೇಳಿದ್ರಿ ಇದೇ ರೀತಿ ಏನಾದರೂ ಶಾಸಕರು ರೆಸಾರ್ಟ್ ಅಲ್ಲಿ ಮುಂದುವರೆದ್ರೆ ನಮಗಿನ್ ಬೇರೆ ಮಾರ್ಗ ಉಳಿಯಲ್ಲ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ತಾವು ಕೂಡ ಅಂದ್ರೆ ತಮ್ಮ ಶಾಸಕರುಗಳು ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಅಂತ ಹೋಗಿರುವಂತವ್ರು ಸೀದಾ ರೆಸಾರ್ಟ್ ಅಲ್ಲೇ ಉಳ್ಕೊಂಡಿದ್ರಪ್ಪ. ಈಗ ಒಬ್ಬರಾದ್ಮೇಲೆ ಒಬ್ರು ಎದ್ದು ಬರ್ತಾ ಇದ್ದಾರೆ. ಒಪ್ಕೊಂಡೆ
ಒಪ್ಕೊಂಡೆ, ನಾನು ಒಪ್ಕೊಳ್ತೇನೆ, ನೀವು ಹೇಳಿರೋದನ್ನು ನಾನು ಒಪ್ಕೊಳ್ತೇನೆ. ನಮ್ಮ 4-5 ಜನ 5-6 ಜನ ಶಾಸಕರನ್ನ ಅವ್ರು ಟಾರ್ಗೆಟ್ ಮಾಡಿ ಅವ್ರಿಗೆ ಫೋನ್ ಮಾಡೋದು, ಅವರನ್ನ ಮಂತ್ರಿ ಕೊಡ್ತೇವೆ, ಅದ್ ಕೊಡ್ತೇವೆ, ಇದು ಕೊಡ್ತೇವೆ ಅಂತೇಳಿ ಟಾರ್ಗೆಟ್ ಮಾಡಿದ್ರಿಂದ ನಮ್ ಶಾಸಕರ ರಕ್ಷಣೆಗೋಸ್ಕರವಾಗಿ ನಾವು ಅಲ್ಲಿ ಇದ್ದಿದ್ ನಿಜ. ನಮ್ ಶಾಸಕರಿಗೆಲ್ಲರಿಗೂ ಕೂಡ ರಾಜ್ಯಾಧ್ಯಕ್ಷರು ವಾಪಸ್ ಬರೋದಕ್ಕೆ ಹೇಳಿದ್ದಾರೆ. ಆದ್ರೆ ಇವಾಗ ಕಾಂಗ್ರೆಸ್ ನಲ್ಲಿ ಏನು ಅಸಮಾಧಾನನೇ ಇಲ್ಲ, JDS ನಲ್ಲಿ ಏನು ಅಸಮಾಧಾನನೇ ಇಲ್ಲ. ಬಹಳ ಸ್ವಚ್ಛ ಸುಂದರವಾದಂತ ಆಡಳಿತವನ್ನು ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂತ ಈ ಸಮಾಜವಾದದಿಂದ ಬಂದಿರ್ತಕ್ಕಂತ ಮಜಾವಾದಿ ಸಿದ್ದರಾಮಯ್ಯ ಅವರು ಏನೇನು ಲಫಂಗ್ ರಾಜಕೀಯ ಮಾಡದೇ ಇರ್ತಕ್ಕಂತ ಈ ಸಿದ್ದರಾಮಯ್ಯ ಅವರು ಯಾಕೆ ರೆಸಾರ್ಟ್ ಹೋಗಿದ್ದಾರೆ ಅಂತ ಪ್ರಶ್ನೆನ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಓಕೆ ಸೊ ನಿಮ್ಮ ಶಾಸಕರನ್ನು ಕೂಡ ರಾಜಕೀಯ ಮಾಡದೇ ಇಲ್ಲ, ಬಹಳ ಸ್ವಚ್ಛ ಸುಂದರವಾದ ಆಡಳಿತವನ್ನು ಎದೆಯುಕ್ತಿಸಿ ಕೊಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಯಾಕೆ ರೆಸಾರ್ಟ್ ಹೋಗ್ತಾ ಇದ್ದಾರೆ, ಯಾವ ಲಫಂಗ ರಾಜಕೀಯ ಮಾಡದೇ ಇರೋದಕ್ಕೋಸ್ಕರವಾಗಿ ಹೋಗಿದ್ದಾರೆ ಅಂತ ನಾನು ಅವ್ರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಓಕೆ, ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಆದ್ರೆ ಮೊನ್ನೆ ತನಕ ಕಾಂಗ್ರೆಸ್ ನಾಯಕರಿಗೆ ತಲೆ ಇರಲಿಲ್ಲ ಇದು ಶಾಸಕರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ. ಯಾವಾಗ ಈ 4 ರವಿಕುಮಾರ್ ಯಾವುದೇ ಲಫಂಗ ರಾಜಕೀಯ ಸಿದ್ದರಾಮಯ್ಯ ಅವರು ಮಾಡೋದೇ ಇಲ್ಲ, ಬಹಳ ಸ್ವಚ್ಛ ಸುಂದರ ಆಡಳಿತವನ್ನ ನಡೆಸ್ತಾ ಇದ್ದಾರೆ, ಯಾಕೆ ಎದೆಯುಕ್ತಿ ಹೇಳ್ತಾ ಇಲ್ಲ? ಓಕೆ ಮಜಾವಾದಿ ಸಿದ್ದರಾಮಯ್ಯ ಬಹಳ ಸರಳ ಸುಂದರವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಟಾರ್ ಹೋಟೆಲ್ ನಲ್ಲಿ 6 ತಿಂಗಳು ಇದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಅಲ್ವಾ? ರೆಸಾರ್ಟ್ ಅಲ್ಲ ಈ ಮುಖ್ಯಮಂತ್ರಿಗೆ. ಈ ಮಜಾವಾದಿ ಸಿದ್ದರಾಮಯ್ಯ ಅವರಿಗೆ ಇದ್ಯಾವ ರಾಜಕಾರಣ, ಇದು ಲಫಂಗ ರಾಜಕಾರಣ ಅಲ್ವಾ? ಓಕೆ ಎಸ್ ರವಿಕುಮಾರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬರೀ ಆರ್ ವಿ ವೆಂಕಟೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು. ವೆಂಕಟೇಶ್ ಕಾರ್ಯಕ್ರಮ ಸ್ವಾಗತ. ಬಹಳ ದಿನಗಳ ನಂತರ ನೀವು ಟಿವಿಯಲ್ಲಿ ಕಾಣಿಸ್ಕೊತಾ ಇದ್ದೀರಿ, ನೋಡ್ತಾ ಇದ್ದೀರಿ ಡೆವಲಪ್ಮೆಂಟ್ಗಳನ್ನೆಲ್ಲ. ಹೌದು, ಏನು ಹೇಳ್ತೀರಿ? ಈಗ ರಾಜಕಾರಣದಲ್ಲಿ ಯಾವಾಗ ಅತಂತ್ರ ಸೃಷ್ಟಿಯಾಗತ್ತೆ, ಆಗ ಇದನ್ನು ಸಹಜವಾಗಿ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಅದೇ ಥರ ಈ ಬಾರಿ ಚುನಾವಣೆಯಲ್ಲೂ ಕೂಡ ಯಾವಾಗ ಅತಂತ್ರ ಸೃಷ್ಟಿಯಾಯಿತೋ ಆ ದಿನದಿಂದಲೂ ಕೂಡ BJPಯವರು ಅಧಿಕಾರದ ಆಸೆಗಾಗಿ ಬಿಡದೆ ಪ್ರಯತ್ನವನ್ನು ಮೊದಲನೇ ದಿನದಿಂದಲೂ ಕೂಡ ಬಿಡದೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಮುಂದುವರೆದ ಭಾಗವಾಗಿ ಈಗ ಈ ಒಂದು ಡೆಲ್ಲಿ, ಗುರುಗ್ರಾಮ ಇದನ್ನು ಕೂಡ ಕಳೆದ 1 ವಾರದಿಂದ ನೋಡ್ತಾ ಬರ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನವ್ರ ಮೇಲೆ ರವಿಕುಮಾರ್ ಅವರು MLC ಅಷ್ಟೆಲ್ಲ ಹೇಳಿದ್ರು. ಸಿದ್ದರಾಮಯ್ಯನವರು ಮಜಾವಾದಿ, ಇನ್ನೊಂದು ವಾದಿ ಎಲ್ಲನೂ ಹೇಳಿದ್ರು. ಈ ಒಂದು ಕಾರ್ಯಾಚರಣೆ ಏನು ನಡೀತಾ ಇದೆ, ಇದು ಸಿದ್ದರಾಮಯ್ಯ ಅವರು ಬಯಸಿ ನಡೀತಾ ಇಲ್ಲ, ಕಾಂಗ್ರೆಸ್ನ ಯಾವುದೇ ಮುಖಂಡರು ಕೂಡ ಬಯಸಿ ನಡೀತಾ ಇಲ್ಲ. ಅನಿವಾರ್ಯವಾಗಿ ನಡೆಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ತಳ್ಳಿರೋದು BJPಯವರೇ. ಯಾವಾಗ BJPಯವರು ಈ ಒಂದು ಮತ್ತೆ ಮುಂದುವರಿಸಿದ್ರು ಸರ್ಕಾರವನ್ನು ಬೀಳಿಸಲಿಕ್ಕೆ, ಮತ್ತು ಆಪರೇಷನ್ ಕಮಲ ಮುಂದುವರಿಸಿ ಎಲ್ಲ ಥರ ಪ್ರಯತ್ನ, ಅವರಿಗೆ ಒಂದು ಥರ ಡೂ ಆರ್ ಡೈ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಒಳಗೆ ಸರ್ಕಾರವನ್ನು ಹೆಂಗನ ಅಭದ್ರ ಮಾಡಬೇಕು, ಅದು ಪಾರ್ಲಿಮೆಂಟ್ ಚುನಾವಣೆಗೆ ಇವರಿಗೆ ಎಲ್ಲ ರೀತಿಯ ನೆರವು ತರ್ತಕ್ಕಂಥದ್ದಕ್ಕೆ ಈ ಕಾರ್ಯಾಚರಣೆ ಅವರು ಕೇಂದ್ರ ಸರ್ಕಾರದ ನೆರವು ಕೂಡ ಪಡ್ಕೊಂಡು ಈ ಬಾರಿ ಇದು ಸ್ಪಾನ್ಸರ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಪ್ಯೂರ್ಲಿ. ಯಾಕಂದರೆ ದೆಹಲಿಗೆ ಹೋಗಿ ಇವರು 3000-4000 ಕಿಲೋಮೀಟ್ರ್ ಆಚೆ ಯಾವುದೋ ಒಂದು 5 ಸ್ಟಾರ್ ರೆಸಾರ್ಟ್ನಲ್ಲಿ ಇಷ್ಟು ದಿವಸ ತಂಗಿಕೊಂಡು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟು ಇವತ್ತೇನು BJPಯವರು ಇದ್ದಾರೆ, ಅವ್ರು ನೆರವಿಲ್ದಿರ ಇವೆಲ್ಲ ಅಸಾಧ್ಯ. ಅವರು ಕೂಡ ಪಾರ್ಲಿಮೆಂಟ್ ಚುನಾವಣೆ ಗಮನದಲ್ಲಿಟ್ಕೊಂಡು ಈ ಒಂದು ಕುತಂತ್ರಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರಾಗಲಿ ಮತ್ತು ನಮ್ಮ ಶಾಸಕರಾಗಲಿ ಯಾಕೆ ಸಿದ್ದರಾಮಯ್ಯನವರು ಇವತ್ತು ಒಂದು CLP ಲೀಡ್ರಾಗಿ ಅವರು ಅನಿವಾರ್ಯವಾಗಿ ಈ ಒಂದು ಕಾರ್ಯವನ್ನು ಮಾಡಲೇಬೇಕಾಗಿತ್ತು. ಯಾವಾಗ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಮೇಲೆ ಕುತಂತ್ರವನ್ನು ನಡೆಸ್ತಾರೆ, ಆವಾಗ ಸಿದ್ದರಾಮಯ್ಯನವರ ಕರ್ತವ್ಯ ತಂತ್ರಗಾರಿಕೆಯನ್ನು ನಡೆಸೋದು. ಇದು ನೆನ್ನೆ ನಡೆದಿರ್ತಕ್ಕಂಥದ್ದು ಆ ಕುತಂತ್ರಕ್ಕೆ ಪ್ರತಿಯಾಗಿ ತಂತ್ರಗಾರಿಕೆ. ಸೊ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಏನು ಅಂದರೆ ಬೇರೆ ಯಾರಾದರೂ ನಮ್ಮ ಮೇಲೆ ಅಣ್ವಸ್ತ್ರ ಬಳಸೋ ತನಕ ನಾವು ಬಳಸಲ್ಲ ಅಂತ. ಬೇರೆ ಯಾರು ಶಾಸಕರು ನಮ್ಮನ್ನ ಹೈಜಾಕ್ ಮಾಡೋ ತನಕ ನಾವು ಅಂತ ಪ್ರಯತ್ನಗಳು ಮಾಡಲ್ಲ. ಇಲ್ಲ, ಖಂಡಿತ ಹಂಗಲ್ಲ. ಈಗ ಯಾರನ್ನ ನಮ್ಮ ಮೇಲೆ ಡಿಫೆನ್ಸ್
ಅಫೆನ್ಸ್ ಮಾಡಕ್ ಬಂದಾಗ ಡಿಫೆನ್ಸ್ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮಾಡ್ತಾ ಇದೀರಿ ನೀವು? ಖಂಡಿತ ನಾವು ಡಿಫೆನ್ಸ್ ಮಾಡ್ತಾ ಇದೀವಿ. ಓಕೆ, ಅಲ್ಲಲ್ಲ, ಸಿದ್ದರಾಮಯ್ಯನವರು ಮೋದಿ ಅವರಿಗೆ ಬೈದ್ರು, ಅಮಿತ್ ಶಾ ಅವರಿಗೆ ಬೈದ್ರು, ಬಿಜೆಪಿ ಅವರಿಗೆ ಬೈದ್ರು, ಲಜ್ಜೆಗೆಟ್ಟ ನಾಯಕರು ಇಂಥವ್ರನ್ನ ನೋಡೇ ಇಲ್ಲ ನನ್ನ ಜೀವನದಲ್ಲಿ ಅಂತಂದ್ರು, ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದಾರೆ ಅಂತಂದ್ರು. ನಿಮ್ದೇ ಶಾಸಕರನ್ನ ನೀವು ಅಲ್ಲಿ ಕೂಡ ಬೈದ್ರು ಅಂತ ಹೇಳಕ್ಕೆ ಆಗಲ್ಲ. ಅದು ಅವರು ಆಡ್ತಕ್ಕಂಥ ಆಡು ಮಾತದು. ಎಷ್ಟೋ ಸಂದರ್ಭದಲ್ಲಿ ಅದನ್ನ ಇಟ್ಸ್ ನಾಟ್ ಅನ್ಪಾರ್ಲಿಮೆಂಟ್ರಿ. ಆ ಒಂದು ಸಂದರ್ಭದಲ್ಲಿ ಅದನ್ನ ಅವರು ಶೈಲಿಯಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಎತ್ತವ್ರು ಹೆಗಣ ಮುದ್ದು ಅಂತ ಕೇಳಿದ್ವಿ, ಹೆಂಗ್ ಗೊತ್ತಾ, ನಾಯಕರು ಆಡಿದ್ದೆಲ್ಲ ಹಂಗಲ್ಲ ಇರೋದನ್ನ ಇದ್ದಂಗೆ ಮಾತಾಡಕ್ಕೆ ಏನಂತೆ. ಓಕೆ ಮೇಡಮ್, ತಾವು ಸರಿಯಾದ ಉಲ್ಲೇಖ ಮಾಡಿದ್ರಿ. ಲಫಂಗ ರಾಜಕಾರಣ ಅನ್ನೋದು ಅನ್ಪಾರ್ಲಿಮೆಂಟ್ರಿ ಅಲ್ಲ ಅಂತೇಳಿ ವೆಂಕಟೇಶ್ ಅವರು ಹೇಳೋದಾದರೆ ನಾನು ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಅವರೇನಾದರೂ ಪರಿಶುದ್ಧವಾದ ರಾಜಕೀಯ ಮಾರ್ಗಗಳನ್ನೇ ಅನುಸರಿಸಿದರೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯ ಒಂದು ಇದಿಲ್ಲ ಅಂಥೇಳಿ ನಮ್ಮ ರವಿಯವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಮ್ಮ ವೆಂಕಟೇಶ್ ಅವರು ಹೇಳ್ತಿದ್ರು ಆ ತಂತ್ರ ಬಂತು, ನಿಮ್ಗೆ ಎಷ್ಟು ಕೊಟ್ಟರು ನಮ್ಗೆ ಎಷ್ಟು ಕೊಟ್ಟರು, ಸಿದ್ಧಾಂತದ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. 104 ಕೊಟ್ಟಿದ್ದು ನಮಗೆ 104 ನಮಗೆ ಕೊಟ್ಟಿದ್ದು 104ರಲ್ಲಿ ಮಾಡೋಕ್ಕಾಗತ್ತಾ? ನಿಮಿಷ 122 79ಕ್ಕೆ ಬಂದ್ರೆ ನಿಮಗೆ ಮಾಡಬೇಕು ಅಂತೇಳಿ ಪರ್ಮಿಷನ್ ಅದು ಅಲ್ಲ. ಈಗ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಂಡಿದ್ರಾ ಕಾಂಗ್ರೆಸ್ ಜೊತೆಗೆ? ಒಂದ್ ನಿಮಿಷ, ಪ್ರೀಪೋಲ್ ಅಲಯನ್ಸ್ ಅದೇ ಸಂವಿಧಾನ, ಇದೆಲ್ಲವೂ ಸಂವಿಧಾನದಲ್ಲಿ ಬರಲ್ಲ ಬಿಡಿ, ಇದೆಲ್ಲ ಕೂಡ ಇದೆಯಲ್ಲ. ಪೋಚ್ ಮಾಡ್ತಕ್ಕ ಒಂದ್ ನಿಮಿಷ ವೆಂಕಟೇಶ್, ಅವರು ದೆಹಲಿಯಲ್ಲಿ ಪಾಪ ನಾವು ಪೇಮೆಂಟ್ ಕೊಟ್ರಂತೆ, ನಮ್ಮ ಶಾಸಕರು ತಮ್ಮ ಕಿಸೆಯಿಂದ ಅವರ 3 ದಿನಗಳ ರೆಸಾರ್ಟ್ ಬಿಲ್ ಅನ್ನು ಅವ್ರು ಕೊಟ್ಟು ಬಂದಿದ್ದಾರೆ. ಯಾಕಂದ್ರೆ 2 MLAಗಳಿಂದ 80 MLAಗಳು 80 MLA ಇದು ಬೇರೆ MLAಗಳು ಕೊಟ್ರೆ ಬೇರೆ ರಿಸರ್ವ್ ಬ್ಯಾಂಕ್ ದುಡ್ಡು ಅಲ್ದಿರ ಬೇರೆ ದುಡ್ಡು ಎತ್ತು ಕೊಡ್ತಾರೆ. ಕಾಂಗ್ರೆಸ್ ದುಡ್ಡು ಯಾರು ಕೊಡ್ತಿದ್ದಾರೆ ಹೇಳಕ್ ಕೇಳಿ. ಇವಾಗ ಈಗಲ್ಟನ್ ಟ್ಯಾಕ್ಸ್ ಕಟ್ಟದಿರ ಮೋಸ ಮಾಡಿದಾರಲ್ಲ, ಈಗಲ್ಟನ್ ರೆಸಾರ್ಟ್ ಟ್ಯಾಕ್ಸ್ ಕಟ್ಟದೆ ಮೋಸ ಮಾಡಿರೋ ಅಂತ ಕಳ್ಳರ ರೆಸಾರ್ಟ್ ಅಲ್ಲಿ ಕಾನೂನು ಮಾಡೋರು ಈಗ ನೀವೆಲ್ಲ 4000 ಕಿಲೋಮೀಟರ್ ಹೋಗಿ ಉಳ್ಕೊಂಡ್ರೆ ನಮಗ್ ಗೊತ್ತಿಲ್ಲ ಅದು ಯಾವ ರಿಸಾರ್ಟ್, ಅವ್ರು ಟ್ಯಾಕ್ಸ್ ಕಟ್ಟೋರೋ ಇಲ್ಲೋ, ಅದು ನಮಗೆ ಅನಿವಾರ್ಯ. ಇಲ್ಲ ಅಂದ್ರೆ ನಾವು ಜಗಳನೇ ಆಡ್ಬೇಕು ಅಂದ್ರೆ ನಾನ್ ಬೇಕಲ್ಲ ಅವ್ರದ್ದು ಕೆಲಸ ಅಲ್ಲ. ಈಗ ಒಂದ್ ಕೆಲಸ ಮಾಡೋಣ ಮೇಡಮ್, ಈಗ ಮಾತಾಡೋದು ಬೇಡ, ನನ್ನ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರು ವಯಸ್ಸಾಗೋಗ್ಬಿಟ್ಟಿದೆ, ಇವ್ರೇನು ಕುವರನ ಯುವಕನ ವಯಸ್ಸಾಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ವಯಸ್ಸಾಗಿಲ್ವಾ? ಏನ್ ಗೌರವ, ಏನ್ ಲಜ್ಜೆಗೇಡಿ, ಮಾನಗೇಡಿ, ಏನ್ ಮಾನಗೆಟ್ಟ ನೋಡಿದ್ದೀರಿ? ಏನ್ ಮಾನಗೆಟ್ಟ ನೋಡಿದ್ದೀರಿ? ಈ ತರ ಕೆಲಸ ಎತ್ಕೊಂಡು ಆಪರೇಷನ್ ಮಾಡಕ್ಕೆ ಇಡೀ ದೇಶ ಎಲ್ಲ ಆಡ್ತಾವ್ರಲ್ಲ, ಅಧಿಕಾರಕ್ಕೆ ಅಷ್ಟೊಂದು ಹಿಂದೆ ಬೀಳ್ಬೇಕಾ? ಅಧಿಕಾರ ಬರ್ಬೇಕು ಅಂದ್ರೆ ಜನ ಕೊಡ್ತಾರ ಅಧಿಕಾರವನ್ನ, ನೀವು ಕಿತ್ಕೊಳಕ್ಕಾಗಲ್ಲ. ಇಲ್ಲ ಹಾಗಾದ್ರೆ ಕುಮಾರಸ್ವಾಮಿ ಹೇಳಿದ್ದೆಲ್ಲ ಕರೆಕ್ಟೇ. ಕಳ್ವಾಚ್ ಕಟ್ಕೊಂಡವರು, ಲೂಟಿ ಮಾಡಿದವರು ಕುಮಾರಸ್ವಾಮಿ ಅವರು ಹೇಳಿದ್ದು ಅಲ್ಲ. ಜನ ಯಾಕೆ ಮನೆ ಕಳಿಸಿದ್ರು ಅಂತ ಅದು ಎಲ್ರಿಗೂ ಗೊತ್ತಿದೆ. ನಮ್ಮನ್ನ ಮನೆ ಕಳಿಸಿಲ್ಲ, ಇವತ್ತು ಕೂಡ ನಾವು 30 ಕಿಲೋಮೀಟರ್ ಕೂತ್ಕೊಂಡ್ರೆ ತಪ್ಪದ? ಚರ್ಚೆನೆ ಮಾಡ್ಬಾರ್ದು ಹಂಗಾದ್ರೆ. ಈಗ ಕೆಲವೊಂದು ವಿಷಯಗಳು ಚರ್ಚೆ ಮಾಡ್ಬೇಕಾದ್ರೆ ಒಂದು ಪ್ರೈವೇಸಿ ಬೇಕಾಗತ್ತೆ, ಅದಕ್ಕೆ ಹೋಗಿದ್ದಾರೆ. ಏನು ಇಡೀ ಶಾಸಕರನ್ನ ಅಲ್ಲ, ನಿಮಗೆ ನೋಡಿ ಶಾಸಕರನ್ನ ಅಧಿಕಾರದ ಎಷ್ಟಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ನಿದ್ದೆ ಬರ್ತಾ ಇಲ್ಲ. ಏನಾದ್ರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತ ಹೊರಟಿದ್ದೀರಾ. ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಮಾಡಿ, ಯಾವುದೇ ಮಾಡಿದ್ರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಮಾಡಿ. ಇವರಿಗೆ 2006ರಲ್ಲಿ ಬಸ್ ಬಿಟ್ಕೊಂಡು ಹೋಗಿದ್ರಲ್ಲ ಜಮೀರು, ಸಿದ್ದರಾಮಯ್ಯನವ್ರಿಗೆ 20 ಕೋಟಿ ಆಫರ್ ಕೊಟ್ಬಿಟ್ಟು ಸಿಎಂ ಆಗಿ ಅಂತೇಳಿ ಕುಮಾರಸ್ವಾಮಿ ಹೇಳಿ ಎಲ್ಲ ಆಗಿದ್ದು ನಿಮ್ಮಿಂದಾನೆ. ಪೇಮೆಂಟ್ ಕೊಟ್ಟರದ್ ಕೊಡ್ಲಾ, ಕರ್ಸ್ಲಾ ಮಾಡಿ ನಾಳೆ ಇಂಟರ್ವ್ಯೂ. ಐ ವಿಲ್ ಸೆಂಡ್ ದಟ್ ಪರ್ಸನ್. ವೈಟ್ ಮನಿಯಲ್ಲಿ ಆಪರೇಷನ್ ಏನು ಹ್ಯಾಂಡ್ ಮಾಡಿದ್ರು ಅವತ್ತು ಯಾರು ದುಡ್ಡು ಕೊಟ್ಟಿದ್ದಾರೆ ನಿಮ್ ಚಾನೆಲ್ ಅಲ್ಲಿ ಕರ್ಕೊಂಡ್ಬಂದು ತೋರಿಸ್ತೀನಿ. ಚೆಕ್ ತಗೊಂಡಿರ್ತಕ್ಕಂಥದ್ದು ಉದಾಹರಣೆ ಎಲ್ಲ ಜನಕ್ಕೆ ಗೊತ್ತಿದೆ. ನೀವು ಯಾವ್ದು ತಗೊಂಡಿದ್ದೀರಾ? ಮೇಡಮ್ ಒಂದು ಓಪನ್ ಚಾಲೆಂಜ್ ಹಾಕಿದ್ರು, ತಾಕತ್ತಿದ್ರೆ ಫೇಸ್ ಮಾಡ್ಲಿ ಕಾಂಗ್ರೆಸ್ನವರು, ನಾಳೆ ಕರ್ಕೊಂಡ್ಬಂದು ಕೊಡಿಸ್ತೀನಿ ನೋಡಿ. 2006ರಲ್ಲಿ ಅವ್ರು ಯಾರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ. ಅವ್ರು ಮಾಡಿದ್ದಕ್ಕೆಲ್ಲ ನಾವು ಯಾವ್ದಕ್ಕೂ ಗೊತ್ತಿಲ್ಲ, ಅದು ಅವ್ರುಂಟು, ಅವ್ರು ಮಾಡ್ಕೊಳ್ಳಿ. ಅವ್ರಿಗೆ ಏನೋ
ಒಂದು ಅವ್ರ ಆಪಾದನೆ ಪಾರ್ಟಿ ಮಾಡಬೇಕು. ನಾಯಕರ ಜೊತೆನೇ ಇದ್ದಂಥವ್ರು. ನೀವು ನಮ್ಮ ಪಾರ್ಟಿಯಲ್ಲೇ ವೈಟ್ ಅಲ್ಲಿ ಇದ್ದವರು. ದುಡ್ಡು ಕೊಟ್ಟಿದ್ದಾರೆ 2006ರಲ್ಲಿ ನೀವು ನಮ್ಮ ಪಾರ್ಟಿಯಲ್ಲೇ ಇದ್ದವರು. ವೈಟ್ ಬಿಲ್ ಕೊಟ್ಟಿದ್ದಾರೆ, ನಾನು ಪ್ರೂವ್ ಮಾಡ್ತೀನಿ. ನಮ್ಮ ನಾಯಕರ ಬಗ್ಗೆ ಅಗೌರವ ಅಗೌರವವಾಗಿ ಯಾರೂ ಮಾತಾಡಲ್ಲ. ಅದನ್ನು ನೀವು ತಿರ್ಚಿಪರ್ಚಿ ಹೇಳ್ತೀರಾ. ಹೇಳ್ತಾ ಇರೋದು ಈಗ ನಾವ್ ಹೇಳೋದೇನ್ ಗೊತ್ತಾ, ನಿಮಗೆ ಅಧಿಕಾರ ಮಾಡಕ್ ಹೊರಟಿದ್ದೀರಾ, ಅಧಿಕಾರ ಮಾಡಿ. ನೀವು ಸರ್ಕಾರ ಇಟ್ಕೊಂಡವ್ರೆ, ನೀವು ನಮಗ್ ರಕ್ಷಣೆ ಇಲ್ಲ ಅಂತೇಳಿ ರೆಸಾರ್ಟ್ ಅಲ್ಲಿ ಕೂತ್ಕೊಂಡ್ರೆ ಮತ್ತೆ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು? ಈಗ ವೆಂಕಟೇಶ್ ಬಿಟ್ಬಿಡಿ, ಈಗ ನಿಮ್ಗೆ ಅಧಿಕಾರ ಕ್ರಿಕೆಟ್ ಅಲ್ಲಿ ಮಾಡಕ್ಕಾಗಲ್ಲ, ನೀವು ಭಯ bowling ಇದೆ. ಹಾಕ್ದಾಗ ನಾವು ಡಿಫೆನ್ಸ್ ಚುನಾವಣೆಗೆ ಮಾಡಲೇಬೇಕು, ಹೋಗೋಣ, ಬ್ಯಾಟ್ ಆಡಲಿ, ಇಲ್ಲ ನಾವು ಬೋಲ್ಡ್ ಹಾಕ್ತೀವಿ. ಚುನಾವಣೆಗೆ ಹೋಗೋಣ, ಯಾಕೆ ನಿಮ್ಗೆ ಬೇಕು? ಭಯ ಇದೆ, ಯಾಕೆ ನಿಮ್ಗೆ ಬೇಕು? ರಕ್ಷಣೆ ಇಲ್ಲ. ಅಲ್ಲ, ಚುನಾವಣೆಗೆ ಅಪೋಸಿಷನ್ ಹೋಗೋದಂದ್ರೆ ಬಿಜೆಪಿ ಹುಡುಗಾಟನಾ? ತಗೊಂಡೋಗ್ಬಿಡುತ್ತೆ, ಅಪೋಸಿಷನ್ ಬಿಜೆಪಿ ಅವ್ರ ಶಾಸಕರನ್ನೆಲ್ಲ ದಿಗ್ಬಂಧನ ಮಾಡ್ಬಿಡುತ್ತೆ. ಅಲ್ಲ, ಚುನಾವಣೆ ಅಂದ್ರೆ ಹೇಗ್ face ಹುಡುಗಾಟ ಮಾಡ್ತೀರಾ? ಆಗಿದೆ ನಿಮಗೆ. ಯಾವಾಗ ಬೇಕಾದ್ರೂ ಚುನಾವಣೆಗೆ ಹೋಗೋಣ ಅಂತೀರಿ, ಯಾಕೆ ಹೋಗ್ಬೇಕು? ನೋಡಿಪ್ಪ, ನೀವು ಕೊಡ್ತೀರವ್ರು, ನೀವೇ. ಮೇಡಮ್ ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಪ್ರಸನ್ನ ಕುಮಾರ್, ಕೊನೆಯದಾಗಿ ಏನಂತೀರಿ ಸರ್? ಈಗ ವೆಂಕಟೇಶ್ವರ ಒಂದು ಮಾತಾಡಿದ್ರು, ನಾವು ಅನಿವಾರ್ಯವಾಗಿ ಬಂದಿರೋದ್ರಿಂದ ಈ ಥರ ನಾವು ಹೋಗಬೇಕಾಗಿದೆ, ಹಾಗಾಗಿ ನಾವು ಅನಿವಾರ್ಯ ಸಂದರ್ಭ ಬಂದಿದ್ದರಿಂದ ನಮಗಿದಾಗಿದೆ ಅಂತ. ಈಗ ಕಳೆದ ಬಾರಿ ಅವ್ರದ್ದು ಪಕ್ಷನೇ ಅಧಿಕಾರದಲ್ಲಿತ್ತು, JDS ಇಂದ 7 ಜನನ ಎತ್ತಿದ್ರು. ಯಾವ ಅನಿವಾರ್ಯ ಪರಿಸ್ಥಿತಿ ಅಂತ ಅವ್ರು ಹೇಳ್ಬೇಕಾಗ್ತದೆ. ಇದು ಹೆಂಗಾಗಿದೆ ಅಂದರೆ, ದೊಡ್ಡ ಮೀನು ಸಮುದ್ರ ನ್ಯಾಯ, ಇದು ದೊಡ್ಡ ಮೀನು ಚಿಕ್ಕ ಮೀನು ತಿನ್ನೋದಿದೆಯಲ್ಲ, ಅದು ಧರ್ಮ ಅನ್ನೋ ಟೈಪಲ್ಲಿ ಅವತ್ತು 7 ಜನ ಎತ್ತ ಅಂತ ಯಾವುದೇ ಪ್ರಮೇಯ ನಿಮಗೆ 1 ನಿಮಿಷ ಗಂಟೆ ಅದು ನಿಮಗೆ ಧರ್ಮನಾ? ಯಾವ ಧರ್ಮ? ಏನದು ಅಂತ ಹೇಳ್ತೀನಿ. 7 ಜನನ ನೀವು ಇನ್ನೊಂದು ಪಕ್ಷದಿಂದ ಚುನಾಯಿತರಾದವ್ರನ್ನ ನೇರವಾಗಿ ಅದನ್ನು ವಾಮ ಮಾರ್ಗ ಅಲ್ವಾ? ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಅವ್ರವ್ರಿಗೆ ತಕ್ಕಂತೆ ಇದು ಡಿಫೆನ್ಸ್ ಹೇಳ್ತಾ ಹೋಗೋದು. ಅಲ್ಲ, 1 ನಿಮಿಷ. 7 ಜನ ಕರ್ಕೊಂಡು ಏನು ನಾವು ಸರ್ಕಾರ ರಚನೆ ಮಾಡುವಂತ ಪರಿಸ್ಥಿತಿ ಏನಿರಲಿಲ್ಲ, ಸರ್ಕಾರ ಸುಭದ್ರವಾಗಿತ್ತು. ಈಗ ಯಾರೋ ಈಗ ಯಾರಾದ್ರೂ ನಿಮಗೆ ಸರ್ಕಾರ ಅವರು ಬಯಸಿ ಬಂದಾಗ ಏನು ಅಲ್ಲ, ನಿಮ್ ಪರವಾಗಿ ಇಲ್ಲ, ನಮ್ಮ ವಿರುದ್ಧ ಮಾತಾಡ್ತಾ ಹೌದು ಹೇಳ್ತಾ ಇರೋದು ಪಾಯಿಂಟ್ ಡಿಬೇಟ್ ಆಗಲಿ. ಒಂದು ಧರ್ಮ ಅಂತ ಹೇಳಿದ್ರೆ ನಿಮ್ಗೆ ಧರ್ಮ ಯಾವತ್ತು ಒಂದೇ ತರ ಇರಬೇಕು. ದಿನ ಬದಲಾದಂಗೆ, ಪರಿಸ್ಥಿತಿ ಬದಲಾದಂಗೆ ಧರ್ಮ ಬದಲಾಗೋದಿಲ್ಲ. ಇವತ್ತು ನಿಮ್ಗೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಯಾರೋ ಕೈ ಹಾಕ್ತದೆ ಅಂತ ಗೊತ್ತಾದಾಗ ನಾವು ಇನ್ನೇನು ಮಾಡ್ತಾ ಇದೀವಿ, ಅದು ಯಾವ ರೀತಿ ರಾಜಕೀಯ ಯೋಚನೆ ಮಾಡಬೇಕಾಗ್ತದೆ. ಇದನ್ನ ನೀವು ವಾಮ ಮಾರ್ಗವನ್ನು ಹಾಕೊಟ್ಟವರು ಅನುಭವಿಸ್ಬೇಕಾದ್ರೆ ಗೊತ್ತಾಗ್ತದೆ. ಇದು ಅವತ್ತು ನಿಮ್ಗೆ ಯಾವ ಅನಿವಾರ್ಯತೆ ಇತ್ತು? ಅವತ್ತು ಸರ್ಕಾರ ಬಿದ್ದು ಹೋಗ್ತಿರ್ಲಿಲ್ಲ. ಈಗ ಕಳೆದ 5 ವರ್ಷ ಈ ಪ್ರಶ್ನೆ ಇತ್ತ? ಯಾಕಿರ್ಲಿಲ್ಲ? ಇತ್ತು. ಇವತ್ತು ಅದು ಇತ್ತು. 2 ವರ್ಷ ಅದು ನ್ಯಾಯಾಲಯದಲ್ಲಿ ಇತ್ತು. ನಿಮ್ಮ ಸರ್ಕಾರ ಅವತ್ತು ಸ್ಪೀಕರ್ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಂಡು 2 ವರ್ಷಗಳ ಕಾಲ ತೀರ್ಮಾನ ಮಾಡಲಿಲ್ಲ. ಇವತ್ತು ನಿಮ್ಗೆ ಆ ಪರಿಸ್ಥಿತಿ ಬಂದಿದೆ. ಇವತ್ತು ನೀವು ಆಂಟಿ ಡಿಫೆಕ್ಷನ್ ಲಾ ಮಾತಾಡ್ತಿದ್ರೆ ಅದಕ್ಕೆ ಹೇಳ್ತಾ ಇರೋದು. ಇವತ್ತು ನಿಮಗೆ ಅದೇ ಕಾನೂನು ತಾನೇ ಇದ್ದಿದ್ದು ಅವತ್ತು 2 ವರ್ಷದ ಹಿಂದೆ. ಇವತ್ತೇನಾದ್ರು ಹೊಸ ಉಟ್ಕೊಂಡಿದೆ ಕಾನೂನು. ನಿಮ್ಮ ಕಾಲ್ ಬಿಡಕ್ಕೆ ಬಂದಾಗ ಕಾನೂನಿನ ವ್ಯಾಖ್ಯಾನಗಳು ಬದಲಾಗ್ತವೆ, ಅಧಿಕಾರ ಪರಿಸ್ಥಿತಿಗಳು ಬದಲಾಗ್ತವೆ. ಆದರೆ 2 ವರ್ಷದಿಂದ ಇನ್ನೊಂದು ಪಕ್ಷದಿಂದ, ಅಲ್ಲಿಂದ ಚುನಾಯಿತ ಪಕ್ಷದಿಂದ 7 ಜನನ ಎತ್ತಿ ಏನು ಒಂದು ರಾಜ್ಯಸಭಾ ನೀವು ಎಕ್ಸ್ಟ್ರಾ ಗೆಲ್ತಿದಂಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿದ್ರಾ? ಇಲ್ಲೇನಾದ್ರು 2 ಸರ್ಕಾರ ಆಗ್ತಿತ್ತ ನಿಮ್ದು? ಏನೂ ಇಲ್ಲ. ಆದರೆ ನಿಮ್ಗೆ ಅವತ್ತೇನಾಗಿತ್ತು? ಬೇಕಾಗಿತ್ತು ಅಧಿಕಾರ ಚಲಾವಣೆ ಮಾಡಬೇಕಾಗಿತ್ತು. ಇದೇ ಆಂಟಿ ಡಿಫೆಕ್ಷನ್ ಅವತ್ತಿದ್ದು ನಾಗನಾಥ್. ಇವತ್ತೆಲ್ಲ ನೋಟಿಸ್ ಕೊಟ್ಟು ಮಾಡ್ತಾ ಇದ್ರಲ್ಲ, ಅವತ್ತು ಅದೇ ಪಕ್ಷದವ್ರು JDS ಅವ್ರು ಕಂಪ್ಲೇಂಟ್ ಕೊಟ್ಟರು. ಏನು ಮಾಡಿದ್ರು? 2 ವರ್ಷ ಆ ಅರ್ಜಿನ ಹಂಗೆ ವಿಲೇವಾರಿ ಮಾಡಿದ್ರೆ. ಎರಡನೇದಾಗಿ 1 ಬಾರಿ ಅಲ್ಲ 2 ಬಾರಿ ತಪ್ಪು ಮಾಡಿದ್ರೆ 7 ಜನ ಶಾಸಕರು. ಒಮ್ಮೆ ರಾಜ್ಯಸಭೆನಲ್ಲಾಗಿ ಕಂಪ್ಲೇಂಟ್ ಇದೆ, ಅದು ತೀರ್ಮಾನನೇ ಆಗಿಲ್ಲ. ಕೊನೆಗಳಿಗೇನಲ್ಲಿ ಇನ್ನೊಂದು ಚುನಾವಣೆ ಬಂತು, ಮತ್ತೆ ವಾಮ ಮಾರ್ಗದ ಮುಖಾಂತರ 7 ಮತಗಳನ್ನ ತಗೊಂಡ್ರು. ಆವಾಗಲೂ 2 ಬಾರಿ ಎಲ್ಲಾದ್ರೂ ಉಂಟಾ ಇದು? ಒಂದು ಕೊಲೆ ಮಾಡಿದ್ದೆ ವಿಚಾರಣೆ ನಡೀಬೇಕಾದ್ರೆ ಇನ್ನೊಂದು ಕೊಲೆ ಮಾಡ್ಲಿಕ್ಕೆ ಅವಕಾಶ ಕೊಡೋದು ಇದೆಯಲ್ಲ, ಇದು ಇವರು ಪ್ರತಿಪಾದನೆ ಮಾಡ್ತಿರ್ತಕ್ಕಂಥದ್ದು. ಇವತ್ತು ನಾವು ಸ್ಪಷ್ಟವಾಗಿ 124 ಸೀಟ್ಗಳನ್ನ ಗೆದ್ದಿದ್ವಿ. ಇವತ್ತಿವರು ಯಾವುದೇ ಅವಶ್ಯಕತೆ ಇರಲಿಲ್ಲ ಯಾವ ಶಾಸಕರು. ಯಾರು ಅವ್ರು ಬರ್ತಾರೆ ಅಂತ ಅವರಾಗಿ ಬಯಸಿ ಬಂದಾಗ ಯಾರನ್ನೂ ಬೇಡ ಅನ್ನಲ್ಲ. ನಮ್ಮ ಪಕ್ಷದ ಸಿದ್ಧಾಂತವನ್ನು ಹೇಳ್ಬೇಕಿತ್ತು. ವಾಮ ಮಾರ್ಗದಲ್ಲಿ ಅವ್ರನ್ನ ಇನ್ನೊಂದು ವಾಮ ಮಾರ್ಗಗಳು ರೀಸನ್ಸ್ ಪ್ರಕಾರ ನಡ್ಕೋಬೇಕಾಗತ್ತವ. ಪ್ರಸನ್ನ ಕುಮಾರ್, ನೀವು ವೆಂಕಟೇಶ್ ಅವ್ರ ಮಾತನ್ನ ಈ ವಿಚಾರದಲ್ಲಿ ಒಪ್ಪಬೇಕಾಗ್ತದ? ರಾಜ ಮಹಾರಾಜರಿಗೆ ಮಾತ್ರ 8 ಜನರ ಮದುವೆ ಆಗ್ಬೇಕಾದ್ರೂ ಹಕ್ಕಿದೆ. ಇಲ್ಲ, ಟೆಕ್ನಿಕಲ್ ರೀಸನ್ಸ್ ಕೆಲವು ಪಾಲಿಸಬೇಕಾಗತ್ತೆ. ಟೆಕ್ನಿಕಲ್ ಏನು ಮಾಡಕ್ಕಾಗಲ್ಲ. ಅದು ಸ್ಪೀಕರ್ ಇರ್ಬೋದು, ಮತ್ತೊಂದು ಇರ್ಬೋದು. ನಾವು ಅಧಿಕಾರದ ಸಂದರ್ಭದಲ್ಲಿ ಒಳ್ಳೆ ಮಾರ್ಗಗಳನ್ನ ಹಾಕೊಟ್ರೆ ಏನಾಗ್ತದೆ? ಅದು ನಮ್ಮನ್ನು ಕಾಯ್ತದೆ. ನೀವು ಎಲ್ಲರಿಗೂ ತೋರಿಸ್ಕೊಟ್ಬಿಟ್ಟು ಏನೇನು ಅಧಿಕಾರ ಇದ್ದಾಗ ದುರುಪಯೋಗ ಮಾಡ್ಬೋದು, ಯಾವ್ಯಾವ ಕಚೇರಿಯಿಂದ ದುರುಪಯೋಗ ಮಾಡ್ಬೋದು, ಸ್ಪೀಕರ್ ಕಚೇರಿಯಿಂದ ದುರುಪಯೋಗ ಮಾಡ್ಬೋದು, ಯಾವ್ಯಾವ ರೀತಿ ಪಕ್ಷಾಂತರ ರಾಜೀನಾಮೆ ಏನು ಕೊಡದಲ್ಲೇನೆ ಬೇರೆ ಪಕ್ಷದಿಂದ ಎತ್ಬೋದು ಅಂತ ಈಗ ಅದನ್ನ ಫಾಲೋ ಮಾಡ್ತಾರೆ. ಅದನ್ನ ತಿಳ್ಕೋಬೇಕು. ಇವತ್ತು ಕುತ್ತಿಗೆ ಬಂದಿದೆ. ಇವತ್ತು ಅದಕ್ಕೋಸ್ಕರ ಅವ್ರು ಮಾಡಿದ ತಪ್ಪನ್ನ ಬೇರೆಯವ್ರು ಮಾಡಕ್ ಹೊರಟಾಗ ಇವತ್ತೆಲ್ಲಾರನ್ನು ಕಟ್ಕೊಂಡು ಹೋಗಿ ರೆಸಾರ್ಟ್ ಕೂರುವಂತ ಪರಿಸ್ಥಿತಿ ಬಂದಿದೆ. ಫೈನಲ್ ವರ್ಡ್ ಇದೆ ಇದ್ರ ಬಗ್ಗೆ.
ಸೊ ರಂಗನಾಥ್, ಒಟ್ಟಾರೆ ರಾಜಕೀಯ ಬಿಕ್ಕಟ್ಟೇನಿದೆ ಇವತ್ತು, ಇದು ಸ್ವಯಂಕೃತ ಅಪರಾಧಗಳು. ಇವತ್ತು ಏನೇನು ಬಂದಿದೆ, ಇವತ್ತು ಯಾರ್ಯಾರು ಏನೇನು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಒಂದು 2-3 ದಿವಸ ಬಗೆಹರಿಯೋ ವ್ಯವಸ್ಥೆ ಆಗಲ್ಲ ಇದು. ಹಾಗಾಗಿ ಇವರು ಸರ್ಕಾರಗಳು ಸುಭದ್ರವಾಗಿ ನಾವು 5 ವರ್ಷ ನಡೆಸ್ತೀವಿ ಅಂದರೆ ಬಹುಶಃ 5 ವರ್ಷ ಕಾಯಮಾಗಿ ರೆಸಾರ್ಟ್ನಲ್ಲಿ ಇರಬೇಕಾಗ್ತದೆ. ಅಲ್ಲಿಂದಲೇ ಎತ್ಕೊಂಡು ಇವರು ಜನಸೇವೆಯನ್ನು ಮಾಡಬೇಕಾಗ್ತದೆ. ರೆಸಾರ್ಟ್ ಸರ್ಕಾರನೇ ಇದು. ಯಾಕೆಂದ್ರೆ ನಿಮಗೆ ಅಡ್ವೈಸರ್ ಟು ಗೌರ್ಮೆಂಟ್ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಡೇ 1 ರೆಸಾರ್ಟ್ ಕೊಟ್ಟೋದ್ರು. ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಂಚೆ 224 ಜನನೂ 3 ರೆಸಾರ್ಟ್ಗೆ ಹೋದ್ರು ಮರಿಬಾರ್ದು ನಾವು. ಓಂ ಪ್ರಥಮ ರೆಸಾರ್ಟ್ ಈ ಶಾಸಕರು ಏನಿದ್ದಾರೆ, ಈ ವಿಧಾನಸಭೆ 224 ಜನ ಇದ್ದಾರೆ. ರೆಸಾರ್ಟ್ ಇಂದ ಜನ್ಮ ತಾಳದಂತವ್ರು ರೆಸಾರ್ಟ್ ನಲ್ಲೇ ಬಂದವರು ವಿಧಾನಸಭೆ ಮೊದಲು ಬರಲಿಲ್ಲ ಇವರು ಪ್ರಮಾಣ ವಚನಕ್ಕೆ. ಮೊದಲು ರೆಸಾರ್ಟ್ಗೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡಿ ಆಮೇಲೆ ಒಂದು ಪ್ರಮಾಣ ವಚನ ತಗೊಂಡು ಬಹುಶಃ ರೆಸಾರ್ಟ್ ಇಂದಲೇ ಅಂತಿನೂ ಆಗುತ್ತೆ ಇದು. ರೆಸಾರ್ಟ್ಗೆ ಹೋಗ್ಬೇಕು, ಅಲ್ಲಿರ್ಬೇಕು, ಯಾರಿಗೂ ಆಸೆ ಇಲ್ಲ. ಆದ್ರೆ ಏನ್ ಅನಿವಾರ್ಯ ಪರಿಸ್ಥಿತಿಗೆ ದುಡ್ಡಿದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ಮಹದೇವ್ ಪ್ರಕಾಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತುಕತೆ ಮಾಡ್ತೀನಿ. ರೆಸಾರ್ಟ್ ರಾಜಕೀಯ ಎಲ್ಲಿಗೆ ಬಂದು ನಿಂತಿದೆ, ಇದ್ರ ಬಗ್ಗೆ ನಾವು ಇಲ್ಲಿ ತನಕ ವಿಸ್ತೃತವಾಗಿ ಚರ್ಚೆ ಮಾಡ್ತಿದ್ವಿ. ಮಹದೇವ್ ಪ್ರಕಾಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜ್ಯ ರಾಜಕೀಯವನ್ನು ಬಹಳ ಹತ್ತಿರದಿಂದ ಬಲ್ಲಂತ ಪತ್ರಕರ್ತರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಎಸ್ ಟಿ ಸೋಮಶೇಖರ್ ಒಂದು ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ, ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಬಿಜೆಪಿ ಹೋಗಲ್ಲ, ಸರ್ಕಾರವನ್ನು ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಸರ್ಕಾರ ಬಹಳ ಸುಭದ್ರವಾಗಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಎಸ್ ಟಿ ಸೋಮಶೇಖರ್. ಈಗಲ್ಟನ್ ರೆಸಾರ್ಟ್ನಲ್ಲಿ ಹೇಳಿರುವಂಥ ಮಾತಿದು. ಇಬ್ಬರು ಶಾಸಕರು ಮಾತ್ರ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದಾರೆ ಅಂತ ಗಮನಿಸಬೇಕಾದಂಥ ಸಂಗತಿ. ಏನೋ ಕೆಲಸ ಕಾರ್ಯಗಳಿತ್ತು ಅಂತ ಇಬ್ಬರು ಹೊರಗಡೆ ಹೋಗಿದ್ದಾರೆ, ಇನ್ಯಾರೂ ಕೂಡ ಬೇರೆ ಎಲ್ಲೂ ಕೂಡ ಹೋಗಲ್ಲ ಅನ್ನುವಂಥ ಮಾತನ್ನು ಸೋಮಶೇಖರ್ ಹೇಳಿದ್ದಾರೆ. ಬರೀ ಡಿ ಕೆ ಸುರೇಶ್ ಈಗ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಈಗಲ್ಟನ್ ರೆಸಾರ್ಟ್ ಇಂದ ನೋಡೋಣ. ಮಾಡೋದಿಲ್ಲ, ಇನ್ನು ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತೀವಿ ಅಂತ ಹೇಳಿ. ಸೊ ಇಷ್ಟು ದಿನ ಅವರು ಆಪರೇಷನ್ ಕಮಲ ಮಾಡ್ತಾ ಇದ್ರು ಅಂತ ಅರ್ಥ. ಈಗ ನೀವು MLA ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಕೌಂಟರ್ ಆಪರೇಷನ್ ಇದೆಯಾ? ಕೌಂಟರ್ ಆಪರೇಷನ್ ಏನಿಲ್ಲ ರೀ, ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇತ್ರಗಳ ಬಗ್ಗೆ. ಮತ್ತು ಮುಂದಿನ ಮುಂದಿನ ತಿಂಗಳು ಬಜೆಟ್ ಇದೆ, ಬಜೆಟ್ ಅಧಿವೇಶನ ಇದೆ. ಆ ಕ್ಷೇತ್ರಗಳಿಗೆ ಅಭಿವೃದ್ಧಿ ವಿಚಾರ ಚರ್ಚೆ ಆಗಬೇಕು. ಅದ್ರ ಜೊತೆಗೆ ಪಾರ್ಲಿಮೆಂಟ್ ಚುನಾವಣೆಗೆ ನಿನ್ನೆಯಿಂದ ನಾವು ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳನ್ನ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪಕ್ಷದ ಅಧ್ಯಕ್ಷರು. ಈ ಗೊಂದಲದ ಮಧ್ಯೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಆ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮುಂದೆ ಕೆಲವೊಂದು ಜನ ಶಾಸಕರು ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದೆಲ್ಲ ಸುಳ್ಳು. ಯಾರು ಅಸಮಾಧಾನ ವ್ಯಕ್ತಪಡಿಸಲಿಲ್ಲ. ಎಲ್ಲರೂ ಸರ್ಕಾರ ಎಲ್ಲ ಸುಳ್ಳು ಮಾಹಿತಿ. ಯಾವುದೇ ವಿಚಾರಗಳು ಕೂಡ ಚರ್ಚೆ ಆಗಿಲ್ಲ. ಎಲ್ಲರೂ ಕೂಡ ಒಂದೇ ನಿರ್ಧಾರ. ಇವತ್ತು ಸಮ್ಮಿಶ್ರ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸಬೇಕು, ಸಮ್ಮಿಶ್ರ ಸರ್ಕಾರ ಗಟ್ಟಿಯಾಗಿರ್ಬೇಕು ಅಂತಕ್ಕಂಥ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಯಾರು ಕೂಡ ಇದರಲ್ಲಿ ಅವ್ರ ಕೆಲಸ ಮಾಡ್ತಾ ಇಲ್ಲ, ಇವ್ರ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ತಿಳಿಸಿಲ್ಲ. ಅವರವರ ಕ್ಷೇತ್ರದ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ AICC ಜನರಲ್ ಸೆಕ್ರೆಟರಿ ಅವರು, CLP ನಾಯಕರು, ನಾನು ನಿಮ್ಮ ಜೊತೆ 1 to 1 ನೀವು ಮಾತಾಡ್ತೀವಿ, ನಿಮ್ದೇನು ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಮಯನ ನಿಗದಿ ಮಾಡಿದ್ದೀವಿ. CLP ಏಕಾಏಕಿಯಾಗಿ ರೆಸಾರ್ಟ್ ಬರೋದ್ರ ಬಗ್ಗೆ ತೀರ್ಮಾನ ಮಾಡ್ತೀರಿ. CLP ಏನು ಹಿಂಟ್ ಸಿಕ್ತು ನಿಮಗೆ? ಇವತ್ತು ಹೊರಡ್ತಾರೆ ಒಂದು 5-6 ಜನ CLP ಮುಗಿಸಿ ಅಂತ ಇರ್ತಾರೆ ನಿಮ್ಗೆ ಮಾಹಿತಿ? ಅಲ್ಲ, ನಮಗೆ ಏನು ಮಾಹಿತಿ ಇರಲಿಲ್ಲ. ಅದು ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಕೆಳಗಡೆ ಅಲ್ವೇನ್ರಿ ನಾವೆಲ್ಲ ಗೆದ್ದಿರೋದು? ಪಕ್ಷ ಇಲ್ಲ. ಈಗ ಸ್ವಲ್ಪ ಹೇಳಿಲಿ, ಈಗ ಪಕ್ಷ ಟಿಕೆಟ್ ಕೊಡಬೇಕು ಅಂತ ಅಂದ್ರೆ ನಾವು ದಿನ ಬೆಳಗ್ಗೆ ಆದ್ರೆ ಪಕ್ಷದ ನಾಯಕರ ಮನೆಗೆ ಓಡಾಡ್ತೀವಿ. ಪಕ್ಷ ಏನು ಹೇಳ್ತದೆ ಅದನ್ನೆಲ್ಲ ಕೇಳ್ತೀವಿ. ಗೆದ್ದಾದ ಮೇಲೆ ನಮ್ದೇ ಬಾವುಟ, ನಮ್ದೇ ಜೆಂಡಾ, ನಮ್ದೇ ಅಜೆಂಡಾ ಅಂತ ಇಟ್ಕೊಬಿಟ್ರೆ ಹೆಂಗಾಗುತ್ತೆ? ಯಾರು ಬಲಾತ್ಕಾರ ಇಲ್ಲ ರೀ, ಬಲಾತ್ಕಾರದ ಪ್ರಶ್ನೆ ಇಲ್ಲ. ಯಾರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಬಲಾತ್ಕಾರದ ವಿಚಾರ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು, ನೀವು ಮಾಧ್ಯಮದವ್ರಿಗೆ ನಾನು ಕೇಳೋದು, ಕಳೆದ 10 ದಿನದಿಂದ ಭಾಜಪದ ನಾಯಕರುಗಳು ಹೊರ ರಾಜ್ಯದಲ್ಲಿ, ಅದು ದೆಹಲಿನಲ್ಲಿ ಹೋಗಿ ಹರಿಯಾಣದಲ್ಲಿ ಇರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡ್ತಾ ಇಲ್ಲ. ನಾವು ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಪಕ್ಕದಲ್ಲೇ ಇದೆ. ಬೆಂಗಳೂರಲ್ಲಿ ಹೋಯ್ತು ಅಂತ ಅಂದ್ರೆ ಬೆಂಗಳೂರು ಒಂದು ಅರ್ಧ ಗಂಟೆ ಎಲ್ಲರೂ ಕೂಡ ಸೇರಿ ಇವತ್ತು ಚರ್ಚೆ ಮಾಡಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಇಲ್ಲಿ ಸಭೆ ಸೇರಿದ್ದೀವಿ ಅಷ್ಟೇ. ಸರ್, ಈಗ ರೆಸಾರ್ಟ್ ಇಂದ ಹೋದ್ಮೇಲೆ ನಮ್ದೇ ಜೆಂಡಾ, ನಮ್ದೇ ಅಜೆಂಡಾ ಅಂತ ಬೇರೆ ಕಡೆ ಹೊರಟ್ರೆ ಯಾರು ಆ ಥರ ಇಲ್ಲ ರೀ. ಅದು ಎಲ್ಲವೂ ಕೂಡ ಮಾಧ್ಯಮಗಳ
ಸೃಷ್ಟಿ. ಸರ್ ಹಿಂಗೆ ಹೇಳಿದ್ರೆ 4 ಜನ ಥ್ಯಾಂಕ್ ಯು. ರೆಸಾರ್ಟ್ ಬಗ್ಗೆ ಸಾಕಷ್ಟು ಆರೋಪ ಇದೆ, ಒತ್ತುವರಿಯಾಗಿದೆ, ಸದನದಲ್ಲೂ ಪ್ರಸ್ತಾಪ ಆಗಿದೆ. 963 ಕೋಟಿ ಅದೇ ರೆಸಾರ್ಟ್ ಅಲ್ಲಿ ನೀವು ನೋಡಿ, ಪ್ರಶ್ನೆ ಆಗಿದೆ ಈ ರೆಸಾರ್ಟ್ ಬಗ್ಗೆ. ಈ ರೆಸಾರ್ಟ್ ಅಲ್ಲಿ ಒತ್ತುವರಿ ಆಗಿರೋ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಹಿಂದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗಲೇ ಸುಮಾರು 20 ಎಕರೆ ಪ್ರದೇಶನ ಅದನ್ನ ಬಿಡುಗಡೆ ಮಾಡಿಸಿದ್ದೀವಿ. ಅಳತೆ ಮಾಡಿ ಅದನ್ನ ಪೊಸಿಷನ್ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ವಿಚಾರ ನಮ್ಮ ಹತ್ರ ಚರ್ಚೆನಿಲ್ಲ. ಅದೇನಿದೆ ಕೋರ್ಟ್ ಆಲ್ರೆಡಿ ಸೂಚನೆ ಕೊಟ್ಟಿದೆ, ಹಣ ವಸೂಲಿ ಮಾಡಬೇಕು, 998 ಕೋಟಿ ರೂಪಾಯಿ ಹಣ ವಸೂಲಿ ಮಾಡಬೇಕು. ದೇಶಪಾಂಡೆ ಒಪ್ಪಿಕೊಂಡಿದ್ದಾರೆ. ಅದು ಹಳೆಯ ಕತೆ. ಇಲ್ಲಿ ಕಳೆದ ಅಧಿವೇಶನದಲ್ಲಿ ಗೊತ್ತ್ರಿ, ಈಗ ಸ್ವಲ್ಪ ತಿಂಗ್ ಹೇಳಿಲಿ, ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಮಗೆ ನೀವು ಯಾರು ಫ್ರೀ ಕೊಡೋ ಅಂಥದ್ದಿಲ್ಲ. ನಾವು ಹಣ ಕೊಡ್ತೀವಿ, ಹಣಕ್ಕೆ ಬಿಲ್ ಕೊಡ್ತಾರೆ, ಬಿಲ್ ಬೇಕು ಅಂತ ಅಂದ್ರೆ ನಿಮಗೆ ಸಬ್ಮಿಟ್ ಮಾಡ್ತೀವಿ. ಇಲ್ಲ ಇಲ್ಲಿಗಲ್ ಆಗಿ ನಡೀತಿದೆ ಅಂತ ಅಲ್ಲ ಆ ಒಂದು ಇದರಲ್ಲಿ ತಾವುಗಳು ಅಲ್ಲ, ಈಗ ನಾವೇನೋ ಸುಮ್ಮನೆ ಬಂದಿದ್ದೀವ ಇಲ್ಲಿ ಪ್ರಶ್ನೆ ಆಗಲ್ಲ. ಅಲ್ಲ, ನೋಡಿದ್ರೆ ನೀವು ನೈತಿಕತೆ ಅಂತಾರೆ. ನಿಮ್ಮಲ್ಲಿ ನೈತಿಕತೆ, ಅವರಲ್ಲಿ ನೈತಿಕತೆ, ನಮ್ಮಲ್ಲಿ ನೈತಿಕತೆ, ಎಲ್ಲೂ ನೈತಿಕತೆ ಉಳಿದಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಕೊನೆಯದಾಗಿ ಹೇಳಿದ್ರಲ್ಲ ಡಿ ಕೆ ಸುರೇಶ್, ಅದೇ ಸರಿಯಾದಂಥ ಮಾತು. ಅಲ್ಲಿ ನೈತಿಕತೆ ಇದೆ, ಇಲ್ಲಿ ನೈತಿಕತೆ ಇದೆ ಅಂತೀರಿ, ಎಲ್ಲೂ ನೈತಿಕತೆ ಉಳಿದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಇವತ್ತಿನ ಪತ್ರಿಕಾಗೋಷ್ಠಿ ಹೈಲೈಟ್. ಇದು ಜನರು ಮಾತಾಡ್ತಿರುವಂಥದ್ದು ಅದೇನೇ. ಹೀಗೆಲ್ಲ ಹೋಗಿ ಜವಾಬ್ದಾರಿ ಇರುವಂಥ ಶಾಸಕರುಗಳು ಎಲ್ಲ ಪಾರ್ಟಿಯವರು ಸೇರಿಕೊಂಡು ಈ ರೆಸಾರ್ಟಲ್ಲಿ ಕೂತ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಸಾಯ್ಬೇಕಾ? ಬರದಲ್ಲಿ ಬದುಕ್ತಾ ಸಾಯ್ತಾ ಇದ್ದಾರೆ ಜನಗಳು. ಅವ್ರ ದುಸ್ಥಿತಿ ಯಾರು ಕೇಳಬೇಕು? ಬರೀ ಏನು ಅಂದರೆ ಇವೇ ಆಟಗಳಾಗೋಗ್ಬಿಟ್ರೆ ಯಾರು ಕ್ಷಮಿಸ್ತಾರೆ? ನೀವು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ, ಉಗಿದಾಗ್ತಾ ಇದ್ದಾರೆ ಜನಗಳು, ಬೆಂಡೆತ್ತಾಗ್ತಾ ಇದ್ದಾರೆ. ನಿಮ್ಗೆ ಏನಾದರೂ 3 ಕಾಸಿನ ಜವಾಬ್ದಾರಿ ಇಲ್ವಾ, ಯಾಕೆ ಹಿಂಗೆ ಆಡ್ತೀರಿ ಅಂತೇಳಿ ಅಂತ. ಮಧ್ಯಪ್ರಕಾಶ್ ನೋಡ್ತಾ ಇದ್ದೀರಿ ಎಲ್ಲ ಡೆವಲಪ್ಮೆಂಟನ್ನು, ಏನಂತೀರಿ ಸರ್? ರಂಗನಾಥ್ ಅವರೇ, ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ನಾವು ಸ್ಟೇಬಲ್ ಆಗಿದ್ದೀವಿ, ನಮ್ಮ ಶಾಸಕರನ್ನು ಪೋಚ್ ಮಾಡುವ ಪ್ರಯತ್ನ ಬಿ ಜೆ ಪಿಯಿಂದ ನಡೀತಾ ಇದೆ, 50-60 ಕೋಟಿ ಹಿಂಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಸ್ವಯಂ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ, ಆಮಿಷ ಹುಡ್ತಾ ಇದ್ದಾರೆ ಅಂತ. ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರನ್ನು ಪೋಚ್ ಮಾಡುವ ಸಾಧ್ಯತೆ ಇದೆ, ಅದಕ್ಕೆ ನಾವು ದೆಹಲಿನಲ್ಲಿದ್ದೀವಿ, ಗುರುಗಾವಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಕುದುರೆ ವ್ಯಾಪಾರ ಒಂದು ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆರಂಭ ಆಗಿದೆ ಅನ್ನೋದನ್ನು ಆ ಪಕ್ಷದ ಪ್ರಮುಖ ನಾಯಕರುಗಳೇ ಒಪ್ಕೊಂಡಿದ್ದಾರೆ. ಒಂದು ವಾಸ್ತವ, ಇದೊಂದು ಸುಳಿ. ಈ ಸುಳಿಯೊಳಗೆ ಇನ್ನೊಂದು ಒಳಸುಳಿ ಇದೆ. ಆ ಒಳಸುಳಿ ಏನು ಅಂತಂದರೆ, ಕುಮಾರಸ್ವಾಮಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ವಿರೋಧ ಪಕ್ಷದ ನಾಯಕರಾಗಿ ಯಡಿಯೂರಪ್ಪನವರಿದ್ದಾರೆ. ಅಂದರೆ ಅವರು ಮುಖ್ಯಮಂತ್ರಿ ಅಂದರೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪನವರು. ಯಡಿಯೂರಪ್ಪನವರನ್ನು ಕುಮಾರಸ್ವಾಮಿ ಅವರು ಯುದ್ಧ ಭೂಮಿ ಒಳಗೆ ಈ ಭಾಗದ ಸೇನಾಧಿಪತಿಗೆ ಆ ಭಾಗದ ಸೇನಾಧಿಪತಿ ಶತ್ರು ತಾನೆ, ಹಾಗೆ ಈ ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪನವರು ಶತ್ರು. ಆದರೆ ಈ ಆಳುವ ಪಕ್ಷದಲ್ಲಿ, ಅಂದರೆ ಯುದ್ಧ ಭೂಮಿಯಲ್ಲಿ ಸೇನಾಧಿಪತಿ ಇರ್ತದಲ್ಲ, ಸೇನಾಧಿಪತಿ ಜೊತೆಯಲ್ಲಿ ಒಳಶತ್ರುಗಳಿರ್ತಾರೆ, ಹಿತಶತ್ರುಗಳು ಅಂತ ಅವ್ರನ್ನ ಕರೀತಾರೆ. ಜೊತೆಗೆ ಇರ್ತಾರೆ, ನಿಮ್ಮ ಸರ್ಕಾರವನ್ನು ಉಳಿಸ್ತೀವಿ, ನಿಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ತಾನೇ ಸರ್ಕಾರದ ಕಾಲೆಳೆಯುವ ಹಿತಶತ್ರುಗಳಿದಾರಲ್ಲ, ದೇ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಇಲ್ಲಿ ಅವ್ರ ಪಾತ್ರ ಭಾಳ ದೊಡ್ಡದಿದೆ. ಹೌದು, ಡೆಫಿನೆಟ್ ಆಗಿ. ಅಂದರೆ ವಾಸ್ತವ ಏನು ಅಂತಂದರೆ ನೋಡಿ, ಆ ಹಿತಶತ್ರುಗಳಿಗೆ ಒಂದು ಡೇಂಜರ್ ಸಿಗ್ನಲ್ಲು ಹೋದದ್ದು ಮಂಡ್ಯ ಲೋಕಸಭಾ ಚುನಾವಣೆ, ರಾಮನಗರ ವಿಧಾನಸಭಾ ಚುನಾವಣೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಕೇವಲ 80,000 ಓಟುಗಳನ್ನು ತಗೊಂಡಿತ್ತು. ಆದರೆ 2,47,000 ಓಟುಗಳನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಗೊಳ್ಳುತ್ತೆ ಅಂದರೆ ಅದು ಯಾರು ಓಟದು? ಅದೇನದು ಬಿ ಜೆ ಪಿಯವರು ಹುಟ್ಟು ಹಾಕಿದ್ದ ಓಟದು? ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತಲ್ಲ ಕಾಂಗ್ರೆಸ್ ಪಕ್ಷದಿಂದ. ಹೇಳಿ ಸರ್, ಆಮೇಲೆ ಹೇಳಿ ನೀವು ಹೇಳಿ. ಆಮೇಲೆ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತಲ್ಲ, ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಸಹಜವಾಗಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತಾ ಇದ್ದೀನಿ ಈ ಆರ್ಗ್ಯುಮೆಂಟನ್ನು. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳದೆ ವಾದ ಮಾಡಿದ್ರೆ ನಾನೇನು ಮಾಡಲಿ? ನೋಡಿ, ಕಾಂಗ್ರೆಸ್ ಪಕ್ಷ ಕೇವಲ 5,000 ಮತಗಳ ಅಂತರದಿಂದ ಸೋಲ್ತು ಯಾವ ಸರಿ ಲಾಸ್ಟ್ ಇಯರು. 5,000 ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ರಮ್ಯಾ ಗೆದ್ದು ಬಿಡ್ತಾ ಇದ್ರು. ಅಂಥ ಕ್ಷೇತ್ರವನ್ನು ಇವತ್ತು ಕಾಂಗ್ರೆಸ್ನವರು ಅನಿವಾರ್ಯವಾಗಿ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು. ಅದೇ ರೀತಿ ಸುಮಾರು 7-8 ಕ್ಷೇತ್ರಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಟ್ಕೊಟ್ಬಿಟ್ರೆ ಕಾಂಗ್ರೆಸ್ನ ನೆಲೆ ಏನು? ಈಗಿರುವ ಲೋಕಸಭಾ ಸ್ಥಾನಗಳ ಲೆಕ್ಕಾಚಾರದಲ್ಲಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ 3.
ಭಾರತೀಯ ಜನತಾ ಪಕ್ಷ 11 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಅದೇ ರಿಪೀಟ್ ಆದರೆ 11 ಕ್ಷೇತ್ರಗಳಲ್ಲೂ ಭಾಜಪ ಗೆದ್ದರೆ ಕಾಂಗ್ರೆಸ್ 3. ದಕ್ಷಿಣ ಕರ್ನಾಟಕದಲ್ಲಿ ಇವರು ಗೆದ್ದಿರುವ ಎಲ್ಲ ಸ್ಥಾನಗಳನ್ನು JDS ಬಿಟ್ಕೊಟ್ಬಿಟ್ರೆ ಕಾಂಗ್ರೆಸ್ ಇಲ್ಲೂ 0 ಆಗುತ್ತೆ. 6 ಕ್ಷೇತ್ರ ಗೆದ್ದವ್ರೆ. 6ರಲ್ಲಿ 3 ಕ್ಷೇತ್ರ ಬಿಟ್ಕೊಟ್ಟು 3 ಹೊಟ್ಟೋದ್ರೆ ಇವ್ರು ಕಾಂಗ್ರೆಸ್ನವ್ರ ಗತಿ ಏನು? JDS 6 ಆಗುತ್ತೆ, ಕಾಂಗ್ರೆಸ್ 3 ಆಗುತ್ತೆ, BJP 16 ಆಗುತ್ತೆ. ಸುಮ್ಮನೆ ನಾನು ಲೆಕ್ಕ ಹೇಳೋದು ಅಷ್ಟೇ. ಅದಾಗದೆ ಹೋಗ್ಬೋದು. ಇವರೇನು ಹೇಳ್ತಾರೆ, ನಾವು ಮೈತ್ರಿ ಮಾಡ್ಕೊಂಡ ತಕ್ಷಣ ಎಲ್ಲ ಓಟ್ಗಳು ಬಂದ್ಬಿಡ್ತವೆ ಅಂತ ಅಂದ್ಬಿಟ್ಟು. ಮೈತ್ರಿ ಮಾಡ್ಕೊಂಡ ತಕ್ಷಣ ಲೀಡರ್ ಲೆವೆಲಲ್ಲಿ ಮೈತ್ರಿ ಆಗುತ್ತೆ, ವರ್ಕರ್ಸ್ ಲೆವೆಲಲ್ಲಿ ಎಲ್ಲಿ ಮೈತ್ರಿ ಆಗುತ್ತೆ? ಆಗಲ್ಲ. ಆವಾಗ ಏನಾಗುತ್ತೆ, ವರ್ಕರ್ಸ್ ಓಟು ಟ್ರಾನ್ಸ್ಫರ್ ಆಗಲ್ಲ. ಶತ್ರುವಿನ ಶತ್ರು ಮಿತ್ರ ಅಂದಂಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ಕಡೆ JDS ಅಭ್ಯರ್ಥಿಗೆ ಶತ್ರುವಿನ ಶತ್ರು ಮಿತ್ರ ಅಂತ BJP ಓಟ್ ಹಾಕ್ತಾನೆ. JDS ಅಭ್ಯರ್ಥಿ ಆಗಿರುವ ಕಡೆ ಶತ್ರುವಿನ ಶತ್ರು ಮಿತ್ರ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಓಟ್ ಹಾಕ್ತಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಇದರ ಪರಿಸ್ಥಿತಿ ಏನು? ಆದ್ದರಿಂದ ನನಗನ್ಸುತ್ತೆ ಇದನ್ನು ಯಾರು ಹಿತಶತ್ರು ಅಂತ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಆ ಹಿತಶತ್ರು ತುಂಬ ಯೋಜಿತವಾಗಿ ಕ್ಯಾಲ್ಕುಲೇಟೆಡಾಗಿ ಯೋಚನೆ ಮಾಡವ್ರೆ. ನಾನು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಬೇಕು. ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಬೇಕಾದ್ರೆ JDS ಜೊತೆಗಿಂತ JDS ಬೆಂಬಲ ಕೊಟ್ಟು JDS ಅಧಿಕಾರದಲ್ಲಿ ಇರೋದಕ್ಕಿಂತ ಭಾಜಪ ಅಧಿಕಾರಕ್ಕೆ ಬಂದುಬಿಟ್ರೆ ಇರಲಿ, ನಾವು ಲೀಡರ್ ಆಫ್ ದ ಅಪೋಸಿಷನ್ ಆಗಿರ್ತೀವಿ, ವಿ ಕ್ಯಾನ್ ಫೈಟ್, JDSನ್ನು ನ್ಯೂಟ್ರಲೈಸ್ ಮಾಡ್ಬೋದು. ದಿಸ್ ಈಸ್ ದಿ ಥಿಂಕಿಂಗ್ ಗೋಯಿಂಗ್ ಆನ್ ಇನ್ಸೈಡ್ ಕಾಂಗ್ರೆಸ್. ನಮ್ಮ ವೆಂಕಟೇಶ್ ಅವರು ಹೇಳ್ಬೋದು, ಇಲ್ಲ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ. ಒಟ್ಟಾಗಿರಪ್ಪ. ಒಟ್ಟಾಗಿದ್ದರೆ 2014 ಲೋಕಸಭಾ ಚುನಾವಣೆಯಲ್ಲಿ ನೀವು ವೈಪೌಟ್ ಆಗ್ತೀರಿ. ಒಂದು ಕಡೆ BJP ಗೆಲ್ಲುತ್ತೆ, ಇನ್ನೊಂದು ಕಡೆ JDS ಗೆಲ್ಲುತ್ತೆ. ಕಾಂಗ್ರೆಸ್ ಸ್ಥಾನ ಎಲ್ಲಾಗುತ್ತೆ? 2019 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಆ ಭಾಗದಲ್ಲಿ ಎಂದಿನಂತೆ BJP ಗೆದ್ದು, ದಕ್ಷಿಣ ಕರ್ನಾಟಕದಲ್ಲಿ JDS ಗೆದ್ದುಬಿಟ್ರೆ ಕಾಂಗ್ರೆಸ್ನ ಜಾಗ ಎಲ್ಲಿ? ಇದನ್ನೇ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ಅವ್ರು ಹೇಳ್ತಾವ್ರೆ ಸಿದ್ದರಾಮಯ್ಯನವರು, ನೋಡಿ ಚುನಾವಣೆ ಬರುತ್ತೆ, ನಾವು ಗೆಲ್ತೀವಿ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾವ್ರೆ. ಯಾವ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರೋದು? ಅಸೆಂಬ್ಲಿ ಚುನಾವಣೆ ಬರುತ್ತೆ, ಅಧಿಕಾರಕ್ಕೆ ಬರ್ತೀವಿ ಅಂತ. ಅದರ ಅರ್ಥ ಏನು? ಅಸೆಂಬ್ಲಿ ಡಿಸಾಲ್ವ್ ಆಗಬೇಕು, ಮಧ್ಯಂತರ ಚುನಾವಣೆ ಆಗಬೇಕು, ಲೋಕಸಭೆ ಜೊತೆಯಲ್ಲಿ ಚುನಾವಣೆ ಆಗಬೇಕು. ದಿಸ್ ಈಸ್ ದಿ ಸ್ಟ್ರಾಟಜಿ ಆಫ್ ಸಿದ್ದರಾಮಯ್ಯ. ಅದಕ್ಕೆ ಅತ್ಯಂತ ಯೋಜಿತವಾಗಿ ಅವ್ರು ಮಾಡಿದ್ದಾರೆ. ಒಳ್ಳೆ ರಾಜಕೀಯ ವಿಶ್ಲೇಷಕರು, ಅದರಲ್ಲೇನು ಎರಡು ಮಾತಿಲ್ಲ. ಅವ್ರದ್ದೇ ಆದ ಪತ್ರಿಕೆ ಇದೆ, ಅವ್ರದ್ದೇ ಆದ ಹಿನ್ನೆಲೆ ಇತಿಹಾಸ ಎಲ್ಲ ಇದೆ. ಆ ಥರ ಇವಾಗಲೂ ಕೂಡ ಕಾಲಕ್ಕೆ ಅವರು ಅಭಿಪ್ರಾಯಗಳನ್ನ ಹೇಳ್ತಾನೆ ಇರ್ತಾರೆ. ಅದು ಅವರ ಅಭಿಪ್ರಾಯ. ಆದರೆ ಒಂದು ಮಾತು ವೆಂಕಟೇಶ್ ಅವ್ರಿಗೆ ಹೇಳ್ತೀನಿ, ಇಫ್ ಯು ಕ್ಯಾನ್ ಯೀಲ್ಡ್, ಐ ರಿಕ್ವೆಸ್ಟ್. ಎಸ್ ಸರ್. ಲೋಕಸಭೆ ಇದು ವಿಧಾನಸಭಾ ಚುನಾವಣೆಗೆ ಮೊದಲು ನಾನು ಹೇಳ್ತಾ ಇದ್ದೆ, ನಾನು ಬರೆದಿದ್ದೆ, ನನ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ, ಅದನ್ನು ತೋರಿಸ್ತೀನಿ. ಕಾಂಗ್ರೆಸ್ ಪಕ್ಷ 80 ವಿಧಾನಸಭಾ ಕ್ಷೇತ್ರಗಳಿಗಿಂತ ಜಾಸ್ತಿ ತಗೊಳ್ಳಲ್ಲ. ಭಾಜಪ 100 ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರಗಳನ್ನು ತಗೊಳ್ಳುತ್ತೆ ಅಂತ ನಾನು ಹೇಳಿದ್ದೆ. ಅವಾಗ ಇವ್ರ ಪಕ್ಷದವ್ರು ಏನು ಹೇಳಿದ್ರು ಗೊತ್ತಾ? ಮಾದೇವ್ ಪ್ರಕಾಶ್ BJP ಪರ, ಅವ್ರು ಲಿಂಗಾಯತರವನು, ಯಡಿಯೂರಪ್ಪ ಅವರು ಒಂದೇ ಜಾತಿಯವರು, ಅದಕ್ಕೆ ಹಂಗೆ ಹೇಳ್ತಾನೆ ಅಂತ ಹೇಳಿದ್ರು. ಸತ್ಯ ಏನಾಯಿತು? ರಿಸಲ್ಟ್ ಬಂದಾಗ ಏನಾಯಿತು? ರಿಸಲ್ಟ್ ಬಂದಾಗ ಕಾಂಗ್ರೆಸ್ 75ಕ್ಕಿಂತ ಜಾಸ್ತಿ ಹೋಗಲಿಲ್ಲ ಸರ್. ಈ ಬಾರಿ BJP 100ಕ್ಕಿಂತ ಜಾಸ್ತಿ ಹೋಯಿತು. ಈ ಬಾರಿ ನಮ್ಮ ನಾಯಕರುಗಳಿಗೆಲ್ಲ ಹೇಳ್ತೀವಿ, ನಿಮ್ಮ ವಿಶ್ಲೇಷಣೆಗೂ ಗಮನಕ್ಕೆ ತಗೊಂಡು ಎಲ್ಲ ರೀತಿಯ ಬೇಡ, ನಮ್ಮದೇನು ತಗೋಬೇಡಿ ಸ್ವಾಮಿ, ನೀವು ಮಾಡಿ ಅಂತಲೂ ಹೇಳ್ತೀವಿ. ಆದರೆ ಈ 2019 ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋಗೋದೇ ಒಳ್ಳೆಯದು ಅಂತ ಅನೇಕರ ಅಭಿಪ್ರಾಯ ಇದೆ. ಅದನ್ನು ಉದಾಹರಣೆ ಕೂಡ ನಾವು ನೋಡಿದ್ದೀವಿ. ಕಳೆದ ಉಪಚುನಾವಣೆಗಳಲ್ಲಿ 3 ಪಾರ್ಲಿಮೆಂಟು, 2 ಲೋಕಸಭಾ, 3 ಲೋಕಸಭಾ, 2 ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೂ ಕೂಡ ಅದ್ರ ಫಲಿತಾಂಶ ನೋಡಿದ್ದೀವಿ. ಯಾವ ದೊಡ್ಡ ಮಟ್ಟದಲ್ಲಿ ಅದು ಸಕ್ಸಸ್ ಆಯಿತು ಅಂತ. ಇದಾಗಿದ್ದು ಮಾನ್ಯ ಮಾಧವ್ ಪ್ರಕಾಶ್ ಅವರು ಹೇಳಿ ಆದ ನಂತರ ಬೈ ಎಲೆಕ್ಷನ್ ಆಗಿದ್ದು ತದನಂತರದ ಫಲಿತಾಂಶವನ್ನು ಕಂಡು ಇದು ಒಂದು ಯಶಸ್ವಿಯಾಗಿದೆ ಅಂತೇಳಿ ಅನೇಕ ಇದರಲ್ಲೂ ಚರ್ಚೆ ಇದೆ. ಮಾಧವ್ ಪ್ರಕಾಶ್ ಅವರು ಹೇಳಿದಂಗೆ 2-3 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಅಲ್ಲಿನ ಕಾಂಗ್ರೆಸ್ನ ಸ್ಥಳೀಯರು ಆ ಒಂದು ಅಭಿಪ್ರಾಯದಲ್ಲಿದ್ದಾರೆ. ಆದರೆ ಒಟ್ಟಾರೆ ಎಲ್ಲರೂ ಗುರಿ ಏನು ಅಂತಂದರೆ ಹೆಚ್ಚು ಅಧಿಕ ಸ್ಥಾನಗಳನ್ನ ತಗೋಬೇಕು ರಾಜ್ಯದಲ್ಲಿ ಅಂತ. ಈ ಎರಡು ಪಕ್ಷಗಳು ಒಟ್ಟಿಗೆ ಹೋಗೋದ್ರಲ್ಲಿ ಇಬ್ಬರದು ಬೇಸ್ ಒಂದೇ ಕಡೆ ಆಗಿರೋದ್ರಿಂದ ಸರ್ ಹೆಂಗೆ ತಗೋತೀರಿ ನೀವು? ಇದೆ ನೋಡಿ, ಎಲ್ಲ ಎಲೆಕ್ಷನ್ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ. ಒಂದೊಂದು ಚುನಾವಣೆಗಳು ಒಂದು ಹೆಡ್ಲೈನ್ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಮಹದೇವ್ ಪ್ರಕಾಶ್ ಏನು ಮಾತಾಡಿದ್ರು, ಜೊತೆಗೆ ಕಾಂಗ್ರೆಸ್ ನಾಯಕರು ಏನು ಮಾತಾಡಿದ್ರು, ಅದಕ್ಕೆ ಮೇಡಮ್ ಏನು ಹೇಳ್ತಾರೆ ಕಣ ಮೇಡಮ್? ಈಗ ಅಸ್ಥಿರತೆ ಉಂಟಾಗಿರೋದ್ರ ಬಗ್ಗೆ ಸಮ್ಮಿಶ್ರ ಸರ್ಕಾರದ ವಕ್ತಾರರುಗಳೇ ಒಪ್ಕೊಂಡಿದ್ದಾರೆ.
ಇದಕ್ಕೆ ಅವ್ರು ಹೇಳಬೇಕು. ಸರ್ಕಾರ ಅಂತೂ ನಡಿಬೇಕಲ್ಲ, ಆಡಳಿತ ನಡಿಬೇಕು. ಸರ್ಕಾರಿ ಯಂತ್ರ ಈಗ ನಮ್ಗೆ ಅನೇಕ ಮೆಸೇಜ್ಗಳು ಬರ್ತದೆ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಿ. ಯಾಕಂದರೆ ಆಡಳಿತ ಮಾಡಬೇಕಾದಂಥ ಪ್ರಭುವೇ ನಾವು ಹೋಗಿ ಎಲ್ಲೋ ಸೆರೆವಾಸದಲ್ಲಿ ಕೂತ್ಕೊಂಡ್ರೆ ಜನರಿಗೆ ಯಾವ ರೀತಿ ಒಂದು ಸೇವೆ ಸಿಗುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಚರ್ಚೆ ಮಾಡಿರಬೇಕಾಗಿರೋಂಥ ವಿಚಾರ. ಮಧುಪ್ರಕಾಶ್ ಸರ್ ಅವರು ಕೆಲವೊಂದು 2-3 ಒಳ್ಳೆ ವಿಶ್ಲೇಷಣೆಗಳನ್ನು ಮಾಡಿದ್ರು. ಮಂಡ್ಯದ ಉಸ್ತುವಾರಿಯಾಗಿ 80,000 ಕಳೆದ ಬಾರಿ ತೊಗೊಂಡ್ರೆ, ಹಿಂದೆ ಒಂದು ಸಾರಿ 1.5 ಲಕ್ಷ ಮತಗಳನ್ನು BJP ಪಡೆದಿತ್ತು. ಯಾಕಂದರೆ ಇದು BJPಯ ಗಟ್ಟಿ ವಲಯ ಅಲ್ಲ ಹಳೆ ಮೈಸೂರು ಭಾಗದಲ್ಲಿ. ಆದರೂ ಕೂಡ ಅದಕ್ಕಿಂತ ಇದ್ದಂಥ ಪ್ರಸನ್ನರವರು ಕೂಡ ಅವಶ್ಯಕತೆ ಇಲ್ಲದೆ ಇದ್ದರು. ಯಾವ ರೀತಿ ಕಾಂಗ್ರೆಸ್ನವರು JDSನಿಂದ 7 ಶಾಸಕರನ್ನು ಸೆಳೆದರು, ಅವರಿಲ್ಲಲ್ಲಿದ್ದ ತೃಪ್ತಿಯನ್ನು ರಾಜ್ಯಸಭಾ ಚುನಾವಣೆಗಳಲ್ಲಿ. ಹಾಗಾಗಿ ಅಲ್ಲಿಂದ ಶುರುವಾಯಿತು ಈ ಕಾಯಿಲೆ ಅನ್ನೋ ಮಾತನ್ನು ವಿಶ್ಲೇಷಣೆ ಮಾಡಿದ್ವಿ ಈ ಹಿಂದೆ. ಈಗ ಅಲ್ಲಿ ನಮ್ಮ ವೋಟ್ ಬ್ಯಾಂಕ್ ಯಾವ ರೀತಿ ಇಂಪ್ರೂವ್ ಆಯಿತು ಅನ್ನೋದಕ್ಕೆ ಇಟ್ಸ್ ನಾಟ್ ಅನ್ ಆರ್ಡಿನರಿ ಇನ್ಕ್ರೀಸ್. 2,47,000 ಬೈ ಎಲೆಕ್ಷನಲ್ಲಿ ಒಂದು ರಾಷ್ಟ್ರೀಯ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ MP ಸಂದರ್ಭದಲ್ಲಿ ಇಂಪ್ರೂವ್ ಆಯಿತು. ಅದರಲ್ಲಿ 3 ರಂಗನಾಥ್ ತಾವು ಗಮನಿಸಬೇಕು, ನಮ್ಮ ವೆಂಕಟೇಶ್ ಅವರು ಕೂಡ. ಈಗ ನೋಡಿ, ಒಂದು ನಮಗೆ ನಾಗಮಂಗಲ ಚಲುವರಾಯ ಸ್ವಾಮಿಯವರು ಏನು ಕಾಂಗ್ರೆಸ್ಗೆ ಹೋದರು, ಲೋಕಸಭೆ ಬಂದಾಗ ಕಾಂಗ್ರೆಸ್ನ ಒಂದು ಪಾತ್ರ ಇಲ್ಲ ಅಲ್ಲಿ. ಸಮ್ಮಿಶ್ರ ಅವರೇನು ಹೇಳಿದ್ರು, ಒಟ್ಟಾಗಿ ಹಾಕೋದ್ರಿಂದ ಲಾಭ ಆಗುತ್ತೆ ಅಂದರು. ಆ ಇಡೀ ಓಟು ನಮಗೆ ಶಿಫ್ಟನ್ನು ನಾನು ತೋರಿಸಬಲ್ಲೆ. ಆ ಇಡೀ ಓಟು BJPಗೆ ಜನ ಮತಾಂತರ ಆಗೋದಿದೆಯಲ್ಲ, ಪರಿವರ್ತನೆ ಆಯಿತು. ಅದೇ ರೀತಿ ಅಂಬರೀಷ್ ಅವರು ಸೋತಿದ್ದು ನಮ್ಮ ರವೀಂದ್ರ ಶ್ರೀಕಂಠಯ್ಯ ಶ್ರೀರಂಗಪಟ್ಟಣದಲ್ಲಿ. ಇಬ್ಬರು ಒಂದೇ ಪಾರ್ಟಿಯಲ್ಲಿದ್ದರು. ಈಗ DK ಶಿವಕುಮಾರ್ ವರ್ಸಸ್ ಅಂಬರೀಷ್ ಅವರ ನಡುವೆ ಗುದ್ದಾಟ ನಡೀತಾ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಅಂಬರೀಷ್ ಅವರ ಪರವಾಗೇ ನಿಂತಿದ್ರು ಕೂಡ ಅಲ್ಲಿ ಆ್ಯಂಟಿ ಪಾರ್ಟಿ, ಇವಾಗ ಏನು ಹೇಳ್ತಾರೆ, ಇವಾಗ ನಮ್ಮ ಸುರೇಶ್ ಅವ್ರದ್ದು ನಾನು ನೋಡ್ತಾ ಇದ್ದೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ವಿದಿನ್ ದಿ ಪಾರ್ಟಿ ನಡೆಯುವಾಗ, ಸ್ವಪಕ್ಷದವರನ್ನೇ ಇನ್ನೊಬ್ಬರು ಸೋಲಿಸುವಾಗ ಪ್ರಬಲರ ವಿರುದ್ಧ ನೀವು ಇಂಥ ಒಂದು ಕ್ರಮಗಳಿಗೆ ಮುಂದಾಗೋದಿಲ್ಲ. ಈಗ ಕಳೆದ ಸಾರಿ ಮಧುಪ್ರಕಾಶ್ ಸರ್ ಅನೇಕ ಸಾರಿ ಹೇಳಿದ್ದಾರೆ, ಶಾಂತಿವನದಲ್ಲಿ ಕಹಳೆ ಉದ್ದವರು ನಾವಲ್ಲ, ನಿಮ್ಮ ಆಂತರಿಕ ವಿಚಾರ. ಭಿನ್ನ ಬಂಡಾಯ ಮಾಡಿದವರು ನಿಮ್ಮವರೇ ಶಾಸಕರು. ಆವಾಗ ಪ್ರಬಲರ ವಿರುದ್ಧ, ದುಡ್ಡಿರುವವರ ವಿರುದ್ಧ ನೀವು ತಹಬಂದಿಗೆ ತರೋ ಪ್ರಯತ್ನ ಮಾಡೋದಿಲ್ಲ, ಏನು ಈಲ್ಡಾಗಿದ್ದೀರಿ ಅಂತ. ಮತ್ತೊಂದು ಅಲ್ಲೊಂದಾಯಿತು, ಇವಾಗ ಏನು ಬಂಡಿ ಸಿದ್ದೇಗೌಡರು JDS ಶಾಸಕರು ಕಾಂಗ್ರೆಸ್ಗೆ ಹೋದ್ಮೇಲೆ ಆ ಓಟು BJPಗೆ ಶಿಫ್ಟ್ ಆಗಿದೆ. ಅದನ್ನು ಬಿಟ್ಟರೆ ಪಾಂಡುಪುರ ನಮ್ಮ ಪುಟ್ಟರಾಜುರವರು MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MLA ನಿಂತಾಗ ಪುಟ್ಟಣ್ಣಯ್ಯನವರು ಏನು ತೀರ್ಕೊಂಡ್ರು ರಂಗನಾಥ್ ನೋಡಿ, ಆ ರೈತ ಸಂಘದ ಓಟೆಲ್ಲ ಲೋಕಸಭೆಗೆ ನಮಗೆ ಬಂದಿದೆ. ವೆಂಕಟೇಶ್ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಹಿಂದೆ ನಂಜನಗೂಡಲ್ಲಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಅವರು, ಆಮೇಲೆ ಏನು ಗುಂಡ್ಲುಪೇಟೆನಲ್ಲಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ. ಆದರೆ ಇವತ್ತಿನ ಮತದಾರ ದೇಶದ ಹಿತದೃಷ್ಟಿ ಬಂದಾಗ, ಹೌದು ವಿಧಾನಸಭೆಗೆ ಬಂದಾಗ ಅವನಿಗೆ ತನ್ನ ಪಾರ್ಟಿ ತನ್ನ ಶಾಸಕರು ಅನ್ನುವ ಬದ್ಧತೆಯನ್ನೇ ತೋರ್ತಾನೆ, ಅವಾಗ BJP ನಿಂತರೆ. ಆದರೆ ಲೋಕಸಭೆ ಅಂತ ಬಂದಾಗ ತನ್ನ ಪಕ್ಷದ ಅಭ್ಯರ್ಥಿ ಇಲ್ಲ ಅಂತಾದಾಗ ಮೋದಿಯವರನ್ನು ಒಪ್ಪಿಕೊಳ್ಳುವಂಥ ಪ್ರೀತಿಸುವಂಥ ಅನೇಕ ಜನ, ಅದು ದೇಶ ಅಂತ ಇರ್ಬೋದು, ಇನ್ನೊಂದು ಅಂತ ಇರ್ಬೋದು, JDS ಮತ್ತು ಕಾಂಗ್ರೆಸ್ನ ಓಟುಗಳು ಕೂಡ BJPಗೆ, ಮೋದಿ ಫ್ಯಾಕ್ಟರು ಮತ್ತು BJPಗೆ ಬರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಹೇಳಿದ ಮಾತಲ್ಲಿ ಸತ್ಯ ಇದೆ. ಹಂಗಾದ್ರೆ ಖಂಡಿತ ಶತ್ರು ಮಿತ್ರ ಅಂತ ಹೇಳಿ ಅಬ್ಸರ್ವೇಷನ್ ನೋಡಿ ಅವ್ರದ್ದು. ಈಗ ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಸುರೇಶ್ ಅವರು, ಕೌರವ ಶಕ್ತಿ ಪ್ರದರ್ಶನ ಮಾಡಿದ್ರೆ ಸಾಕಾಗಲ್ಲ. ಸಂಖ್ಯೆಯಲ್ಲಿ 104 ಇದ್ರೂ ಕೂಡ ನಾವು ಪಾಂಡವ ಶಕ್ತಿ, ಪಾಂಡವ ಧರ್ಮ, ಪಾಂಡವ ಧರ್ಮದ ಮೂಲಕವೇ ನಾವು ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತೀವಿ. ಯಡಿಯೂರಪ್ಪನವರು ಇವತ್ತು ನೋಡಿ, ಅಪೋಸಿಷನ್ MLAsಗೆ ಥ್ರೆಟ್ ಜಾಸ್ತಿ ಇರುತ್ತೆ, ಯಾವುದೇ ಪರ್ಸೆಪ್ಷನ್ ಆದರೂ ಕೂಡ ಇವತ್ತು ನಮ್ಮ ಶಾಸಕರೆಲ್ಲ ನಮ್ಮ ರಾಜ್ಯಕ್ಕೆ ನಾವು ವಾಪಸ್ ಬಂದಿದ್ದೇವೆ, ನಮಗೆ ಥ್ರೆಟ್ ಇರೋದು. ನೀವು ಪ್ರೊಟೆಕ್ಟ್ ಮಾಡಬೇಕಾದವರು, ಹೋಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು, ಏನೇ ಇದ್ರೂ ನಿಮ್ಗೊಂದು ಚುನಾಯಿತ ಸರ್ಕಾರದ ಅಧಿಕಾರ ಇದೆ. ನೀವೇ ಹೋಗಿ ಬಿಲದೊಳಗೆ ಸೇರ್ಕೊಂಡ್ರೆ ನಾನು ಜನರಿಗೆ ಬಿಡ್ತೀನಿ ಇದನ್ನು ಆಲೋಚನೆ ಮಾಡೋದಕ್ಕೆ, ಜನರಿಗೆ. ಈಗ ಮೇಡಮ್ ಅವರು ಮಂಡ್ಯ ಕಳೆದ ಉಪಚುನಾವಣೆ ಬಗ್ಗೆ ಬಹಳ ಸುದೀರ್ಘವಾಗಿ ವಿವರವನ್ನು ಕೊಟ್ಟರು. ಅವ್ರು ಎಷ್ಟು ಓಟ್ಗಳು ತಗೊಂಡ್ರು. ವೆಂಕಟೇಶ್ ಒಂದೇ ನಿಮಿಷ, DK ಸುರೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ಇದೀಗ ಪತ್ರಿಕಾಗೋಷ್ಠಿ ನೋಡಿದ್ವಿ, ತಾವು ಹೇಳಿದ್ರಿ ಏನು ಅಂತಂದ್ರೆ ನಮ್ಮಿಂದ ಯಾವ ಶಾಸಕರು ಹೋಗಲ್ಲ ಅನ್ನುವಂಥ ವಿಶ್ವಾಸದ ಜೊತೆಗೆ ನೀವು ಹೇಳಿದಂಥ ಒಂದು ಮಾತಿದೆಯಲ್ಲ, ಇದು ಕೇವಲ ಇದು ಕಾಂಗ್ರೆಸ್ಸಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ದೇಶದ ಯಾವುದೇ ಪಾರ್ಟಿ ತಗೊಳ್ಳಿ, ಇದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು. ನೈತಿಕತೆ ಹೊರಟು ಹೋಗಿದೆ. ನೈತಿಕತೆ ಅನ್ನುವಂಥದ್ದು ನಾವು ಮಾತಾಡ್ತೀವಿ ಅಷ್ಟೇ, ಯಾರಲ್ಲೂ ಉಳಿದಿಲ್ಲ ಅನ್ನುವಂಥದ್ದು ಭಾಳ ಸತ್ಯವಾದ ಸಂಗತಿನೇ ಹೇಳಿದ್ರಿ. ನಂಬರ್ 1. ಈಗ ಎರಡನೇ ಸಂಗತಿ ಏನು ಅಂತಂತಂದರೆ, ಹೇಗೆ ನಿಮ್ಮ ಶಾಸಕರನ್ನು ನೀವು ಹಿಡಿದಿಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಷ್ಟು ದಿವಸ ಅಂತ ಹಿಂಗೆ ರೆಸಾರ್ಟ್ ವಾಸ ಮಾಡ್ತೀರಿ?
ಇಲ್ಲ ರೆಸಾರ್ಟ್ ವಾಸ ಏನಿಲ್ಲ. ನಾವು ನಿನ್ನೆ ಸೇರಿದಂತ ಸಂದರ್ಭದಲ್ಲಿ ಕೆಲವು ಶಾಸಕರು ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕು, ಅಭ್ಯರ್ಥಿಗಳ ಬಗ್ಗೆ ಚುನಾವಣೆ ಮಾಡಬೇಕು, ಪಕ್ಷ ಹೊಂದಾಣಿಕೆ ಏನು ಇವತ್ತು ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ ಇದೆ, ಆ ಸಮ್ಮಿಶ್ರ ಸರ್ಕಾರದಲ್ಲಿ ಸೀಟು ಹಂಚಿಕೆ ಬಗ್ಗೆ ತೀರ್ಮಾನ ಆಗಿರೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಅಂದಾಗ ಅದನ್ನ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ಸಮಯ ನಿಗದಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತು ಬಜೆಟ್ ಬರ್ತಾ ಇದೆ, ಬಜೆಟ್ ನಲ್ಲಿ ಕ್ಷೇತ್ರಗಳಿಗೆ ಕೆಲಸ ಆಗ್ಬೇಕಾಗಿರೋದ್ರಿಂದ ಅದನ್ನ ಬಜೆಟ್ ನಲ್ಲಿ ಸೇರಿಸ್ಬೇಕು ಅಂತ ಹೇಳಿದಾಗ ಅದು ಎಲ್ಲರೂ ಕೂತು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳಿದಾಗ ಅದಕ್ಕೆ ಇವತ್ತು ಸಮಯನ CLP ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಚರ್ಚೆ ಮಾಡಿ ನಾಳೆ ಬೆಳಗ್ಗೆನ ನಾಳೆ ಸಾಯಂಕಾಲನ ಎಲ್ಲರೂ ಅವ್ರವ್ರ ಕ್ಷೇತ್ರಕ್ಕೆ ಹೋಗ್ತಾರೆ. ಓಕೆ, ಈಗ ಇನ್ನೊಂದು ಎರಡನೇದೇನಂದ್ರೆ ನೋಟಿಸ್ ಕೊಡಲೇಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ. ಶಾಸಕರುಗಳು ಯಾರ್ಯಾರು ತಪ್ಪಿಸ್ಕೊಂಡಿದ್ರು, ಕಾರಣ ನಿಜವಾದ ಕಾರಣ ಇತ್ತು ಅಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನೋಟಿಸ್ ಜಾರಿ ಮಾಡಲೇಬೇಕು. ಈ ಮುಖಾಂತರ ಬೇರೆಯವ್ರಿಗೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು ಅನ್ನುವಂಥದ್ದು. ಒಂದು ನೋಟಿಸ್ ಜಾರಿ ಮಾಡೋದ್ರ ಜೊತೆಗೆ ಯಾರ್ಯಾರು ನಿಮ್ಮಿಂದ ದೂರ ಸರಿತಾ ಇದಾರಲ್ಲ ಅವ್ರನ್ನ ಸೆಳಿಲಿಕ್ಕೆ ಮತ್ತೇನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಸರ್? ಅದು ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ. ಈಗ ಸರಿಯಾದ ಸಮಜಾಯಿಷಿ ಕೊಟ್ಟು ಅವ್ರ ಕಾರಣಗಳು ಕೊಟ್ಟು ಪಕ್ಷದ ಪ್ರಾಮಾಣಿಕತೆಯನ್ನು ತೋರ್ಸು ಅಂತ ಅಂದ್ರೆ ಅವ್ರಿಗೆ ಯಾರು ಏನು ಮಾಡೋದಿಲ್ಲ. ಈಗ ಎಲ್ರೂ ಇದೇ ತರ ಈಗ ನೋಡಿ ಚುನಾವಣೆ ಬೇಕು ಅಂತ ಟಿಕೆಟ್ಗೆ ನಾವೆಲ್ಲರೂ ಪಕ್ಷನೇ ಬೇಕು ಅಂತ ಕೇಳ್ತೀವಿ. ಪಕ್ಷ ಪಕ್ಷದ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ ಇಲ್ಲದಂಗೆ ಮಾತಾಡೋದಕ್ಕೆ. ವೆಂಕಟೇಶ್ ಮುಂದುವರಿಸಿ ಸರ್. ಈಗ ಮಾನ್ಯ ಸುರೇಶ್ ಅವರು ಹೇಳ್ದಂಗೆ ನಿಜ, ಮುಂಚೆ ಎಲ್ಲ ರಾಜಕಾರಣ ಅಂದರೆ ಜನಕ್ಕೆ ಒಂಥರ ಅಸೂಯೆ ಉಂಟಾಗ್ತಾಯಿತ್ತು, ರಾಜಕಾರಣ ಇದ್ರ ಬಗ್ಗೆ ಎಲ್ಲ ಇವರ ತನಕ. ಆದರೆ ಈಗ ಹೆಂಗಾಗಿದೆ ಅಂದರೆ ರಾಜಕಾರಣಿಗಳಿಗೆ ರಾಜಕೀಯ ಅಸೂಯೆ ಆಗ್ತಾಯಿದೆ. ಎಲ್ಲ ರಾಜಕಾರಣಿಗಳು ಒಂದೇ ಅಲ್ಲ, ಕೆಲವರಿಂದ ಇವತ್ತು ರಾಜಕಾರಣ ಎಷ್ಟರ ಮಟ್ಟಕ್ಕೆ ಕೆಟ್ಟಿದೆ ಅಂತ ಹೇಳಿದ್ರೆ ರಾಜಕಾರಣಿಗೆ ಹೊಲಸು ಅನಿಸುತ್ತೆ. ರಾಜಕಾರಣ ಮಾಡೋದು ಬೇಡ ಅಂತ ಎಷ್ಟೋ ಜನಕ್ಕೆ ಈಗಾಗಲೇ ಅನಿಸ್ಬಿಟ್ಟಿದೆ. ತುಂಬ ಒಳ್ಳೆಯ ರಾಜಕಾರಣಿಗಳು ಒಳ್ಳೆ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಬಂದು ರಾಜಕೀಯ ಮಾಡ್ಕೊಂಡು ಬಂದು ಕೂಡ ಅಯ್ಯೋ ಬೇಡ ಅಂತ ಆ ಥರ ಪರಿಸ್ಥಿತಿ ಉದ್ಭವ ಆಗಿದೆ. ರಾಜಕಾರಣಿಗಳಿಗೆ ರಾಜಕೀಯ ಬೇಡ ಅಂತಕ್ಕಂಥ ಪರಿಸ್ಥಿತಿ ಆಗಿದೆ. ಇದು ನಿಜಕ್ಕೂ ಕೂಡ ಭಾಳ ದುಃಖದ ಸಂಗತಿ. ಇದಕ್ಕೆ ಕಾರಣನೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದಕ್ಕೆ ಕೆಟ್ಟದ್ದು ಆಗೋವಾಗ ಇದು ಜಾಸ್ತಿ ಜನಕ್ಕೂ ಕಾಣಿಸ್ಕೊಳ್ಳುತ್ತೆ. ಒಂಥರ ಎಲ್ರಿಗೂ ವಾಕ್ಯಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತದೆ. ಈ ಒಂದು ವಾರದಿಂದ ಆದ ಘಟನೆಗಳು ಕೂಡ ಅಷ್ಟೇ. ಡೆಲ್ಲಿಯಲ್ಲಿ BJP ಶಾಸಕರಿದ್ದಂಥದ್ದು, ಈಗ ನಮ್ಮ ಶಾಸಕರು ಯಾವುದೋ ರೆಸಾರ್ಟ್ಗೆ ಹೋಗಿರ್ತಕ್ಕಂಥದ್ದು, ಏನೇ ಹೇಳ್ಬೋದು ನಾವೆಲ್ಲ ಮೇಲೆ. ಆದರೆ ಜನರ ಭಾವನೆ ಬೇರೆ ಇರ್ತದೆ. ಏನು ಇವ್ರದ್ದು ಯಾವಾಗ ಬಂದ್ರೂ ಇದೇ ಆಗೋಗ್ಬಿಡ್ತದೆ. ಆಡಳಿತ ಎಲ್ಲಿ ಮಾಡ್ತಾರೆ? ಮತ್ತು ಇವತ್ತು ಆಡಳಿತ ಪಕ್ಷವಾಗಿ ನಾವು ಮಾಡ್ತಾ ಇರೋ ವಿರೋಧ ಪಕ್ಷದ ಜವಾಬ್ದಾರಿನೂ ಅಷ್ಟೇ ಇರಬೇಕಾಗಿತ್ತು. ರಾಜಕಾರಣ ಮಾಡೋದು ಬೇರೆ, ಸರ್ಕಾರನ ಬೀಳಿಸೋದು, ಇವರು ಅಧಿಕಾರಕ್ಕೆ ಬರೋದು, ನಾವು ಇದು ಮಾಡೋದು ಅದು ಬೇರೆ. ಆದರೆ ಒಂದು ಪರಿಣಾಮಕಾರಿಯಾಗಿ ಆಡಳಿತ ನಡೀತಾ ಇದೆಯಾ ಇಲ್ವಾ ಅಂತ ಮಾಡ್ತಕ್ಕಂಥ ಕರ್ತವ್ಯನೂ ಕೂಡ ಅವ್ರದ್ದಿದೆ. ಅದ್ರ ಬಗ್ಗೆನೂ ಗಮನ ಹರಿಸಬೇಕು. DK ಅವ್ರು ಹೇಳ್ದಂಗೆ ಇವತ್ತು ನಾಳೆ ಮಾತ್ರ ಅಷ್ಟೇ, ಆಮೇಲೆ ಅವ್ರು ವಾಪಸ್ ನೋಡಿ. ಇವಾಗ ನಮ್ಮ AICC ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಬಂದಿದ್ದಾರೆ. ನಿನ್ನೆ ನಮ್ಮ HK ಪಾಟೀಲ್ ರವರ ಪದಗಳ ಪ್ರಾರಂಭ ಆಯಿತು, ಅದಕ್ಕೆ ಬಂದರು. ಇದೇ ಒಂದು ಸಂದರ್ಭ, ಯಾಕಂದರೆ ಅವರು ಕೂಡ MP ಇದ್ದಾರೆ, ಅವ್ರದ್ದು ಚುನಾವಣೆಗೆ ಹೋಗಬೇಕಾಗಿದೆ. ಪದೇ ಬಂದು ಅವ್ರಿಗೂ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತೇಳಿ ಹಿಂಗೆ ಬಂದಾಗ ಎಲ್ಲ ಬೇರೆ ಇನ್ನೂ ಮುಗಿಸೋಗ್ಬೇಕು ಅಂದ್ರೆ ಈಗ ಪಾರ್ಲಿಮೆಂಟ್ ಚುನಾವಣೆ ಹತ್ರ ಆಗ್ತಾ ಇದೆ. ಆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಇದೆ. ಈಗ ಎಲ್ಲ ಶಾಸಕರು ಸೇರಿದಾಗ ಆಯಾ ಪಾರ್ಲಿಮೆಂಟ್ ಶಾಸಕರು ಯಾರು ಸಂಬಂಧಪಟ್ಟಿದ್ದಾರೆ ಅವ್ರದ್ದೆಲ್ಲರದ್ದು ಅಭಿಪ್ರಾಯ ತೊಗೊಳಕ್ಕೆ ಒಂದು, ಮತ್ತು ಬಡ್ಜೆಟ್ಟು ಎರಡರ ಬಗ್ಗೆ ಒಂದು 2-3 ದಿವಸ ಆಗ್ಬೋದು. ಅದೇನೋ ಪ್ರಕ್ರಿಯೆ ಮುಗಿಯೋ ತನಕ ಮಾಡ್ತಾರೆ. ಓಕೆ ಆಯಿತು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ JDS ನಾಯಕರು ಏನಂತಾರೆ ಕೇಳೋಣ. ಬಹುಶಃ ಅನಿಸುತ್ತೆ ಈ BJPನ ಮತ್ತು ಕಾಂಗ್ರೆಸ್ನ ಹೊರತುಪಡಿಸಿದ್ರೆ ಸ್ವಲ್ಪ ಆರಾಮಾಗಿರೋರು ಅಂತಂದರೆ JDS ನಾಯಕರು. ಏನಂತೀರಿ ಶರಣ್ ಅವರೇ? ಸತ್ಯ ನೀವು ಹೇಳೋದು. ಈಗ ಅವ್ರು ಹೇಳಿದ್ರು ರಿಲ್ಯಾಕ್ಸ್ ಮೈಸೂರಲ್ಲಿ ನಮ್ಮ ಶಾಸಕರು ಎಲ್ಲ ಕೂಡ ಇವತ್ತು ಮೈಸೂರಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಮಗನ್ ನಿಖಿಲ್ ಕುಮಾರ್ ಅವರ ಸೀತಾರಾಮ ಕಲ್ಯಾಣ ಟ್ರೀಸರ್ ಏನು ಬಿಡುಗಡೆ ಆಗ್ತಾ ಇದೆ, ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಸಾಯಂಕಾಲ 6 ಗಂಟೆಗೆ. ಬಹುಶಃ ನಮ್ಮಲ್ಲಿ ಎಲ್ಲ ಶಾಸಕರು ಕೂಡ ಒಂದು ಕುಟುಂಬದ ಸದಸ್ಯರ ಥರ ರಕ್ತ ಬೇಕಾದ್ರೆ ಕೊಡ್ತೀವಿ, ಪಕ್ಷ ಮಾತ್ರ ಬಿಡಲ್ಲ ಅನ್ನೋ ಒಂದು ಭಾವನೆಯನ್ನು 38ಕ್ಕೂ 38 ಜನ ಒಗ್ಗಟ್ಟಾಗಿ ಒಂದಾಗಿ ತುಂಬ ಚೆನ್ನಾಗಿ ನಮ್ಮ ದೇವೇಗೌಡರು ಸಾಹೇಬ್ರ ಮೇಲೆ ಆಗಲಿ, ಕುಮಾರಣ್ಣವ್ರ ಮೇಲೆ ಆಗಲಿ ವಿಶ್ವಾಸ ಇಟ್ಕೊಂಡು ಇರತಕ್ಕಂಥವ್ರು. ಅದರಿಂದ ನಮ್ಗೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಆತಂಕನೂ ಇಲ್ಲ. ನಾವು ರಿಲ್ಯಾಕ್ಸ್ ಆಗಿ ಅವರವರ ಕ್ಷೇತ್ರಗಳಲ್ಲಿ ಅವರವ್ರ ಕೆಲಸಗಳನ್ನ ಮಾಡ್ಕೋತಾ ಇದ್ದಾರೆ. ಬಹುಶಃ ಮುಂದಿನ ಬಡ್ಜೆಟ್ ಏನು ಬರ್ತಾ ಇದೆ,
8ನೇ ತಾರೀಕೇನೋ ಮಂಡನೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರತಕ್ಕಂಥದ್ದು. ಅವರವರ ಕ್ಷೇತ್ರಗಳಿಗೆ ಏನೇನು ಬೇಕು, ಏನೇನು ಕೊಡಬೇಕು ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆನೂ ನಡೀತಾ ಇದೆ. ಅದರಿಂದ ಇಲಾಖೆವಾರು ಚರ್ಚೆ ನಡೀತಾ ಇದೆ, ರಿವ್ಯೂ ಮೀಟಿಂಗ್ ನಡೀತಾ ಇದೆ. ಅದೆಲ್ಲ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ BJP-ಯವರು ಇವತ್ತೇನು ಮೋಜು ಮಸ್ತಿ ಮಾಡಿಕೊಂಡು ಅಲ್ಲಿ ಚಳಿ ತಡ್ಕೊಳ್ಳಾರದೆ ಇವತ್ತು ಬೆಂಗಳೂರಿಗೆ ಇವತ್ತಾದ್ರು ಬರ್ತಾ ಇದಾರಲ್ಲ, ಈಗ್ಲಾದು ವಾಪಸ್ ಬರ್ತಾ ಇದಾರಲ್ಲ, ಈಗ್ಲಾದು ವಾಪಸ್ ಬರ್ತಾ ಇದಾರಲ್ಲ. ಅಟ್ಲೀಸ್ಟ್ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ರು ಇವತ್ತು ಬರ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅವ್ರವ್ರ ಕ್ಷೇತ್ರ ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು. ಬಹುಶಃ ಇವತ್ತಾದ್ರು ಅವರು ರಾಜ್ಯದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನವರು ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಎಲ್ಲ ಹೋಗೋಣ ಅಂತ ಹೇಳಿದಾರಲ್ಲ, ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತಾದ ಅವರು ಯೋಚನೆ ಮಾಡಿದಾರಲ್ಲ, ಅಟ್ಲೀಸ್ಟ್ ರಾಜ್ಯದ ಜನರ ಬಗ್ಗೆ, ಕ್ಷೇತ್ರದ ಬಗ್ಗೆ, ಆ ಓಟ್ ಕೊಟ್ಟಿರತಕ್ಕಂಥ ಜನರ ಬಗ್ಗೆ ಅಟ್ಲೀಸ್ಟ್ ಕಾಳಜಿ ಬಂದಿದೆಯಲ್ಲ ಅಂತ ಹೇಳಿ ನಮಗೆಲ್ಲ ಖುಷಿ ಇದೆ. ಒಂದು ಅಧಿಕೃತ ವಿರೋಧ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಇಂಥ ಒಂದು ಆಲೋಚನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. 7 ದಿವಸಗಳ ನಂತರನಾದು ಇಂಥ ಒಂದು ಯೋಚನೆ ಬಂದಿದೆಯಲ್ಲ ಅಂತೇಳಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹುಶಃ ಇವತ್ತು ನಮ್ಮ ಪಕ್ಷ ಆದ್ರೂ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಮೈತ್ರಿ ಸರ್ಕಾರ ಏನಿದೆ ಮೈತ್ರಿ ಸರ್ಕಾರ ಏನಿದೆ ನೋಡಿ, ಅವ್ರು ಮಾತಾಡಿದಾಗ ಮಂಡ್ಯ ಬಗ್ಗೆ ಮಾತಾಡಿದ್ರು, ನಾನೇನ್ ಮಾತಾಡಿಲ್ಲ. ಫಿನಿಶ್, ಆಮೇಲೆ ಅವ್ರು ಮಾತಾಡ್ಲಿ, ಅವ್ರಿಗೆ ಅವಕಾಶ ಕೊಡಿ, ಅವ್ರು ಮಾತಾಡ್ಲಿ. ನಾನೇನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಈಗ ನಾನು ಹೇಳೋದು ಇಷ್ಟೇ, ಈಗ ಅವ್ರು ಮಾತಾಡ್ತಾರೆ ಅಂತ ಮತ್ತೆ ನಾವು ಮೆಸೇಜ್ ಹೋಗಲ್ಲ. ಮೋಜು ಮಸ್ತಿ ಪಾರ್ಟಿ ಇವರೇ ಮಾಡೋದು. ಮೋಜು ಮಸ್ತಿಗೋಸ್ಕರ ಗೊತ್ತಿದೆ ಮಾಡಿದ್ದಾರೆ. 2008ರಲ್ಲಿ ಇಂಥ ವಿನೂತನ ಕಾರ್ಯಕ್ರಮ ಪ್ರಾರಂಭ ಮಾಡಿ ಧರಮ್ ಸಿಂಗ್ ಸಾಯಿಸ್ಬಿಟ್ರಿ. ರಾಜ್ಯದ ಜನರು ಗೊತ್ತಿದೆ. ವೆಂಕಟೇಶ್ ಅವ್ರು ಮಾತಾಡ್ಬೇಕು. ಧರಮ್ ಸಿಂಗ್ ಅವ್ರಿಗೆ ಏನ್ ಮಾಡಿದ್ರು, ಯಡಿಯೂರಪ್ಪ ಸಮಯ ಬಂದಾಗ ಎಲ್ಲ ತರ ಇಡ್ತಾರೆ. ಸುಮ್ನೆ ಮಾತಾಡ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ವಾಸ್ತವಾಂಶ ಏನು ಜೊತೆ ಮಾತಾಡೋಣ. 2006ರಲ್ಲಿ ಹೋದಾಗ ಆ ಬಸ್ ನಲ್ಲಿ ಬಿಜೆಪಿ ಅವ್ರನ್ನು ಕೂರ್ಸ್ಕೊಂಡಿದ್ದು ನೀವೇ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಈಗ ಈಶ್ವರಪ್ಪ ಒಂದು ಮಾತಾಡಿದ್ದಾರೆ. ಈಶ್ವರಪ್ಪನವರ ಬೈಟ್ ಇನ್ನಷ್ಟೇ ಬರಬೇಕು. ಈಶ್ವರಪ್ಪನವರು ಹೇಳೋ ಪ್ರಕಾರ ಕಾಂಗ್ರೆಸ್ ಮತ್ತು JDS ಪಕ್ಷದವರು ಮಕ್ಕಳ ಕಳ್ಳರಿದ್ದಂಗೆ ಅನ್ನುವಂಥದ್ದು. ನೋಡಿ, ಈಶ್ವರಪ್ಪನವರ ಸ್ಟೇಟ್ಮೆಂಟ್ಗಳು ಶುರುವಾಯಿತು. ತಮ್ಮ ಪಕ್ಷದ ಮಕ್ಕಳನ್ನು ಕಾಪಾಡ್ಕೊಳ್ಳಿಕ್ಕೆ ನಾವು ಹೋಗಿದ್ವಿ ಅಷ್ಟೇನೆ, ಆದರೆ ಇಲ್ಲಿ ಸಲ್ಲದನ್ನ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಬಿಟ್ರು. ಕಾಂಗ್ರೆಸ್ JDSನವರು ಮಕ್ಕಳ ಕಳ್ಳರಿದ್ದಂಗೆ, ಮಕ್ಕಳನ್ನು ಕಾಪಾಡ್ಕೊಳ್ಳಿಕ್ಕೆ ನಾವು ರೆಸಾರ್ಟ್ಗೆ ಹೋಗಿದ್ದೀವಿ ಅನ್ನುವಂಥ ಮಾತನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಸೊ ಇದು ಈಶ್ವರಪ್ಪನವರ ಸ್ಟೇಟ್ಮೆಂಟು. ಬನ್ನಿ ಮತ್ತೆ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಮಹಾದೇವ್ ಪ್ರಕಾಶ್ ಅವರ ಜೊತೆಗೆ. ಮಹಾದೇವ್ ಪ್ರಕಾಶ್ ತಾವು ಹೇಳ್ತಾ ಇದ್ದೀರಿ ಮುಂದಿನ ಸಾಧ್ಯತೆಗಳು ಏನಿರ್ಬೋದು? ಹಾಗಾದ್ರೆ ರಂಗನಾಥ್ ಅವರ ಕಸರತ್ತುಗಳು ಒಂದು ಕಡೆ ನಡೀತಾ ಇದೆ. ಆರ್ಟಿಕಲ್ 51D and E of ಆಂಟಿ ಡಿಫೆಕ್ಷನ್ ಲಾ. ಓಕೆ, ಈಗ ಏನು ನಡೀತಾ ಇದೆ, ಇದನ್ನ ಗವರ್ನರ್ ಅವರು ಸೀರಿಯಸ್ ಆಗಿ ತಗೊಂಡ್ರೆ ಇದನ್ನ ಹಾರ್ಸ್ ಟ್ರೇಡಿಂಗ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಯಾಕೆ ಅಂತಂದ್ರೆ ಸ್ವಯಂ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಸಿದ್ದರಾಮಯ್ಯನವರು, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರು ಹೇಳಿದ್ದಾರೆ 50-60 ಕೋಟಿ ರೂಪಾಯಿಗಳನ್ನು ಕೊಟ್ಟು BJPಯವರು ಶಾಸಕರನ್ನು ಸೆಳೆಯುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ. ಅದಕ್ಕೆ ಸಾಕ್ಷ್ಯ ಕೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರು ದೊಡ್ಡ ಲೀಡರು, ಅವ್ರ ಮಾತನ್ನು ನಂಬಬೇಕು. ಯಾರೋ ಸಾಮಾನ್ಯ ಜನ ಹೇಳಿದರೆ ಅದು ಬೇರೆ ಪ್ರಶ್ನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ನಾಯಕತ್ವರು ಹೇಳ್ತಾ ಇದ್ದಾರೆ. ಸರ್, ಒಂದು ನಿಮಿಷ ನಿಮಗೆ ಡಿಸ್ಟರ್ಬ್ ಮಾಡ್ತೀನಿ. ಈಶ್ವರಪ್ಪನವರಿಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ. ತಾವು ಹೇಳ್ತಾ ಇದ್ರಿ ಈ ಕಾಂಗ್ರೆಸ್ನವರು JDSನವರು ಮಕ್ಕಳು ಕಳೆದಿದ್ದಂಗೆ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಹೋಗಿದ್ವಿ, ಇವ್ರಿಗೇನು ಕಷ್ಟ ಅನ್ನುವಂಥ ಮಾತನ್ನ ಹೇಳಿದ್ರಿ. ಈಗ 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 ಇವರು ತಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳಕ್ ಈಗ ಕಾಂಗ್ರೆಸ್ನವ್ರು ಮತ್ತೆ ರೆಸಾರ್ಟ್ಗೆ ಹೋಗ್ಯಾರಲ್ಲ, ಈಗ ಅವ್ರ ಬಗ್ಗೆ ಏನಂತೀರಿ ತಾವು? ಅವ್ರ ರಕ್ಷಣೆ ಮಕ್ಕಳ ರಕ್ಷಣೆ ಮಾಡಕ್ ಹೋಗಿಲ್ಲ. ಅವ್ರಿಗೆ ಏನಾಗಿದೆ, ಕಾಂಗ್ರೆಸ್ನ ಮನೆ ಯಜಮಾನ್ರುಗಳು ದಾರಿ ತಪ್ಪು ಹೋಗ್ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಉಳಿಸೋದಿಲ್ಲ, ನಮ್ಮನ್ನು ಉಳಿಸಲ್ಲ ಅಂತ ಹೇಳ್ಕೊಂಡು ಆ ಯಜಮಾನ್ರ ವಿರುದ್ಧ ಸಿದ್ದರಾಮಯ್ಯ ವೇಣುಗೋಪಾಲ್ ವಿರುದ್ಧ ಆ ಮನೆ ಬಿಟ್ಟೆ ಹೊಂಟಾರ ಬಹಳ ಜನ.
ಅಲ್ಲಿ ಆ ಮನೆ ಬಿಟ್ರೆ ನೆಕ್ಸ್ಟ್ ಬಿಜೆಪಿ ಮನೆನಾ? ಹೌದು, ಅವ್ರಿಗೆ ಬಿಟ್ಟಿದ್ದದು. ನಮ್ಗಂತೂ 104 ಜನ ನಾವು ಸೇಫ್ ಆಗಿದ್ದೀವಿ. ಕಾಂಗ್ರೆಸ್ನವರು ಗ್ರಾಜುವಲ್ ಆಗಿ 80 ಇದ್ದಿದ್ದು 20-25 ಜನ ರಾಜೀನಾಮೆ ಕೊಡ್ತಾರೆ. ನಮ್ಗೆ ಮೆಜಾರಿಟಿ ಬರುತ್ತೆ, ನಾವು ಅಧಿಕಾರ ನಡೆಸ್ತೀವಿ. ಅವ್ರು ಯಾರು ಸಪೋರ್ಟ್ ನಮಗೆ ಬೇಡ. ಓಕೆ, ಇಲ್ಲಿ ಆರ್ ವಿ ವೆಂಕಟೇಶ್ ಹೇಳ್ತಾ ಇದ್ರು ಬಿಜೆಪಿ ಅವರು ಭ್ರಮೆನಲ್ಲಿದ್ದಾರೆ, ಈಶ್ವರಪ್ಪನವ್ರು ಅಂತಾರೆ ಇಲ್ಲಿ. ವೆಂಕಟೇಶ್ ಒಳ್ಳೆ ಜನ ಕೊಡಿ, ಹೇಳ್ತೀನಿ ನಾನು ಅವ್ರಿಗೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ವೆಂಕಟೇಶ್ ನಿಮ್ಮಂತವ್ರು MLC ಆಗ್ಬೇಕು, ಯಾವನೋ ಮಾಡ್ತಿರಲ್ರಿ. ಇಲ್ಲ ಬಿಡಿ ಸರ್, ನಮ್ಮ ಪಕ್ಷದಲ್ಲಿ ನನಗೆ 2 ಬಾರಿ ಅವಕಾಶ ಕೊಟ್ಟಿದೆ, 2 ಬಾರಿ ಅವಕಾಶ ಕೊಟ್ಟಿದೆ, ಪಕ್ಷದ ಸಂಘಟನೆಯಲ್ಲಿ ಅವಕಾಶಗಳು ಕೊಟ್ಟಿದೆ. ರಂಗನಾಥ್, ವೆಂಕಟೇಶ್ ನನ್ನ ಸ್ನೇಹ ನಿಮಗೆ ಗೊತ್ತಿಲ್ಲ. ಒಳ್ಳೆ ಜನ ಕಾಂಗ್ರೆಸ್ ಅವ್ರು ಅಲ್ಲೊಬ್ರು ಇಲ್ಲೊಬ್ರು ಒಳ್ಳೆಯರಿದ್ದಾರೆ ಇರೋದಕ್ಕೆ ವೆಂಕಟೇಶ್ ಅಂತವ್ರೆ ಸಾಕಿ. ಅಂತವ್ರನ್ನ ಕಾಂಗ್ರೆಸ್ ಅವ್ರು ಮಾಡಲ್ಲ. ಯಾರು ವಿಚಿತ್ರ ಜನ ಇದಾರೆ ಅಂತವ್ರು MLC ಮಾಡ್ತಾರ ಅವ್ರು. ಇರ್ಲಿ ಬಿಡಿ, ಹೇಳಿ ಸರ್, ಏನು ಹೇಳ್ಕೊಡ್ರಿ. ಇಂಡೈರೆಕ್ಟ್ ನೀವು ನಮ್ಮ ಪಾರ್ಟಿ ಬನ್ನಿ, ನಿಮ್ಮನ್ನ MLC ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ನಿಮ್ ಸ್ನೇಹಿತರಿಗೆ? ನೋಡಿ ನಿಮ್ಗೆ ಪಕ್ಷಾಂತರ ರಾಜಕಾರಣ ಬಿಟ್ಟರೆ ಬೇರೆ ಬಹಳ ರಾಜಕಾರಣಿಗಳಾಗಿದ್ರು ಕೂಡ ಅವರ ಸ್ನೇಹಿತರು ವಿಧಾನ ಪರಿಷತ್ತಲ್ಲಿ ಹೇಳಿ ವೆಂಕಟೇಶ್ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ಅಲ್ಲಿ ವಿಧಾನ ಪರಿಷತ್ತಲ್ಲಿ ಇದ್ದಾಗ ಮಾನ್ಯ ಈಶ್ವರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ರು, ನಾನು ಗೌರ್ಮೆಂಟ್ ಚೀಫ್ ವಿಪ್ ಆಗಿದ್ದೆ. ಅನೇಕ ಬಾರಿ ಅನೇಕ ವಿಚಾರಗಳಲ್ಲಿ ಬಹಳ ಚರ್ಚೆಗಳು ನಡೀತಾ ಇತ್ತು. ಬಹಳ ಗಟ್ಟಿ ಧ್ವನಿಯಲ್ಲಿ ಕೂಗಾಡಿ ಕಿರ್ಚಾಡಿ ಜಗಳ ಮಾಡ್ಕೊತಾ ಇದ್ರು. ಆಚೆ ಬಂದ್ರೆ ಅವರು ಕೂಡ ಅಷ್ಟೇ ಸಮಾಧಾನವಾಗಿ ನನಗೆ ಮಾತಾಡ್ಸೋರು, ಅದು ಅಲ್ಲಿದ್ದು. ಆದರೆ ಪಕ್ಷ ಬಂದಾಗ ನಾವು ಯಾವುದೇ ವಿಚಾರದಲ್ಲೂ ಕೂಡ ಪಕ್ಷವನ್ನು ಬಿಡ್ತಲ್ಲ, ಅವರು ಕೂಡ ಬಿಡಲ್ಲ. ಆದರೆ ಒಂದೊಂದು ವೇಳೆ ಏನಾಗುತ್ತೆ, ಅವರು ಒಂದು ಸ್ವಲ್ಪ ಹಾಸ್ಯಾಸ್ಪದವಾಗಿ ಕೆಲವು ವಿಚಾರಗಳನ್ನ ಹೇಳ್ಬಿಡ್ತಾರೆ. ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಯಾವುದೋ ಒಂದು ವಿಚಾರವನ್ನು 25 ಜನ ಬರ್ತಾರೆ ಅಂತ, 25 ಜನ ಬರ್ತಾರೆ, ಮಕ್ಕಳು ಕಳ್ಳರು ಅನ್ನೋದು ನನಗೆ ಗೊತ್ತು ಅವ್ರ ಸ್ವಭಾವ. ಅವ್ರ ಮನಸ್ಸಲ್ಲ ಆ ಸಂದರ್ಭಕ್ಕೆ ಏನೋ ಒಂದು ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಮರೆತು ಬಿಡ್ತಾರೆ. ಆ ಥರ ಅವರು. ವೆಂಕಟೇಶ್ ಒಂದ್ ನಿಮಿಷ ಕೇಳಿ ಸರ್. ಹೇಳಿ ಸರ್. ಒಂದೇ ನಿಮಿಷ ಕೇಳಿ. ನೋಡಿ, ಈಗ ನೀವು ತಿಳ್ಕೊಳ್ಳಿ, ಸುಭಾಷ್ ಗುತ್ತೇದಾರ್ ಗೊತ್ತು ನಿಮ್ಗೆ, ಆಳಂದ MLA. ಹೌದು. ಮುಖ್ಯಮಂತ್ರಿನೇ ಅವ್ರನ್ನ ಕರೆದು ನಿಂಗೆ ಹಡ ಕೊಡ್ತೀನಿ, ಮಂತ್ರಿ ಸ್ಥಾನ ಕೊಡ್ತೀನಿ ಬಾ ಅಂತ ಕರೀತಾರೆ. ಮುಖ್ಯಮಂತ್ರಿ ಹೇಳ್ತಾರೆ 3 ಜನ ಬಿಜೆಪಿ MLAಗಳು ನಮ್ ಸಂಬಂಧ ಇದೆ ಅಂತ. ನಾನು ಹೇಳ್ತಿರೋದಲ್ಲ, ಪತ್ರಿಕೆ ಟಿವಿಯಲ್ಲಿ ಬಂದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೊಂಡಿದೀವಿ. ಮಕ್ಕಳ ಕಳ್ಳರು ಜಾಸ್ತಿ ಆದಾಗ ಏನ್ ಮಾಡ್ಬೇಕಾಗತ್ತೆ? ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ ಯಾವ್ದು ಅಭ್ಯಂತರ ಇಲ್ಲ. ಆದ್ರೆ ಬೇರೆಯವರು ಮಕ್ಕಳನ್ನ ಹೇಳಿದಾಗ ಸ್ವಲ್ಪ ಕಷ್ಟ ಆಗತ್ತೆ. ಮುಟ್ಟೆ ಇಲ್ದಿರ ಮ್ಯಾಗ್ನೆಟ್ ಇಟ್ಕೊಂಡಿದ್ರೆ ನೀವು. ಯಜಮಾನರುಗಳ ಬಗ್ಗೆ ಅನೇಕ ಕಾಂಗ್ರೆಸ್ನವರಿಗೆ ಇವತ್ತು ಬೇಸರ ಬಂದಿದೆ. ಅಲ್ಲ, ಬೇರೆ ಹೇಳಿಕೆ ನೋಡಿ, ಹಣ ಅಧಿಕಾರ ಅನ್ನೋ ಮ್ಯಾಗ್ನೆಟ್ ತೋರಿಸ್ತಿದ್ದೀರಾ, ಮುಟ್ಟಲ್ಲ. ಮ್ಯಾಗ್ನೆಟ್ ಇಟ್ಟು ಹೇಳಿಕೆ ಮಾಡ್ತಿದ್ದೀರಾ ನೀವು. ನಿಮಗೆ ಶಕ್ತಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ನಿಂತಿದೆ. ಇವತ್ತು ನಿಮ್ಮ ಕೈಯಲ್ಲಿ ಮ್ಯಾಗ್ನೆಟ್ ಇದೆ. ಹಣ, ಅಧಿಕಾರ, ಈ ಒಂದು ಅಂಶಗಳನ್ನ ತೋರಿಸಿ ಅವ್ರನ್ನ ಎಳಿಯಕ್ಕೆ ನೋಡ್ತಿದ್ದೀರಾ ಅಂತ ಇವತ್ತು ಎಲ್ರಿಗೂ ಗೊತ್ತಿದೆ. ಮಾತಾಡಕ್ ಬಿಟ್ರೆ ನಾನು ಮಾತಾಡ್ತೀನಿ, ಮಧ್ಯೆ ಬರಬಾರ್ದು. ಹೇಳಿ. ಈಗ ನೋಡಿ, ಮಾನ್ಯ ಸಿದ್ದರಾಮಯ್ಯರು ವೇಣುಗೋಪಾಲ್ ಹೇಳಿದ್ರು 80 ಜನ ನಾವು ಒಟ್ಟಿಗೆ ಇದ್ದೀವಿ, ಒಬ್ರನ್ನು ಕೂಡ ಹೊರಗಡೆ ಹೋಗಕ್ ಬಿಡೋದಿಲ್ಲ. ಈ ಮಾತು ಹೇಳಿದ್ರು ಸಂತೋಷ, ನಾನು ಇಲ್ಲ ಅನ್ನಲ್ಲ. ಆದ್ರೆ ನೆನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾಯ್ತು, 4 ಜನ ಪತ್ತೆ ಇಲ್ಲ, ಪ್ರತಾಪ್ ಗೌಡ್ರು ಓಡೋದ್ರು. ಇದಕ್ಕೆ ಯಾಕೆ ಓಡೋದು, ಯಾಕೆ ಪತ್ತೆ ಇಲ್ಲ ಅಂತ ನಾನು ಹೇಳಿದೆ ಅಂದ್ರೆ, ಮನೆ ಯಜಮಾನನೇ ಕಟ್ಟಿದ್ದಿದ್ರೆ ಯಾರು ಬಿಟ್ಟು ಹೋಗ್ತಿಲ್ಲ. ಮನೆ ಯಜಮಾನ ಕಾಂಗ್ರೆಸ್ ಮನೆನ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಅವರೆಲ್ಲ ಒಂದೊಂದೇ ಗುಂಪು ಹೋಗಕ್ ಶುರುವಾಗಿದೆ. ಇದು ಹೌದಲ್ಲ ಹೇಳಿ, ನಾನು ಹೇಳಿ ಸತ್ಯದ ಸುಳ್ಳು ಹೇಳಿ. ಆಯ್ತು. ಈಗ ಈಶ್ವರಪ್ಪನವ್ರೆ, ಈಗ 25 ಜನ ಬರ್ತಾರೆ ಅಂದ್ರಲ್ಲ, ಯಾವ ಕಾರ್ಯಕ್ರಮ ಯಾವಾಗದು? ನಮ್ಮ ಹತ್ರ ಬರಲ್ಲ. ಅವ್ರು ಕಾಂಗ್ರೆಸ್ ಬಿಟ್ಟು ಹೋದಂಗೆ ನಮ್ಮ 104 ನಮ್ದೇ ಮೆಜಾರಿಟಿ ಬರುತ್ತೆ. ನಮ್ದೇ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಡಿ ಅಂತ ನಾವು 24/7 ಇದೇ ಸ್ಟ್ರಾಟಜಿ ಇದ್ದಾರೆ. ಅವ್ರಿಗೆಲ್ಲ ಎಷ್ಟು ಸಂಖ್ಯೆ ಹೋದ್ರೆ ಏನು, ಯಾವಾಗ ಹೋಗುತ್ತೆ ಮಧ್ಯೆ ಮಾತಾಡ್ತೀರಿ. ಅಲ್ಲ ಸರ್, ನೀವು ಹೇಳಿದಕ್ಕೆ ಹೇಳ್ಬೇಕಲ್ಲ. 25 ಜನ ಹೋಗ್ಬಿಡ್ತಾರೆ ಭ್ರಮೆಯಲ್ಲಿದ್ರೆ ನಾವು ಅದನ್ನ ಹೇಳ್ಬೇಕಲ್ಲ. ಮುಂದುವರಿಸಿ. ಅಲ್ಲ, ನನಗೆ ಬಿಟ್ಟು ನಾನು ಪೂರ ಬಿಟ್ಟರೆ ನಾನು ಮಾತಾಡ್ತೀರಪ್ಪ. ಹೇಳಿ ಈಶ್ವರಪ್ಪನವ್ರು, ಹೇಳಿ ಪ್ಲೀಸ್. ಈಗ ಮೊನ್ನೆ ತನಕನೂ ಕೂಡ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಿದ್ರು, ಒಬ್ರು MLA ಕಾಂಗ್ರೆಸ್ ಇಂದ ಹೊರಗೋಗಲ್ಲ ಈ ಹೇಳ್ತಾ ಇದ್ರು. ಅವ್ರ ಬಗ್ಗೆ ನಾವು ಕಠಿಣವಾದ ಕ್ರಮ ತಗೋತೇವೆ. ವೇಣುಗೋಪಾಲ್ರಿಗೆ ಸಿದ್ದರಾಮಯ್ಯನವ್ರಿಗೆ ಭ್ರಮೆ, ಇಬ್ರು ಕೂಡ ಹುಚ್ಚಿಡಿದೆ. ಸಿದ್ದರಾಮಯ್ಯನಿಗಂತೂ ಚಾಮುಂಡೇಶ್ವರಿ ಸೋತ್ ಮೇಲೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಏನ್ ಮಾತಾಡ್ತೀನಿ ಜ್ಞಾನ ಇಲ್ಲದೆ ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾರೆ ಅವರು,
ವಯಸ್ಸಾದ್ರು ಬುದ್ಧಿ ಬಂದಿಲ್ಲ ಅಂತ. ಇವ್ರೇನು 22 ವರ್ಷದ ಹುಡುಗನ ಮದುವೆ ಕೊಟ್ಟಿದಾರ? ಸಿದ್ಧಾರ್ಥ ಏನಾರು ಹೆಣ್ಣು ಹುಡುಕಿಯಾರ ಅವ್ರಿಗೆ ಏನಾರು? ಏನು ಒಬ್ಬ ಮುಖ್ಯಮಂತ್ರಿ ಆಗಿದ್ರು ಜ್ಞಾನ ಇಲ್ದ ಮಾತಾಡಿದ್ರೆ ಏನ್ ಹೇಳ್ಬೇಕು ಇವ್ರಿಗೆ? ಅವ್ರ MLA-ಗಳನ್ನ ಅವ್ರು ಹಿಡ್ಕೊಳಕ್ ತಯಾರಿಲ್ಲ. ಅವ್ರು ಬಿಟ್ಟು ಹೋದ್ರೆ ಬಿಜೆಪಿ ಕಾರಣ ಅದಕ್ಕೆ. ಹಿಡ್ಕೊಳ್ಳಿ ನಿಮ್ MLA-ಗಳನ್ನ, ನಾವು ಬೇಡ ಅಂತೀವ. ನಮ್ಮ ಹತ್ರ ದುಡ್ಡಿದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ. ಹೌದು, ಸೆಂಟ್ರಲ್ ಗೌರ್ಮೆಂಟ್ ಇದೆ ನಮ್ಮ ಹತ್ರ. ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತ ತಕ್ಷಣ ಕರ್ನಾಟಕದಲ್ಲಿ ಜನ 104 ಸೀಟ್ ಕೊಟ್ಟಿದ್ದು ಬಿಜೆಪಿಗೆ. ಸರ್, ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತ ಹೇಳಿ ಅದನ್ನ ದುರ್ಬಳಕೆ ಮಾಡ್ಕೊಂಡು ಅಫೆನ್ಸಿವ್ ಆಗಿ ಮಾಡಿದಾಗ ನಾವು ಡಿಫೆನ್ಸ್ ಮಾಡ್ಕೊಳ್ಳಬೇಕಲ್ಲ. ಕೊನೆಯದಾಗಿ ನಾನು ಕೇಳುವಂತದ್ದು, ಅಂತೂ ಇಂತೂ ಬಹಳ ಬೇಗನೆ ಕಾಂಗ್ರೆಸ್ ಇಂದ ಶಾಸಕರು ಅಲ್ಲಿಂದ ಬಿಟ್ಟು ಬರ್ತಾರೆ, ಪಾಪ ನಿಮ್ ಪಾರ್ಟಿ ಬರ್ತಾರೆ ಅಂತ ನೀವು ಹೇಳಲ್ಲ. ಆದ್ರೆ ಸಂಖ್ಯಾಬಲ ಕುಸಿಯುತ್ತೆ. ಅದರ ಆಧಾರದ ಮೇಲೆ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ನಿಮ್ ಪ್ರಕಾರ? ಸರ್, ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ಸಿನ ಮನೆ ಮಾಲೀಕರುಗಳು ಅಯೋಗ್ಯರು ಅಂತ ಅವ್ರ ಪಾರ್ಟಿಯಲ್ಲಿ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನ ಬಗ್ಗೆ, ವೇಣುಗೋಪಾಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಕಷ್ಟ ಪಾರ್ಟಿಯವರು ಹೇಳ್ತಾರಂತೆ ಹೇಳೋದು ಮಾಡೋದು ಆ ತರ ಸ್ಪೆಸಿಫಿಕ್ ಆಗಿ ಅಂತ ಅವ್ರು ಹೇಳೋರು ಅಂತ ಹೇಳಿದ್ರೆ ಯಾರು ಏನು ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ಮಾತಾಡ್ಬೋದು. ಇನ್ನೇನ್ ಹೇಳ್ಬೇಕು ಅವ್ರಿಗೆ? ಸುಮ್ನೆ ಇಟ್ಟೇನ್ರ ಪಾರ್ಟಿ ಮೀಟಿಂಗ್ ಯಾಕೆ ಬರ್ತಿರ್ಲಿಲ್ಲ? ಯಾಕೆ ನೋಟಿಸ್ ಕೊಟ್ಟಿದ್ದೀರಿ? ಶಾಸಕಾಂಗ ಪಕ್ಷದ ಸಭೆಗೆ ನನ್ನ ರಾಜಕೀಯ ಜೀವನದಲ್ಲಿ ನೋಟಿಸ್ ಕೊಟ್ಟಿದ್ ಮೊದಲನೇ ಬಾರಿ. ಪಕ್ಷಾಂತರ ಮಸೂದೆ ಬಗ್ಗೆ ಕ್ರಮ ಸರ್, ನೀವು ಹಿರಿಯರು ಸರ್, ನೀವು ಹಿರಿಯರಿದ್ದೀರಾ? ನೀವು ಎಲ್ಲ 4 ಬಾರಿ ನಿಮ್ದೇ ಕೇಂದ್ರ ಸರ್ಕಾರ ಇದೆ. ಆ ಕಾಯಿಲೆ ಏನಾಗ್ಬೋದು ಅಂತ ಗೊತ್ತಾಗುತ್ತಲ್ಲ. 4 ವರ್ಷ ಆಯ್ತು ಕೇಂದ್ರ ಸರ್ಕಾರ ಬಂದು. ನಿಮ್ಗೆ ಬೇಕಾಗಿರೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅಲ್ಲ, ದಯಮಾಡಿ ನಿಮ್ದೇ ಸರ್ಕಾರ ಇದೆ, ಅದೆಲ್ಲ ಬಿಲ್ಲಿನ ಯಾವುದೇ ಪಕ್ಷ ಇರಲಿ ಜಾರಿಗೆ ತನ್ನಿ, ನಾವು ಜೊತೆಲಿ ಕೈ ಜೋಡಿಸ್ತೀವಿ. ಸರ್, ಗೊಂದಲ ಆಗಬೇಡ. ಥ್ಯಾಂಕ್ ಯು ವೆರಿ ಮಚ್ ಈಶ್ವರಪ್ಪನವರ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡ್ತೀವಿ. ಸರ್ ತಾವು ಹೇಳ್ತಾ ಇದ್ದೀರಿ, ಮುಂದುವರಿಸಿ ಪ್ಲೀಸ್. ಅದೇ ರಂಗನಾಥ್ ಅವರ ಆರ್ಟಿಕಲ್ 51D ಮತ್ತು E ಅದರ ಪ್ರಕಾರ ಈ ಹಾರ್ಸ್ ಟ್ರೇಡಿಂಗ್ ಅನ್ನುವ ಪ್ರಕ್ರಿಯೆ ಪ್ರಾರಂಭ ಆದರೆ ಅಂತಹ ಸಂದರ್ಭದಲ್ಲಿ ಗವರ್ನರ್ ಕೆನ್ ಎಂಟರ್. ಓಕೆ, ಗವರ್ನರ್ ಇವತ್ತೇನಾಗಿದೆ ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಸಿದ್ದರಾಮಯ್ಯನವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು 50 ಕೋಟಿ 60 ಕೋಟಿ ಕೊಡ್ತಾ ಇದ್ದಾರೆ, ಅದೆಲ್ಲಿಂದ ತರ್ತಾ ಇದ್ದಾರೆ, ಮಹಾಭ್ರಷ್ಟ BJP ಅಂತ ಹೇಳಿದ್ರು. ಅಂದರೆ ನಾವು ಸಿದ್ದರಾಮಯ್ಯನವರು ಸಾಮಾನ್ಯ ಮನುಷ್ಯ ಅಲ್ಲ. 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸುಭದ್ರ ಆಡಳಿತ ಕೊಟ್ಟು ದಕ್ಷ ಮುಖ್ಯಮಂತ್ರಿ ಅನ್ನಿಸ್ಕೊಂಡವರು. ಅಂತ ಒಬ್ಬ ದಕ್ಷ ಮುಖ್ಯಮಂತ್ರಿ ಹೌದು, ಅಂತ ಒಬ್ಬ ದಕ್ಷ ಮುಖ್ಯಮಂತ್ರಿ ಮತ್ತು ಅನೇಕ ವರ್ಷಗಳ ಕಾಲ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದಾಗ ನಂಬಲೇಬೇಕಾ? ಇದನ್ನು ಗವರ್ನರ್ ಶುಡ್ ಬಿಲೀವ್. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಕಾಂಗ್ರೆಸ್ JDS ಪೋಚ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವ ಮಾತನ್ನು ಹೇಳಿದ್ರು. ಅದರ ಅರ್ಥ ಏನು? ಅಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು, ಅಲ್ಲೂ ಅಗ್ರಗಣ್ಯ ನಾಯಕರು ಹೇಳಿರೋದು, ಬೇರೆಯವರು ಯಾರೂ ಹೇಳಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಹಾರ್ಸ್ ಟ್ರೇಡಿಂಗ್ ಅನ್ನೋದು ಆರ್ಟಿಕಲ್ 51D ಮತ್ತು E ಪ್ರಕಾರ 100ಕ್ಕೆ 100ರಷ್ಟು ನಡೀತಾ ಇದೆ ಅನ್ನೋದು ಪ್ರೂವ್ ಆಗುತ್ತೆ. ಗವರ್ನರ್ ಕೆನ್ ಎಂಟರ್ ಅಂಡ್ ಜನಕ್ಕೆ ರೋಸ್ ಹೋಗಿದ್ದಾರೆ. ಯಾವುದಾದ್ರೂ ಒಂದು ಪಕ್ಷಕ್ಕೆ ಬಹುಮತ ಬರಲಿ, ಮಿಡ್ ಟರ್ಮ್ ಪೋಲ್ ಆಗಲಿ, ಮಧ್ಯಂತರ ಚುನಾವಣೆ, ಲೋಕಸಭಾ ಚುನಾವಣೆ ಜೊತೆಗೆ ನಡೀಲಿ. ನೋಡಿ, ಕುಮಾರಸ್ವಾಮಿ ಅವರು 48,000 ರೈತರ ಸಾಲ ಮನ್ನಾ ಮಾಡಿದ್ರು, ಋಣ ಪರಿಹಾರ ಕಾಯ್ದೆ ಮಾಡಿದ್ರು, ಬಡವರಿಗೆ ಸ್ಪಂದಿಸುವ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಲೆಟ್ ಹಿಮ್ ಟೆಸ್ಟ್ ಇಸ್ ಪಾಪ್ಯುಲಾರಿಟಿ. ಲೆಟ್ ಸಿದ್ದರಾಮಯ್ಯ ಟೆಸ್ಟ್ ಇಸ್ ಪಾಪ್ಯುಲಾರಿಟಿ. ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಗಿದೆ, ಅವರು ಅವರ ಪಾಪ್ಯುಲಾರಿಟಿಯನ್ನು ಟೆಸ್ಟ್ ಮಾಡಲಿ. ಜನತಾ ನ್ಯಾಯಾಲಯಕ್ಕೆ ನೀವು ಹೇಳ್ದಂಗೆ ಆ ಥರದ ಸ್ಥಿತಿ ಉದ್ಭವ ಆದ್ರೂ ಕೂಡ ಅದು ಆಶ್ಚರ್ಯ ಏನಿಲ್ಲ. ಅಂದ್ರೆ ಡೆಫಿನೆಟ್ ಆಗಿ ರಂಗನಾಥ್ ಅವರ 100% ಅಂತಹ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಎಲ್ಲ ಇದೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಸಾಕಷ್ಟು ಮಾತಾಡಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸೊ ಇನ್ನಷ್ಟು ವಿವರಗಳನ್ನು 1 ಗಂಟೆ ನ್ಯೂಸ್ ಮುಖಾಂತರ ಕೊಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.